ಒಂದು ವಾರದ ಜೆಸಿ ಸಪ್ತಾಹದ ಉದ್ಘಾಟನಾ ಕಾರ್ಯಕ್ರಮವನ್ನು ಸುಸ್ಥಿತಿಗೆ ತರುತ್ತಾ ಇದ್ದೇನೆ. ಜೆಸಿ ವಾಣಿ ಮತ್ತು ದೇಯ, ಜೆಜೆಸಿ ಆಂಡ್ರಿಯಾ ಮೋನಿಸ್, ಜೆಜೆಸಿ ಶಂಕರ್ಪುರ. ಜೆಸಿ ವಾಣಿ ಮಾನವ ಜೀವನಕ್ಕೆ ಅರ್ಥವನ್ನು, ಉದ್ದೇಶವನ್ನು ನೀಡುತ್ತದೆ. ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತೆಯನ್ನು ಮೀರಿದೆ. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಸರ್ಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ, ಹೀಗೆಂದು ನಾವು ನಂಬುತ್ತೇವೆ. ಧ್ಯೇಯ: ಯುವ ಜನತೆಯಲ್ಲಿ ಗುಣಾತ್ಮಕ ಬದಲಾವಣೆ ಸೃಷ್ಟಿಸಿ ಸದೃಢಗೊಳಿಸಲು ಅಭಿವೃದ್ಧಿಯ ಅವಕಾಶಗಳನ್ನು ಒದಗಿಸುವುದು. ಸೌಜನ್ಯ ಹೆಗ್ಡೆ ತಮ್ಮನ್ನು ವಲಯ 15ರ ಸರ್ವ ಜೂನಿಯರ್ ಜೆಸಿ ಹಾಗೂ ಜೆಸಿಗಳ ಪರವಾಗಿ ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಅನ್ಮ್ಯೂಟ್ ಮಾಡಿ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಒಂದು ನಿಮಿಷ ಸಂತೋಷ್ ಶೇರ್. ಇವತ್ತಿನ ಕನಸುಗಳ ಕಾಮನ ಬಿಲ್ಲು ಅನ್ನುವಂತಹ ಜೆಜೆಸಿ ವಾರದ ಪ್ರಾರಂಭವನ್ನ ಉದ್ಘಾಟನೆಯನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಾ. ಹಲವಾರು ಪಿಳಿ ನೋಡುವಂತಹ ಕಣ್ಣುಗಳು, ಉತ್ಸುಕತೆಯಿಂದ ಕಾತುರದಿಂದ ಕಾಯುವಂತಹ ಮುಖಗಳು ಕಾಣ್ತಾ ಇದೆ. ಇನ್ನಷ್ಟು ಮುಖಗಳು ಕಾಣ್ಬೇಕು ಅನ್ನುವಂತಹ ಹಂಬಲದಿಂದ ಆದಷ್ಟು ಎಲ್ರು ಒಮ್ಮೆ ನಿಮ್ಮ ಕ್ಯಾಮರಾವನ್ನ ಆನ್ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಯಾರಿಗೆಲ್ಲ ಕ್ಯಾಮರಾ ಆನ್ ಮಾಡ್ಲಿಕ್ಕೆ ಆಗತ್ತಾ, ಒಂದು ಸಲಕ್ಕೆ ನಿಮ್ಮ ಕ್ಯಾಮರಾವನ್ನ ಆನ್ ಮಾಡ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಕೋವಿಡ್ ನಿಂದಾಗಿ ಅಥವಾ ಯಾವುದೇ ಒಂದು ಟೆನ್ಷನ್ ನಿಂದಾಗಿ ತುಂಬಾ ಪ್ರೆಷರ್ ಅನ್ನ ಹೊಂದಿದಂತಹ ಜೀವನದಲ್ಲಿ ನಗುವೇ ಒಂದು ಮೆಡಿಸಿನ್. ಐ ಥಿಂಕ್ ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸಿನ್. ಎಲ್ಲರ ನಗುವಿನ ಜೊತೆಗೆ ಇಂದಿನ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ಎನ್ನುವಂಥದ್ದು ನನ್ನ ಹಂಬಲ. ಹಾಗಾಗಿ ಕ್ಯಾಮ್ರಾವನ್ನ ನೋಡ್ಕೊಂಡು ಎಲ್ಲರ ಮುಖದಲ್ಲಿ ಒಂದು ಚಂದವಾದ ನಗುವನ್ನ ಬೀರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹೋಸ್ಟ್ ಆಗಿದ್ದಾರೆ ಜೆಸಿಎ ಸೆನೆಟರ್ ಪಶುಪತಿ ಶರ್ಮಾ ಅವರು. ಈ ನಗುವನ್ನ ಕ್ಯಾಪ್ಚರ್ ಮಾಡುವುದರ ಮೂಲಕ ನಾನು ಜೆಸಿಐ ಸೆನೆಟರ್ ಸೌಜನ್ಯ ಹೆಗ್ಡೆ, ವಲಯಾಧ್ಯಕ್ಷೆಯ ನೆಲೆಯಲ್ಲಿ ಕನಸುಗಳ ಕಾಮನ ಬಿಲ್ಲು ಜೂನಿಯರ್ ಜೆಸಿ ವಿಭಾಗದಿಂದ ಆಗುವಂತಹ ಈ ಒಂದು ವಾರದ ಕಾರ್ಯಕ್ರಮವನ್ನ ಬಹಳ ಸಂತೋಷದಿಂದ, ಹೆಮ್ಮೆಯಿಂದ, ಗೌರವದಿಂದ ಉದ್ಘಾಟಿಸ್ತಾ ಇದ್ದೇನೆ. ವಿತ್ ಆಲ್ ಸ್ಮೈಲ್ಸ್, ಕ್ಯಾನ್ ವಿ ಹ್ಯಾವ್ ಅ ಕ್ಲಿಕ್? ಎಸ್ ಎಸ್. 3, 2, 1. ಎಲ್ಲ ಸ್ಕ್ರೀನ್ ಕವರ್ ಆಯ್ತಲ್ಲ ಸರ್? ಸೆಕೆಂಡ್ ಒನ್. ಎಸ್. ಸ್ಮೈಲ್ ನ ಮುಖೇನ ಇವತ್ತು ಚಿತ್ರದ ಮುಖೇನ ಇದನ್ನ ನಾವು ಸರಿಯಾಗಿ ಇಟ್ಕೊಂಡಿದ್ದೇವ. ಈ ಒಂದು ನಗು, ಈ ಒಂದು ಖುಷಿ ನಮ್ಮೆಲ್ಲರ ಜೀವನದಲ್ಲೇ ಯಾವಾಗ್ಲೂ ಇರ್ಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ಇದ್ದೇನೆ. ಆಲ್ ದ ವೆರಿ ಬೆಸ್ಟ್ ಅಂಡ್ ಗುಡ್ ಲಕ್. ಥ್ಯಾಂಕ್ ಯು ಮೇಡಮ್. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಕ್ಕಾಗಿ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ವಲಯಾಧ್ಯಕ್ಷರು ಈ ಕಾರ್ಯಕ್ರಮದ ಬಗ್ಗೆ ಶುಭ ನುಡಿಯನ್ನು ನುಡಿಸಿ ನಮ್ಮನ್ನು ಹರಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವಹಿಸಿದಂತ ಜೂನಿಯರ್ ಜೆಸಿ ವಿಭಾಗದ ನನ್ನ ಈ ವರ್ಷದ ಡ್ಯಾಶಿಂಗ್ ಝೋನ್ ಡೈರೆಕ್ಟರ್ ಜೆಸಿ ಸಂತೋಷ್ ಕುಮಾರ್ ಅವರೇ, ಎಲ್ಲರೂ ಕಾತುರದಿಂದ ಒಂದು ಮಾತನ್ನ ಕೇಳಲಿಕ್ಕೆ ಕಾಯ್ತಾ ಇರುವಂತ, ಮೀಡಿಯಾದಲ್ಲಿ ಒಂದು ಸಂಚಲನವನ್ನ ಕ್ರಿಯೇಟ್ ಮಾಡಿದಂತ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇನ್ಫ್ಲೂಯೆನ್ಸರ್ ಆಗಿ, ಮೆಂಟರ್ ಆಗಿ ಎಷ್ಟೋ ಲಕ್ಷಾಂತರ ಜನರ ಮನಸ್ಸನ್ನ ಪರಿವರ್ತನೆಗೊಳಿಸಿದಂತಹ ಅತ್ಯುತ್ತಮ ಮಾತುಗಾರ, ನಿರರ್ಗಳ ವಾಕ್ಚಾತುರ್ಯ ಇರುವಂತಹ ಇವತ್ತಿನ ಚೀಫ್ ಗೆಸ್ಟ್ ಹಾಗೂ ರಿಸೋರ್ಸ್ ಪರ್ಸನ್ ಜಯಪ್ರಕಾಶ್ ನಾಗತಿಹಳ್ಳಿ ಅವರೇ, ನಮ್ಮ ವಲಯದ ಕೀರ್ತಿ, ನಮ್ಮ IPZP ನ್ಯಾಷನಲ್ ಡೈರೆಕ್ಟರ್ GND JCI PPP ಕಾರ್ತಿಕೇಯ ಮಧ್ಯಸ್ಥ ಸರ್ ಅವರೇ, ಇಲ್ಲಿರುವಂತಹ ವಲಯದ ಪೂರ್ವಾಧ್ಯಕ್ಷರು, ವಲಯದ ಡ್ಯಾಶಿಂಗ್ ಘಟಕಾಧ್ಯಕ್ಷರು,
ZGB ತಂಡದವರು, JJC ಮೆಂಬರ್ಸ್, ತುಂಬಾ ಉತ್ಸಾಹದಿಂದ ಕಾಯ್ತಾ ಇರುವಂತ ಎಲ್ಲ JCJCಯೇತರ ಸ್ನೇಹಿತರಿಗೆ ವಲಯಾಧ್ಯಕ್ಷ ನೆಲೆಯಲ್ಲಿ ನಮನಗಳು. ಗುಡ್ ಈವ್ನಿಂಗ್, ನಮಸ್ಕಾರ. 100 we are century cross and still counting for more. ಖಂಡಿತವಾಗ್ಲೂ ಇಲ್ಲಿ ಬಂದಂತ ಈ 100 ಜನ, 100ಕ್ಕಿಂತ ಜಾಸ್ತಿ ಜನ ಬರೋರು ಕೂಡ ಇವತ್ತು ವಲಯಾಧ್ಯಕ್ಷ ಮಾತನ್ನ ಕೇಳಲಿಕ್ಕೆ ಬಂದವರಲ್ಲ. ಇವತ್ತಿನ ರಿಸೋರ್ಸ್ ಪರ್ಸನ್ ನ ಹೆಸರನ್ನ ನೋಡಿ ಅವರ ಚಿತ್ರವನ್ನ ಕಂಡ ತಕ್ಷಣ ವಲಯ 15ಕ್ಕೆ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಬರ್ತಾ ಇದ್ದಾರ ಅನ್ನುವಂತ ಕುತೂಹಲವನ್ನ ಕೆರಳಿಸಿಕೊಂಡು ಬಂದವರು. ಸೊ ಎಲ್ರಿಗೂ ಅವರ ಮಾತಿಗೆ ಖಂಡಿತವಾಗ್ಲೂ ಅನು ಮಾಡಿಕೊಡ್ತೇನೆ. ಆದ್ರೆ ಇಂತ ಒಂದು ಹೆಮ್ಮೆಯ ಸಂದರ್ಭದಲ್ಲಿ ನಾನು ಕೂಡ ಒಂದೆರಡು ಮಾತುಗಳನ್ನ ಆಡ್ಲಿಕ್ಕೆ ಇಷ್ಟ ಪಡ್ತಾ ಇದ್ದೇನೆ. ನಮ್ಮ ವಲಯದ ವತಿಯಿಂದ ಸರ್, ಜಯಪ್ರಕಾಶ್ ಸರ್, ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ತಮಗೂ ಅಷ್ಟೇನೆ. ಯಾಕೆಂದ್ರೆ ನಿಮ್ ಹೆಸರು ಸೌಜನ್ಯ, ಇದೊಂದು ಗುಣ ಎಲ್ಲಾರು ಇಟ್ಕೊಂಡ್ಬಿಟ್ರೆ ಅರ್ಧ ಅವ್ರ ವ್ಯಕ್ತಿತ್ವ ಡೆವಲಪ್ ಆಗ್ಬಿಡುತ್ತೆ. ಇನ್ನು ಎಲ್ಲರಿಗೂ ಬೇಕಾಗಿರೋ ಸಂತೋಷ, ಆ ಸಂತೋಷ ಝೋನ್ ಡೈರೆಕ್ಟರ್ ಆಗ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮಾತಿನಲ್ಲೇ ಮೋಡಿ ಮಾಡ್ತಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಾತ್ ನಿದರ್ಶನ. ತುಂಬಾ ಧನ್ಯವಾದಗಳು. ಯಾಕಂದ್ರೆ ಇಂತ ಒಂದು ಬ್ಯುಸಿ ಇರುವಂತಹ ವ್ಯಕ್ತಿತ್ವ, ಯಾಕಂದ್ರೆ ನಾವು ಸುಮ್ನೆ ಉತ್ಪ್ರೇಕ್ಷೆ ಮಾಡುವಂತದ್ದಲ್ಲ. ಈಗ ಆನ್ಲೈನ್ ಜಿಂದಗಿ ಅಂತ ಆದ್ಮೇಲೆ ಇನ್ನಷ್ಟು ಜಾಸ್ತಿ ರೆಸ್ಪಾನ್ಸಿಬಿಲಿಟಿಗಳನ್ನ ಹಾಗೂ ಎಲ್ಲಾ ಎನ್ಕ್ವೈರೀಸ್ ಆಗಿರ್ಲಿ ಅದನ್ನೆಲ್ಲ ಸೈಡಿಗಿಟ್ಟು ಒಂದು ಹೇಳಿದ ತಕ್ಷಣ ಆಯ್ತು ನಾವು ಬರ್ತೇವೆ ಅಂತ ಹೇಳಿ ನಮ್ಮ ಒಂದು ವಲಯಕ್ಕೆ ಬಂದು ನಮ್ಮ JGCಗಳನ್ನ ಮೋಟಿವೇಟ್ ಮಾಡ್ಲಿಕ್ಕೆ ಇವತ್ತು ನಮ್ ಜೊತೆ ಇದ್ದಾರೆ. ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಅಕ್ಸೆಪ್ಟಿಂಗ್ ಅವರ್ ಇನ್ವಿಟೇಷನ್ ಅಂಡ್ ಬೀಯಿಂಗ್ ಹಿಯರ್ ಇನ್ ಝೋನ್ 15. ಥ್ಯಾಂಕ್ ಯು. JJC ವಿಭಾಗ ಖಂಡಿತವಾಗ್ಲೂ ನಮ್ಮ JC ಅನ್ನುವಂತಹ ಒಂದು ಆರ್ಗನೈಸೇಷನ್ ನ ಫ್ಯೂಚರ್ ಅಂದ್ರೆ ಭವಿಷ್ಯ, ಒಂದೇ ಭವಿಷ್ಯ, ಒನ್ ಫ್ಯೂಚರ್ ನಮ್ಮ ಈ ವರ್ಷದ ಲೋಗೋ. ಹಾಗಾದ್ರೆ ಇವರನ್ನ ಯಾವ ರೀತಿಯಿಂದ ನಾವು ಆಕ್ಟಿವ್ ಮಾಡುವಂತದ್ದು, ಯಾವ ರೀತಿಯಿಂದ ಇವರನ್ನ ಇನ್ವಾಲ್ವ್ ಆಗಿ ಇಟ್ಕೊಳ್ಳುವಂತದ್ದು, ಆನ್ಲೈನ್ ಕೋವಿಡ್ ಮತ್ತೆ ಅಟ್ಯಾಕ್ ಬಂದವಾಗ ಮತ್ತೆ ಆನ್ಲೈನ್ ಅಲ್ಲಿ ಕ್ಲಾಸಸ್ ಕೇಳಿಯೇ ಬೋರ್ ಆಗ್ತಾ ಇರುವಂತ ಮಕ್ಕಳನ್ನ ಯಾವ ರೀತಿಯಿಂದ ಎಂಗೇಜ್ ಮಾಡಿಟ್ಕೊಳ್ಳುವಂತದ್ದು ದೊಡ್ಡ ಚಾಲೆಂಜ್ ಆಗಿತ್ತು. ಪುನಃ ಟ್ರೈನಿಂಗ್, ಪುನಃ ಏನಾದ್ರೂ ಸೆಷನ್ಸ್ ಗಳನ್ನ ಕೊಡುದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಕ್ಕಳಿಗೆ ಇಂಟ್ರೆಸ್ಟ್ ತರಲ್ಲ, ಕಾಂಪಿಟೇಷನ್ ಬರಲ್ಲ. ಆದ್ರೆ ಅದಕ್ಕೆ ಸರಿಯಾಗಿ JJCಗಳ ಜೊತೆಗೆ JJC ಆಗಿ ಒಂದು ಎಕ್ಸ್ಪೀರಿಯನ್ಸ್ ಇರುವಂತಹ ಒಂದು JC ಆಗಿ ಸಂತೋಷ್ ಅವರು ಬಹಳ ಉತ್ತಮದಿಂದ ಈ ವರ್ಷ JJC ವಿಂಗ್ ಅನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿ ತಿಂಗಳಲ್ಲಿ ಒಂದು ಪ್ಲಾನ್ ಆಫ್ ಆಕ್ಷನ್, ಆ ಪ್ಲಾನ್ ಆಫ್ ಆಕ್ಷನ್ ನಲ್ಲಿ 5 ರಿಂದ 6 ವಿಭಾಗಗಳು. ಆ ಎಲ್ಲಾ ಪ್ಲಾನ್ ಆಫ್ ಆಕ್ಷನ್ ಅಲ್ಲಿ ಹೇಳಿದಂತ ಮಾತುಗಳನ್ನ ಮುಗಿಸ್ಕೊಂಡು JJCಗಳನ್ನ ಒಗ್ಗೂಡಿಸ್ಕೊಂಡು ಹೋಗ್ತಾ ಇರುವಂತಹ JJC ಝೋನ್ ಡೈರೆಕ್ಟರ್ ಸಂತೋಷ್ ಅವರಿಗೆ ಅಭಿನಂದನೆಗಳು. ಈ ವರ್ಷ JJC ತುಂಬಾ ಆಕ್ಟಿವ್ ಆಗಿದ್ದಾರೆ. 1-to-1 ಮೀಟಿಂಗ್ ಅಲ್ಲೂ ಕೂಡ ಎಲ್ಲ ಚೇರ್ಪರ್ಸನ್ಸ್ ಆಗಿರ್ಲಿ, ಮೆಂಬರ್ಸ್ ಆಗಿರ್ಲಿ ಒಂದು ಒಳ್ಳೆ ಇಂಟ್ರೆಸ್ಟ್ ಅನ್ನ ತೋರಿಸಿದ್ದಾರೆ. ಹಲವಾರು ಇಂಟರ್ಝೋನ್ ಕಾರ್ಯಕ್ರಮಗಳನ್ನ ಕೂಡ ಮಾಡಿ ಆಗಿದೆ. ಆದ್ರೆ ಈ ವರ್ಷ ಪ್ರಪ್ರಥಮ ಬಾರಿಗೆ ಬಹಳ ಸಂತೋಷದಿಂದ, ಬಹಳ ಸರ್ ಹೇಳಿದ ಹಾಗೆ ಸಂತೋಷ್ ಅವರು ಬಹಳ ಒಳ್ಳೆ ರೀತಿಯಿಂದ ಪ್ಲಾನ್ ಮಾಡಿದಂತ ಕಾರ್ಯಕ್ರಮ ಕನಸುಗಳ ಕಾಮನ ಬಿಲ್ಲು. ಕನಸು ನಾವ್ ಎಲ್ರೂ ಕಾಣ್ತೇವೆ ಅಲ್ವಾ, ಎಲ್ರಿಗೂ ಕಾಣುತ್ತೆ. ಕಾಮನ ಬಿಲ್ಲಿನಲ್ಲಿ ಕಾಣುವಂತಹ ಕನಸಿನಲ್ಲಿ 7 ಕಲರ್ಸ್ ಇದ್ರೆ ಮಾತ್ರ ಒಂದು ಕಾಮನ ಬಿಲ್ಲು ಆದ್ರೆ ನಮ್ಮ ಕನಸಿನಲ್ಲಿ 7 ಅಲ್ಲ, ಅದರಲ್ಲಿ ಒಂದು ಸಾವಿರಾರು ಬಣ್ಣಗಳಿರುತ್ತೆ. ಅದಾಗ್ಬೇಕು, ಹಾಗಾಗ್ಬೇಕು, ನಾವ್ ಇದನ್ನ ಮಾಡ್ಬೇಕು, ಇದನ್ನ ತಿನ್ಬೇಕು, ಇಲ್ಲಿಗೆ ಹೋಗ್ಬೇಕು, ಇದನ್ನ ಅಚೀವ್ ಮಾಡ್ಬೇಕು, ಇಂತ ಒಂದು ಪ್ರೊಫೆಷನ್ಗೆ ಹೋಗ್ಬೇಕು ಅನ್ನುವಂತ ಸಾವಿರಾರು ಬಣ್ಣಗಳ ಕಾಮನ ಬಿಲ್ಲಿನ ಒಂದು ಕನಸು ನಾವು ಮಕ್ಕಳಾಗಿರುವಾಗ ಕಂಡಿರ್ತೇವೆ. ಅದೆಲ್ಲ ಸದೃಢ ಆಗ್ಬೇಕು ಅಂತಾದ್ರೆ ನಮ್ಮ ಒಂದು ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ಬೇಕು. ಆನ್ಲೈನ್ ಆಗಿರ್ಲಿ, ಆಫ್ಲೈನ್ ಆಗಿರ್ಲಿ, ನಮ್ಮ ಬುಕ್ ನಲ್ಲಿರುವಂತಹ ಕ್ಲಾಸಸ್ ನಲ್ಲಿರುವಂತಹ ಸ್ಟಡೀಸ್ ಅನ್ನ ಮಾತ್ರ ಮಾಡಿದ್ರೆ ನಮ್ಮ ಆನ್ಲೈನ್, ನಮ್ಮ ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗೋದು ಸ್ವಲ್ಪ ಕಷ್ಟನೇ. ಆ ಬುಕ್ ನ ಹೊರತುಪಡಿಸಿ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗಿರ್ಲಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರ್ಲಿ, ಆ ಕಾನ್ಫಿಡೆನ್ಸ್ ಆಗಿರ್ಲಿ, ಆ ನೆಟ್ವರ್ಕಿಂಗ್, ಫ್ರೆಂಡ್ಶಿಪ್ ಆಗಿರ್ಲಿ ನೀಡುವಂತಹ ಒಂದು ಆರ್ಗನೈಸೇಷನ್ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್. ನಾನು ಯಾವಾಗ್ಲೂ ಹೇಳ್ತೇನೆ, 100 ವರ್ಷಗಳ ಇತಿಹಾಸ, 100 ರಾಷ್ಟ್ರಗಳಲ್ಲಿ ಇದ್ದಂತಹ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರುವಂತಹ ಏಕೈಕ ಆರ್ಗನೈಸೇಷನ್ ಅಂದ್ರೆ JCI. ಇವತ್ತಿಗೂ ನನ್ ಬೇಜಾರು, JJC ಆಗಿ ನಾನು JC ಆಗಿ ಬರ್ಲಿಲ್ಲ, ತುಂಬಾ ಲೇಟ್ ಆಗಿ ಬಂದೆ. ಆದ್ರೆ ಈಗ ಇರುವಂತಹ JJCಗೆ ಖಂಡಿತವಾಗಿ ಬಹಳ ಉತ್ತಮವಾದಂತಹ, ಉಜ್ವಲವಾದಂತಹ ಭವಿಷ್ಯ ಇದೆ. ಇಂಥ ಭವಿಷ್ಯ, ಇಂಥ ಅವಕಾಶವನ್ನ, ಸಿಕ್ಕಿದಂತ ಎಲ್ಲ ಅವಕಾಶವನ್ನ ಯೂಸ್ ಮಾಡ್ತಾ ಮುಂದುವರಿತಾ ಹೋಗ್ಬೇಕು. ಈಗ ತಾನೇ ನಮ್ ಜೊತೆ ನಮ್ಮ ವಲಯದ ಪಾಸ್ಟ್ EVP, ನಮ್ಮ ಮಾರ್ಗದರ್ಶಕರು ಪುರಂದರ್ ರೈ ಸರ್ ಅವರು ಸೇರ್ಕೊಂಡಿದ್ದಾರೆ. ಅವರು ಇಷ್ಟು ವರ್ಷ ಆದ್ರೂ ಕೂಡ JJCಗಳ ಜೊತೆಗೆ JJC ಆಗೇ ಇರ್ತಾರೆ.
ಅವರು ಕೂಡ ಒಂದು JGC ಟೀಮ್ ಅನ್ನ ಕರ್ಕೊಂಡು ಹೋಗಿ ಒಂದು ಮಾರ್ಗದರ್ಶನ ನೀಡಿದವರು. ಖಂಡಿತವಾಗ್ಲೂ ಆ JGC ವಿಂಗ್ ನಮ್ಮ ಜೂನಿಯರ್ JCಯ ಒಂದು ಭವಿಷ್ಯ. ಇಲ್ಲಿ ಪಳಗಿ ಇಲ್ಲಿ ಒಂದು ಆರ್ಗನೈಸೇಷನ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡು ಮತ್ತೆ ಆರ್ಗನೈಸೇಷನ್ ಗೆ ಬಂದ್ರೆ ಖಂಡಿತವಾಗ್ಲಿಯೂ ನಾಯಕತ್ವ ಗುಣ ಆಗಿರ್ಲಿ, ಒಂದು ಮಾತಿನ ಗುಣ ಆಗಿರ್ಲಿ, ಒಂದು ನೆಟ್ವರ್ಕಿಂಗ್ ಆಗಿರ್ಲಿ, ಅಥವಾ ಒಂದು ಓವರ್ ಆಲ್ ಡೆವಲಪ್ಮೆಂಟ್ ಆಗಿರ್ಲಿ, ಖಂಡಿತವಾಗ್ಲೂ ಒಂದು ಫೌಂಡೇಶನ್ ಸಿಕ್ಕಿದ ಹಾಗಾಗುತ್ತೆ. ಈ ನಿಟ್ಟಿನಲ್ಲಿ ಮಾಡಿದಂತಹ 7 ದಿವಸಗಳ ಕಾರ್ಯಕ್ರಮ ವಿಭಿನ್ನವಾದಂತಹ ಒಂದು ಟಾಪಿಕ್ಸ್ ನ ಜೊತೆಗೆ ಗುರುವಂದನ, ಫ್ರೆಂಡ್ಶಿಪ್ ಅಥವಾ ಹಸಿರೇ ಉಸಿರು, ಅದೆಲ್ಲದಕ್ಕೆ ಟಾಪ್ ಆಗಿ ಫಸ್ಟ್ ಟೇಕ್ ಆಫ್ ನಲ್ಲೇ ಒಂದು ಪ್ರಾಪರ್ ಮೋಟಿವೇಶನ್ ಗೋಸ್ಕರ ಜಯಪ್ರಕಾಶ್ ನಾಗತಿಹಳ್ಳಿ ಅವರನ್ನ ಕರೆಸಿ ನಮ್ಮ ಎಲ್ಲ JGCಗೆ ಒಂದು ಬೂಸ್ಟ್, ಇನ್ಸ್ಪಿರೇಷನ್ ಅಂಡ್ ಮೋಟಿವೇಶನ್ ನ ಒಂದು ಫಸ್ಟ್ ಡೋಸ್ ಅಂಡ್ ಫೈನಲ್ ಡೋಸ್, ಅದು ಆ ಒಂದು ಡೋಸ್ ಅನ್ನ ಕೊಡ್ಲಿಕ್ಕೆ ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ. ಈ ಕಾರ್ಯಕ್ರಮದಿಂದಾಗಿ ಇನ್ನಷ್ಟು JGCಗೆ ಜಾಸ್ತಿ ಆರ್ಗನೈಸೇಷನ್ ನ ಬಗ್ಗೆ ಒಲವು ಸಿಗ್ಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ಎಲ್ಲ ಸೀನಿಯರ್ಸಿಗೂ, ನಮ್ಮ JGC ಚೇರ್ಪರ್ಸನ್ಸಿಗೂ, ಘಟಕಾಧ್ಯಕ್ಷರಿಗೂ ಹಾಗೂ ಎಲ್ಲ JCಯೇತರ ಸ್ನೇಹಿತರಿಗೆ ಅಭಿನಂದನೆಯನ್ನ ಕೋರ್ತಾ, ಇಲ್ಲಿ ಸಿಕ್ಕಿದಂತ ಅವಕಾಶವನ್ನ ಖಂಡಿತವಾಗ್ಲೂ ಯೂಸ್ ಮಾಡ್ಕೊಳ್ಳಿ. ಅವಕಾಶಗಳನ್ನ ಯೂಸ್ ಮಾಡ್ಕೊಂಡ್ರೆ ಮಾತ್ರ ನಮಗೆ ಅವಕಾಶಗಳಿಂದ ಏನಾದ್ರೂ ಬೆಸ್ಟ್ ಅಕಾಂಪ್ಲಿಷ್ಮೆಂಟ್ಸ್ ಮಾಡ್ಲಿಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಆಲ್ ದ ವೆರಿ ಬೆಸ್ಟ್ ಅಂಡ್ ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಅವರೇ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಪ್ರೇರಣಾತ್ಮಕ ಮಾತುಗಳಿಗಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ನುಡಿದಂತ ತಮಗೆ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಪೂರ್ವ ರಾಷ್ಟ್ರೀಯ ಉಪಾಧ್ಯಕ್ಷರು ನಮ್ಮೆಲ್ಲರ ಮಾರ್ಗದರ್ಶಕರಾದ JC ಪುರಂದರ್ ರೈ ಸರ್ ತಮ್ಮನ್ನು ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ JFP ಮನೋಜ್ ಕಡ, JC ಜ್ಯೋತಿ ರಮನಾಥ್ ಶೆಟ್ಟಿ ಅವರಿಗೆ. ಚೇರ್ಮನ್, ಆತ್ಮೀಯ ವಲಯಾಧ್ಯಕ್ಷರೇ, ಗೌರವಾನ್ವಿತ ವಲಯ IPZP ಅವರೇ ಹಾಗೂ ಎಲ್ಲ ವಲಯ ಉಪಾಧ್ಯಕ್ಷರೇ, ವಲಯ 15ರ ಎಲ್ಲ ಘಟಕಾಧ್ಯಕ್ಷರುಗಳೇ ಮತ್ತು ವಲಯಾಡಳಿತ ಮಂಡಳಿಯ ಸದಸ್ಯರೇ, ಈ ಒಂದು ಉತ್ತಮ ಕಾರ್ಯಕ್ರಮದಲ್ಲಿ ನಮ್ಮ ಮೇ ತಿಂಗಳ ಉದಕ ಸಂಚಿಕೆಯನ್ನು ಬಿಡುಗಡೆ ಮಾಡುವ ಅವಕಾಶವನ್ನು ಒದಗಿಸಿಕೊಟ್ಟ ನಮ್ಮ ಅಂತಾನೆ ಹೇಳ್ಬೇಕು. ಜಯಪ್ರಕಾಶ್ ನಾಗತಿಹಳ್ಳಿ ತಮ್ಮ ಪರಿಚಯಕ್ಕಾಗಿ JGC ಅಕ್ಷಿತಾ ಶೆಟ್ಟಿ, JCI ಹೆಬ್ರಿ. Good evening to one and all. Sir, audible alva voice? Yeah. It is a really great honor for me to introduce and welcome the chief guest of today's program, Mr. Jayaprakash Nagathihalli, sir. Mr. Jayaprakash Nagathihalli is the motivational guru, trainer, mentor, author, and TV host and social media influencer, making him truly a multifaceted personality. Has the credit of training over 5 lakh people so far, which includes education institutions, corporate, private, social and government sector for different categories of people with various topics on life skills. The mentor in him has helped ordinary people from various areas to become extraordinary achievers. As a television presenter, he has had the opportunity to interact and interviewed around 2,000 achievers in his television shows and radio shows. Presented 150 life skill program in Chandana TV and 100 shows for a cable network. Jayaprakash has authored 5 books, created life skill 12 videos and 6 audios. 2 of his books got translated to English. JP is socially active as president of Nagamma Foundation. He has also served in Youth Writers and Artists Guild, JC's, Rotary, Peace and Solidarity Organizations, and so on. Educational accomplishment: Bachelor of Science, Diploma in Business Administration, Diploma in Journalism, Master of Communication and Journalism, Excel graduation from USJCI University. He has been conferred with several awards, which includes Guru Puraskar, Best Trainer Award, Ambedkar Ratna Award, Manava Seva Award, Excellency Award, Best District Youth Award, MG Ranganathan Award, Motivational Guru Award, Sadhaka Ratna Award, Chanakya, Super Achiever Award, You Can, We Can, Kannada Rajyotsava Award from prestigious organization. Active in conducting online and offline programs and workshops to Transformation Unlimited. Apart from 3 months online certificate course on personality development and 1-to-1 mentoring sessions.
We are honored to have you as the chief guest of today's program, sir, and heartily welcome to you. Thank you one and all for giving me an opportunity to welcome such a great personality for today's program. Once again, thanks a lot. ಅದ್ಭುತವಾಗಿ ಈ ಕಾರ್ಯಕ್ರಮದ ತರಬೇತುದಾರರು ಹಾಗೂ ಮುಖ್ಯ ಅತಿಥಿಯನ್ನು ಪರಿಚಯಿಸಿದಂತರ JCI ಹೆಬ್ರಿಯ JJC ಅಕ್ಷಿತಾ ಕೆ ಶೆಟ್ಟಿ ತಮಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದೆ ತಮ್ಮೆಲ್ಲರ ನಿರೀಕ್ಷೆಯ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ತಮ್ಮೊಂದಿಗೆ. ಎಸ್, ಥ್ಯಾಂಕ್ ಯು ಸಂತೋಷ್. ಅಕ್ಷಿತಾ ಕೆ ಶೆಟ್ಟಿ, ತುಂಬಾ ಚೆನ್ನಾಗಿ ನನ್ನ ಪರಿಚಯ ಮಾಡಿದ್ದೀರಿ, ನಿಮ್ಗೆ ಧನ್ಯವಾದಗಳು. ಎಲ್ರೂ ಕುತೂಹಲದಿಂದ ಕಾಯ್ತಾ ಇದ್ದೀರಿ. ನನಗೆ ಈ ಶೀರ್ಷಿಕೆ ಝೋನ್ 15 ಜೂನಿಯರ್ JC ವಿಂಗ್ ನ ಕನಸುಗಳ ಕಾಮನ ಬಿಲ್ಲು ಶೀರ್ಷಿಕೆನೆ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಸೌಜನ್ಯ ಅವರು ಕೇಳಿದಾಗ ಈ ವಿಷಯದಲ್ಲಿ ಮಾತಾಡಿದ್ರೆ ಚೆನ್ನಾಗಿರ್ತದೆ, ಹೇಗಿದ್ರು ಮೊದಲನೇ ದಿನ ಅಂತ ನಾನು ಅವ್ರಿಗೆ ತಿಳಿಸ್ದೆ. ಈ ಕನಸುಗಳ ಕಾಮನ ಬಿಲ್ಲು ಅಂದ್ರೆ ಇಲ್ಲಿರೋರ್ಗೆ ಏನ್ ಅನ್ನಿಸ್ತಾ ಇದೆ ಅಂತ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನಾನು ಒಂದ್ 2-3 ನಿಮಿಷ ಮಾತಾಡ್ಬಿಟ್ಟು ನೀವೇನ್ ಕಾಮೆಂಟ್ ಮಾಡಿದ್ದೀರಿ ಅದ್ರ ಮೇಲೆ ನಾನು ಇಂಟರ್ಪ್ಟ್ ಮಾಡ್ತಾ ಈ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕು ಅಂತ ಇದ್ದೇನೆ. ಎಲ್ರೂ ಕನಸು ಕಾಣ್ತಾ ಇರ್ತವೆ, ಅದು ನಿದ್ದೆನಲ್ಲಿ ಕಾಣ್ತಾ ಇರ್ತವೆ. ಆದ್ರೆ ಎಚ್ಚರವಾದ ಸ್ಥಿತಿಯಲ್ಲಿ ನಾವು ಏನ್ ಕನಸು ಕಾಣ್ತೇವೆ ಆ ಕನಸನ್ನ ನನಸನ್ನ ಮಾಡ್ಕೊಳ್ಳೋದಕ್ಕೆ ಅದು ಕನಸು ಒಂದ್ ರೀತಿ ಕಾಮನ್ ಬಿಲ್ಲುನೆ. ಓಕೆ, ಅದು ನಮ್ ಕಣ್ಣಿಗೆ ಕಾಣುತ್ತೆ, ಆದ್ರೆ ಕೈಗೆ ಸಿಗೋದೇ ಇಲ್ಲ ಎಷ್ಟೋ ಸರಿ. ಆದ್ರೆ ಎಷ್ಟೋ ಜನ ತಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳುತ್ತಾರೆ. ಅದ್ರಿಂದ ಈ ಕಾಮನ ಬಿಲ್ಲನ್ನ ಕೂಡ ನಮ್ಮದನ್ನಾಗಿಸಿಕೊಳ್ಳಬಹುದಾ? ನಾವು ಪ್ರಯತ್ನ ಪಟ್ರೆ ಅದು ಸಾಧ್ಯತೆ ಇದೆ. ಅದ್ರ ಬಗ್ಗೆ ಜಸ್ಟ್ ಒಂದು ಪ್ರವೇಶ, ಈ ವಿಷಯದ ಒಳಗಡೆ ಒಂದು ಪ್ರವೇಶವನ್ನ ನಿಮ್ಗೊಂದ್ ರೀತಿ ಪರಿಕಲ್ಪನೆಯನ್ನ ಅರ್ಥೈಸೋದಕ್ಕೆ, ನಿಮ್ಮ ಪರ್ಸೆಪ್ಷನ್ ಗ್ರಹಿಕೆಯನ್ನ ಓಪನ್ ಅಪ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಹಾಗಾಗಿ ನೀವು ಚಾಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಈ ಕಾಮನ್ ಬಿಲ್ಲು ಸಾಮಾನ್ಯವಾಗಿ ಏನು ಅಂದ್ರೆ, ಮಳೆ ಬರ್ತಾ ಇರುತ್ತೆ, ಬಿಸಿಲು, ಅವೆರಡರ ಮಧ್ಯದ ಸಂದರ್ಭದಲ್ಲಿ ಹೆಚ್ಚು ನಾವು ಇದನ್ನ ಗಮನಿಸ್ತಾ ಇರ್ತೇವೆ. ಓಕೆ, ಸೊ ಅದ್ರಲ್ಲಿ ಮತ್ತೊಂದು ಏನು ಅಂದ್ರೆ ಆ ಬಣ್ಣಗಳ ರಂಗು. ನಮ್ ಲೈಫು ಕಲರ್ಫುಲ್ ಆಗಿರ್ಬೇಕು, ಬ್ಯೂಟಿಫುಲ್ ಆಗಿರ್ಬೇಕು ಅಂತ ಹೇಳ್ತೇವೆ. ಹಾಗಾದ್ರೆ ಆ ಕಲರ್ಫುಲ್ ಆ ಒಂದು ಬಣ್ಣಗಳನ್ನ ನಮ್ಮ ಬದುಕಿಗೆ, ಅಂದ್ರೆ ಬದುಕಿನಿಗೆ ರಂಗನ್ನು ಪಡೆದುಕೊಳ್ಳಲಿಕ್ಕೆ ನಾವು ಆಲೋಚನೆ ಮಾಡಬೇಕಾಗ್ತದೆ. ಆಮೇಲೆ ಈ ಕಾಮನ್ ಬಿಲ್ ಇರುತ್ತಲ್ಲ, ಆ ಶೇಪೇ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತದೆ ಅಲ್ಲ. ನಾವು ನೋಡ್ಲಿಕ್ಕೆ ಒಂದ್ ರೀತಿ ಅರ್ಧ ವೃತ್ತಾಕಾರ ಇರುತ್ತೆ. ಒಂದೊಂದ್ಸರಿ ನಮ್ಗೆ ಅದು ಕಾಲ್ಭಾಗ ಮಾತ್ರ ಕಾಣುತ್ತೆ. ಒಂದೊಂದ್ಸರಿ ಆ ಚಂದ್ರನನ್ನ ನೆನಪು ಮಾಡುತ್ತೆ. ವಿಭಿನ್ನತೆ ವಿಭಿನ್ನವಾಗಿ ಇರುತ್ತೆ ಅಂತ. ನಿಮ್ಮ ಬದುಕಿನಲ್ಲಿಯೂ ಕೂಡ ಬಣ್ಣಗಳನ್ನು ತುಂಬಿಕೊಂಡು ರಂಗನ್ನ ಹೊಂದಬೇಕು ಅನ್ನುವಂತಹ ಒಂದು ಆಶಯ ನನ್ನದು. ಮೋಡಗಳು ಅಷ್ಟೇ. ನಾನಿಲ್ಲಿ ಬೆಂಗಳೂರಿನಲ್ಲಿ ಆಕ್ಚುಲಿ ಒಂದು ತುರಹಳ್ಳಿ ಫಾರೆಸ್ಟ್ ಅಂತ ಇದೆ. ಆ ಫಾರೆಸ್ಟ್ ಪಕ್ಕದಲ್ಲಿರೋ ಒಂದು ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡ್ತಾ ಇದ್ದೇನೆ. ಟೆರೆಸ್ಗೆ ಸಂಜೆ ಹೊತ್ತು ಹೋಗ್ಬಿಟ್ರೆ ಪ್ರತಿ ದಿನ ಮೋಡಗಳ ಆ ವಿಭಿನ್ನ ರಂಗನ್ನ ನಾನು ಆಗಾಗ ಸವಿತಾ ಇರ್ತೇನೆ, ಸನ್ಸೆಟ್ ಗಳನ್ನ ಗಮನಿಸ್ತಾ ಇರ್ತೇನೆ ಸ್ನೇಹಿತರೆ. ನಾವು ನಮ್ಮ ಬದುಕನ್ನ, ಲೈಫ್ ಅಂದ್ರೆ ಏನು ಅಂದ್ರೆ ಲೈಫ್ ಒಂದು ಪಯಣ, ಜರ್ನಿ. ಆ ಜರ್ನಿನ ಎಲ್ಲ ತರದ ವಿಚಾರಗಳು ನಮ್ಮ ಬದುಕಿನಲ್ಲಿ ಬೇರೆ ಬೇರೆ ತರದ ಅನುಭವಗಳಾಗುತ್ತೆ. ಬಾಲ್ಯ, ಯೌವನ, ಮಿಡ್ಲ್ ಏಜು, ಸೀನಿಯರ್ ಸಿಟಿಸನ್ ಇವೆಲ್ಲ ಆಗ್ತಾ ಇರ್ತವೆ. ಆಗ್ತಾ ಇದ್ರು ಅದನ್ನ ಆ ಪ್ರತಿಯೊಂದು ಪ್ರಾಸೆಸ್ನ ಅನುಭವಿಸೋದಿದೆಯಲ್ಲ, ಅದು ತುಂಬಾ ಮುಖ್ಯ. ನನ್ಗನ್ಸುತ್ತೆ ಈ ಜೂನಿಯರ್ JC ನಲ್ಲಿ ಯಾರ್ಯಾರು ಇವತ್ತಿದ್ದೀರಿ, ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆ, ಒಂದು ಪರಿವರ್ತನೆ ಈ ಕಾರ್ಯಕ್ರಮ ಕೊಂಚ ಮಟ್ಟಿಗಾದ್ರೂ ತಂದ್ರೆ ಆಗ ನಿಮ್ಮ ಏನಂತೀವಿ ಝೋನ್ 15 ಜೂನಿಯರ್ JC ವಿಂಗ್. ಓಕೆ, ಸೊ ನಿಮ್ ಜೂನಿಯರ್ JCಗಳನ್ನೆಲ್ಲ ಈ ರೀತಿ ಒಂಥರ ತೂಗಾಡೋದಕ್ಕೆ ಸಖತ್ತಾಗಿರುತ್ತಲ್ಲ, ಮನೆಯಲ್ಲಾಗ್ಲಿ ಅಥವಾ ಯಾವ್ದೋ ಪ್ರವಾಸಕ್ಕೆ ಹೋದ್ರೆ. ಆತರ ಲೈಫ್ ನ ನೀವು ತುಂಬಾ ಸಂತೋಷವಾಗಿ ಖುಷಿಯಾಗಿ ಅನುಭವಿಸ್ಬೇಕು. ಆ ಅನುಭವಿಸೋದಕ್ಕೆ ಏನೇನ್ ಪ್ರಯತ್ನ ಮಾಡ್ಬೋದು ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಸಲಹೆ ಕೊಡ್ತೀನಿ. ಯಾಕೆಂದ್ರೆ ನಾನು JC ಆಗಿ ಸೇರಿ ಸುಮಾರು ವರ್ಷ ಆಗೋಯ್ತು. ಕರೆಕ್ಟ್ ಆಗಿ 25 ವರ್ಷ ರೀ.
25ನೇ ವರ್ಷ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಜೆಸಿಗೆ ಸೇರಿ ಆ ತರಬೇತಿಯನ್ನು ಅರ್ಥ ಮಾಡ್ಕೊಂಡು ಈ ಫೀಲ್ಡ್ಗೆ ಎಂಟ್ರಾಗಿ ನಾನು ನಿಮ್ ಜೊತೆ ನನ್ನ ಅನುಭವ ಜೊತೆಗೆ ನೀವು ಜೆಸಿ ಸಂಸ್ಥೆ ಒಳಗಡೆ ಜೂನಿಯರ್ ಜೆಸಿ ಆಗಿ ನಂತರ ಜೆಸಿಗಳಾಗಿ ನಿಮ್ಮ ಬದುಕನ್ನ ರೂಪಿಸ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಸಾಧ್ಯತೆ ಇದೆ. ನೀವು ಖಂಡಿತವಾಗಿ ನಿಮ್ಮ ಬದುಕನ್ನ ಹಸನು ಮಾಡ್ಕೊಳ್ಳೋದಕ್ಕೆ ಈ ಒಂದು ಕಾರ್ಯಕ್ರಮ ಏನಿದೆ ಕಂಪ್ಲೀಟ್ ಆಗಿ ಸೀರಿಯಸ್ ಆಗಿ ನೀವು ಭಾಗವಹಿಸ್ಬೇಕು. ಭಾಗವಹಿಸಿ ಒಂದು ಇಡೀ ಕಾರ್ಯಕ್ರಮ ವಾಚ್ ಮಾಡಿ, 2 ಆ ಕಡೆ ಈ ಕಡೆ ಏನು ನೋಡದೆ ಇಲ್ಲೇ ನಿಮ್ಮ ಗಮನ ಇರ್ಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಕೆಲವು ಟೆಕ್ಸ್ಟ್ ಮೆಸೇಜಸ್ ಏನಿದೆ ಅಂತ ಒಂದ್ಸರಿ ನೋಡ್ಬಿಡ್ತೇನೆ. ಓಕೆ, ಎಸ್ ಫೈನ್. ಮೊದಲನೇದಾಗಿ ಓಕೆ ಅಕ್ಷಿತಾ ಥ್ಯಾಂಕ್ ಯು ಅಂದಿದ್ದೀರಿ. ಓಕೆ ಅಕ್ಷಿತಾ, ನಾನು ನಿಮ್ಗೆ ಚೆನ್ನಾಗಿ ಮಾತಾಡಿದಿರಿ ಅಂತ ಹೇಳಿದೀನಿ, ಕಂಗ್ರಾಟ್ಸ್. ಹಿತಾ ಅವರು ಕಲರ್ಫುಲ್ ಅಂತ ಹೇಳಿದಿರಿ. ಎಸ್, ನಾನು ಬಣ್ಣ ಬಣ್ಣದ ರಂಗುಗಳನ್ನ ಚಿತ್ರಗಳನ್ನ ತೋರಿಸಿದ್ದೇನೆ. ಈಗ ದೆನ್ ಇನ್ನೊಬ್ರು ಸಮತಾರೈ, ಓಕೆ ಕಲರ್ಫುಲ್ ಡ್ರೀಮ್ಸ್ ಸರ್. ಓಕೆ, ಡ್ರೀಮ್ಸ್ ಯಾವಾಗ್ಲೂ ಕಲರ್ಫುಲ್ಲೇ. ಓಕೆ, ಬ್ಲಾಕ್ ಅಂಡ್ ವೈಟ್ ಕಡಿಮೆ. ಓಕೆ, ಅನಘ ಅವರು ಹೇಳ್ತಾ ಇದ್ದಾರೆ ಕಲರ್ಫುಲ್ ಲೈಫ್ ಅಂತ. ಎಸ್, ಎಲ್ರಿಗೂ ಏನೋ ಬಣ್ಣನೇ ಜಾಸ್ತಿ ಇಷ್ಟ ಆಗುವುದಾಗಿದೆ. ಅಫ್ ಕೋರ್ಸ್ ನಾಟ್ ಏಬಲ್ ಟು ಕಲರ್ಫುಲ್ ಡ್ರೀಮ್ಸ್ ಟು ಬಿ ಸಕ್ಸಸ್ಫುಲ್ ಪರ್ಸನ್. ಓಕೆ, ಸಕ್ಸಸ್ಫುಲ್ ಪರ್ಸನ್ ಆಗೋದ್ರ ಕಡೆಗೆ ಕೊಂಡೊಯ್ಬೇಕು. ಅಫ್ ಕೋರ್ಸ್ ನಾಟ್ ಎನೇಬಲ್ ಟು ಅಚೀವ್ ಫಾರ್ ಅಸ್ ಜೆಸಿಸ್ ಅಂತ ಒಂದು ಹೇಳಿದ್ದಾರೆ. ಕಲರ್ಫುಲ್ ಡ್ರೀಮ್ಸ್ ವಿಚ್ ಇಸ್ ಸಮಥಿಂಗ್ ಡಿಫಿಕಲ್ಟ್ ಟು ಅಚೀವ್. ಅಫ್ ಕೋರ್ಸ್ ನಾಟ್ ಅನೇಬಲ್ ಟು. ಓಕೆ ಓಕೆ, ಗುಡ್ ಗುಡ್ ಗುಡ್. ಅನೇಬಲ್ ಅಂದಿದ್ದೀರಲ್ಲ, ಈ ಪದನ ನಾನು ಇಷ್ಟಪಡ್ತೇನೆ. ಸ್ನೇಹಿತರೆ, ನಾನು ಬೆಂಗಳೂರು ಸೌತ್ ಜೂನಿಯರ್ ಚೇಂಬರ್ ಅಂತ ಇಲ್ಲಿ ಬೆಂಗಳೂರಿನಲ್ಲಿ ಮೆಂಬರ್ ಆಗಿದ್ದು, ಜೆಸಿ ಮೆಂಬರ್. ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ಬೇಕಾದ್ರೆ, ನಾನು 2000 ಇಸ್ವಿನಲ್ಲಿ ಆ ಚಾಪ್ಟರ್ ಅಧ್ಯಕ್ಷ ಆಗಿದ್ದೆ. ಅದಕ್ಕಿಂತ ಹಿಂದಿನ ಅಧ್ಯಕ್ಷರುಗಳನ್ನೆಲ್ಲ ಗಮನಿಸ್ತೆ. ನಮ್ಮ ಬೆಂಗಳೂರು ಸೌತ್ ಜೂನಿಯರ್ ಜೆಸಿ ಸಂಸ್ಥೆಯವರು ಒಂದ್ ಮಾತಾರ ತಿಳ್ಕೊಳ್ಳಿ, ಅವ್ರು ಜೆಸಿ ಸೇರಿರ್ಲಿಲ್ಲ ಅಂದ್ರೆ ಅವ್ರು ಅಷ್ಟೊಂದು ಅಭಿವೃದ್ಧಿ ಹೊಂದುತ್ತಿರ್ಲಿಲ್ಲ ಅಂತ ನನ್ಗೊಂದ್ಸರಿ ಅನ್ಸಿತ್ತು. ಯಾಕೆ ಅಂದ್ರೆ ಎಸ್ಪೆಷಲಿ ನಾನು ಪಾಸ್ಟ್ ಪ್ರೆಸಿಡೆಂಟ್ಸ್ ಗಳನ್ನ ಗಮನಿಸ್ತಾ ಬಂದೆ. ಅವ್ರು ಏನ್ ಆಗಬೇಕಾಗಿತ್ತು 10x ಅಂದ್ರೆ 10 times ಮಲ್ಟಿಪ್ಲೈ ಮಿನಿಮಮ್ ಅವ್ರ ಲೈಫಲ್ಲಿ ಅಚೀವ್ ಮಾಡಿದ್ರು. ಕೆಲವರು 100 times. ನಮ್ಮಂತವ್ರು ಸರ್ಕಾರಿ ಕೆಲಸನೇ ಬಿಟ್ಟು ಜೆಸಿ ಟ್ರೈನರ್ ಆದ್ಮೇಲೆ ಆ ಟ್ರೈನರ್ ಆಗ್ಲಿಕ್ಕೇನೆ ಯಾಕೆ ಪಾರ್ಟ್ ಟೈಮ್ ಟ್ರೈನಿಂಗ್ ಮಾಡ್ಕೊಂಡಿರ್ಬೇಕು ಅಂತ ಫುಲ್ ಟೈಮ್ ಟ್ರೈನರ್ ಆಗೋದಕ್ಕೆ ನಾನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಈ ಟ್ರೈನಿಂಗ್ ಮಾಡೋದನ್ನೇ ಉದ್ಯೋಗ ಮಾಡ್ಕೊಂಡ್ಬಿಟ್ಟೆ ರೀ. ಓಕೆ, ದೂರದರ್ಶನದ್ದು ಆಸ್ ಎ ಫ್ರೀಲ್ಯಾನ್ಸರ್ ನಾನು ಪಾರ್ಟ್ ಟೈಮ್ ಅದು ಮಾಡ್ಕೊಂಡ್ ಬಂದಿದ್ದು. ಓಕೆ, ಸೊ ನಮ್ ಜೊತೆ ಸೀರಿಯಸ್ ಆಗಿ ಭಾಗವಹಿಸಿದ್ದೀರಿ. ನನಗೆ ತುಂಬಾ ಸಂತೋಷ ಆಯ್ತು. ಸೌಜನ್ಯ ಅವರ ಸೌಜನ್ಯದ ನುಡಿಗಳನ್ನ ಸುಮಾರು 2 ವರ್ಷಗಳಿಂದ ನನ್ನ ಜೊತೆ ಅವರು ದೂರವಾಣಿಯಲ್ಲಿ ಸಂಪರ್ಕದಲ್ಲಿದ್ದಾರೆ. ಒಂದು ದಿನ ಬರ್ಬೋದು, ಎದುರು ಬದ್ರು ನೋಡುವಂತ ಸಂದರ್ಭ ಕೂಡ. ಇನ್ನು ಸಂತೋಷ್ ಆಸಕ್ತಿ ವಹಿಸಿ ಈ ಕಾರ್ಯಕ್ರಮದ ಬಗ್ಗೆ ಫಾಲೋ ಅಪ್ ಎಲ್ಲ ತುಂಬಾ ಚೆನ್ನಾಗಿ ಮಾಡೋದು. ನಾನು ಯಾವಾಗ್ಲೂ ವೆಲ್ಕಮ್ ಟು ದಿ ಫೆಲೋ ಲರ್ನರ್ಸ್ ಅಂತ ಕರಿತೇನೆ. ಯಾಕೆ ಅಂದ್ರೆ ನಾನು ಕಲಿತಾ ಇದ್ದೀನಿ. ನಾನು ಕಲಿತಾ ಇರೋ ಸಂದರ್ಭದಲ್ಲಿ ನಿಮ್ಮನ್ನು ಕಲಿತಾ ಜೊತೆಗೆ ಕರ್ಕೊಂಡು ಹೋಗೋಣ ಅನ್ನುವಂಥದ್ದು. ನಾನು ಒಂದು ಟ್ರೈನರ್ ಆಗಿದ್ರಿಂದ ಒಂದೇನ್ ಅರ್ಥ ಆಯ್ತು ಗೊತ್ತಾ? ಐ ಹ್ಯಾವ್ ಡಿಸೈಡೆಡ್ ಸಾಯೋ ಕೊನೆ ದಿನದವರೆಗೂ ಏನಾರು ಕಲಿತಾ ಇರ್ಬೇಕು. ಯಾಕೆ ಅಂದ್ರೆ ಕಲಿತಾ ಇದ್ರೆ ಮಾತ್ರನೇ ಜೀವನದಲ್ಲಿ ಈ ಏನಾದ್ರೂ ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗೋಕೆ ಸಾಧ್ಯ ಆಗೋದು, ಅಪ್ಡೇಟ್ ಆಗೋದು, ಅಪ್ಗ್ರೇಡ್ ಆಗೋದು, ಅಥವಾ ರೀಇನ್ವೆಂಟ್ ಆಗೋದು. ಇದೇನಾದ್ರು ಆಗ್ಬೇಕಂದ್ರೆ ಖಂಡಿತವಾಗಿ ನಾವು ಕಂಟಿನ್ಯೂಸ್ ಲರ್ನರ್ ಆಗಿರ್ಬೇಕು ಅಂತ ನಂಗೆ ಅರ್ಥ ಆಯ್ತು. ಜೊತೆಗೆ ಏನಾಯ್ತು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳಿ ಓಕೆ, ವಾಟ್ ಇಸ್ ದಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್? ಆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ ಏನಾಗಬೇಕು ಅಂದ್ರೆ ಪರಿವರ್ತನೆ ಹೊಂದಬೇಕು ಅಂದ್ಬಿಟ್ಟು ವರ್ಲ್ಡ್ ಆಫ್ ಟ್ರಾನ್ಸ್ಫಾರ್ಮೇಶನ್. ಯು ಆರ್ ವೆಲ್ಕಮ್ ಟು ದಿ ವರ್ಲ್ಡ್ ಆಫ್ ಟ್ರಾನ್ಸ್ಫಾರ್ಮೇಶನ್. ಪರಿವರ್ತನೆ ಹೊಂದಲಿಕ್ಕೆ ಏನಾದ್ರೂ ಯೋಚನೆ ಮಾಡ್ಬೇಕಪ್ಪ. ಸೊ ಹಾಗಾಗಿ ನಾನು ನನ್ನ ಕೋರ್ಸ್ಗಳನ್ನ ಹೆಚ್ಚು ಈ ಪರಿವರ್ತನೆಯನ್ನ ಆಧರಿಸಿ ತರಬೇತಿಗಳನ್ನ ಮಾಡ್ತಾ ಬಂದೆ. ಓಕೆ, ಇದೊಂದು ಬ್ಲಾಂಕ್. ನಿಮ್ಗೂ ಏನೇನೋ ಕನ್ಸುಗಳು ಬರ್ತಾ ಇದೆ. ನನ್ ಇವನ್ ಟಾಕ್ ಮುಗಿದ್ಮೇಲೆ ಈ ಫಿಲಪ್ ದಿ ಬ್ಲಾಂಕ್ಸ್ ಸ್ವಲ್ಪನಾದ್ರೂ ಏನೋ ಜಯಪ್ರಕಾಶ್ ಅವ್ರು ಹೇಳಿದ್ರಲ್ಲ, ಈಗ್ಲೂ ಪೇಪರ್ ಪೆನ್ ಇದ್ರೆ ಯಾವ್ದಾದ್ರು ವಿಷಯ ನೋಟ್ ಮಾಡ್ಕೊಬೇಕು ಅಂತ ಅಂದ್ರೆ ನೋಟ್ ಮಾಡ್ಕೊಂಡ್ಬಿಡಿ. ಆಮೇಲೆ ಆಲೋಚನೆ ಮಾಡಿ, ಯಾಕೆ ಹೇಳಿದ್ರು ಈ ಮಾತೇನೋ ಹೇಳಿದ್ರು, ನನಗೇನಾದ್ರೂ ಇದು ಅಪ್ಲೈ ಆಗುತ್ತಾ ಅಂತ ಸ್ವಲ್ಪ ಆಲೋಚನೆ ಮಾಡ್ಕೊಳ್ಳಿ. ಯಾವ್ದಾದ್ರು ಒಂದು ಪಾಯಿಂಟ್ ಇಟ್ಕೊಂಡ್ರು ನೀವು ಉದಾರ ಆಗ್ಬಿಡ್ಬೋದ್ರಿ. ಯಾಕೆ ಗೊತ್ತಾ, ನಾನು ಟ್ರೈನರ್ ಆಗಿರ್ಲಿಲ್ಲ ಇನ್ನೂ. ಆಗ್ಲೇ ಒಬ್ಬಂಗೆ ಏನೋ ಒಂದು ಮಾತು ಹೇಳಿದೆ, ಒಂದ್ 5 ನಿಮಿಷ ಮೋಟಿವೇಟ್ ಮಾಡಿದ್ದೆ. ಅವನು ಈಗ ತಮಿಳ್ನಾಡಲ್ಲಿ IAS ಆಫೀಸರ್ ಆಗ್ಬಿಟ್ಟಿದ್ದಾನೆ. ಸರ್ ನಿಮ್ಮಿಂದ ನಾನು IAS ಆಫೀಸರ್ ಅಂದ್ಬಿಟ್ಟಾರಿ. ನನಗೆ
ನನ್ಗೆ ಅವಾಗ ಇದು ಪವರ್ಫುಲ್, ಇದು ಟ್ರೈನಿಂಗು, ಮಾತುಗಳಿಗೆ ಅಷ್ಟೊಂದು ಪವರ್ ಇದೆ ಅಂತ ಅರ್ಥ ಆಯ್ತು. ಇನ್ನ ನಾನು ಟಿವಿ ಶೋ ಮಾಡ್ತಾ ಇದ್ದೆ, ಸೋಲುಗಳಿಗೆ ಎಂಜಿದ್ರಿ ಅಂತ, ನೇಣಾಕಳಕ್ಕೆಲ್ಲ ರೆಡಿ ಆಗಿದ್ದಂತೆ. ನನ್ ಟಿವಿ ಮಾತ್ರ ಆನ್ ಆಗಿತ್ತಂತೆ. ನನ್ನ ಮಾತು ಕೇಳ್ತಾ 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 ಒಂದ್ ಫಸ್ಟ್ ಕಾಲ್ ಲೈವ್ ಶೋ ಆದ್ಮೇಲೆ ಸಾರ್ ಬದುಕ್ಸ್ಬಿಟ್ರಿ. ಏನಪ್ಪಾ ಅಂದ್ರೆ, ಸಾರ್ ನೇಣಾಕಳಕ್ ರೆಡಿ ಇದೆ ಸರ್, ನಿಮ್ ಮಾತ್ ಕೇಳ್ತಾ ಸೂಸೈಡ್ ಮಾಡ್ಕೋಬಾರ್ದು ಅಂತ ಡಿಸೈಡ್ ಮಾಡಿದೆ ಸಾರ್ ಅಂದ್ಬಿಟ್ಟ. ಅರ್ರೆ, ಇದು ಇಷ್ಟೊಂದು ಪವರ್ಫುಲ್ ಆ ಮೀಡಿಯಾ, ಅದು ಮಾತಾಗ್ಲಿ ಬರವಣಿಗೆ ಆಗ್ಲಿ ಅಷ್ಟೊಂದು ಪವರ್ಫುಲ್ ಅಂತ ಅನ್ನಿಸ್ತು. ಅದಕ್ಕೆ ನೀವು ಏನಂದ್ರೆ ನಿಮ್ ಬದುಕಿನಲ್ಲಿ ಬರವಣಿಗೆ ನಿಮ್ಮ ಹಣೆ ಬರಹವನ್ನು ಬರೆಯುತ್ತದೆ ಅಂತ ಆಲೋಚನೆ ಮಾಡ್ಕೊಂಡು ಏನೇನ್ ಥಾಟ್ಸ್ ಬರುತ್ತೆ ಆದಷ್ಟು ಬರೆದಿಟ್ಟು ಆಮೇಲೆ ಅದ್ರ ಕಡೆಗೆ ಗಮನ ಕೊಡಿ. ಎ ಜರ್ನಿ of 1,000 miles begins with a single step. ಇದೆಲ್ಲರಿಗೂ ಗೊತ್ತಿರೋದು, ಕನ್ಫ್ಯೂಷನ್ಸ್ ಹೇಳಿದ್ದಾರೆ ಕರೆಕ್ಟ್. ಆ ಮೊದಲ ಹೆಜ್ಜೆಗಳು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ನಿಮಗೆ ಜೂನಿಯರ್ JC ನಲ್ಲಿ ಇದ್ದೀರಾ, ಬದುಕಿನ ಬಗ್ಗೆ ಅಸ್ಪಷ್ಟವಾದ ಕಲ್ಪನೆ ಇದೆ. ಆ ಅಸ್ಪಷ್ಟತೆಯಿಂದ ಸ್ಪಷ್ಟತೆಯ ಕಡೆಗೆ ನೀವು ಸಾಗೋದಕ್ಕೆ ಈ ಮೊದಲ ಹೆಜ್ಜೆ ನಿಮ್ಗೆ ನೆರವಾಗ್ತದೆ. ದ ಫಸ್ಟ್ ಸ್ಟೆಪ್ ಈಸ್ ಆಲ್ವೇಸ್ ದ ಹಾರ್ಡೆಸ್ಟ್. ನಾನು ಯಾವ ರೂಟಲ್ಲಿ ಹೋಗ್ಬೇಕು, ಯಾವ ಡೈರೆಕ್ಷನ್ ಹೋಗ್ಬೇಕು, ಹೇಗೆ ಹೋಗ್ಬೇಕು, ಆ ಫಸ್ಟ್ ಸ್ಟೆಪ್ ನೋಡಿ ತುಂಬಾ ದೊಡ್ಡದಿದೆ ಹತ್ತಕ್ಕೆ. ಅದು ಹತ್ತು ಬಿಟ್ರೆ ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಇವೆಲ್ಲ ಸ್ವಲ್ಪ ನಿಮ್ಗೆ ಈಸಿ ಆಗ್ತದೆ. ಸೊ ವಾಟ್ ಯು ಹ್ಯಾವ್ ಟು ಡೂ, ಟೇಕ್ ಸ್ಮಾಲ್ ಸ್ಟೆಪ್ಸ್ ಇನ್ ದ ರೈಟ್ ಡೈರೆಕ್ಷನ್ ರಾದರ್ ದನ್ ಲೀಪ್ಸ್ ಇನ್ ದ ರಾಂಗ್ ಡೈರೆಕ್ಷನ್. ಸೊ ತಗೋತಿರೋ ಹೆಜ್ಜೆನ ಅದನ್ನ ರೈಟ್ ಡೈರೆಕ್ಷನ್ ಅಲ್ಲಿ ತಗೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಈಚ್ ಅಂಡ್ ಎವರಿ ಸ್ಟೆಪ್ ಯು ಟೇಕ್ ಮಸ್ಟ್ ಮೂವ್ ಯು ಟುವರ್ಡ್ ಯುವರ್ ಗೋಲ್. ನೀವೇನೋ ಗುರಿ ಇಟ್ಕೋತಿರಲ್ಲ, ಆ ಗುರಿಯ ಕಡೆಗೆ ನಿಮ್ಮ ಹೆಜ್ಜೆ ಸಾಗಿದ್ರೆ ಮಾತ್ರ ಆ ಗುರಿ ಹತ್ರ ಹೋಗ್ತೀರಾ. ಇಲ್ದಿದ್ರೆ ಎಲ್ರೂ ಹೋಗ್ಲಿಕ್ಕೆ ಆಗ್ತದೆ ಅಲ್ವಾ. ಎಲ್ರು ಅವ್ರವ್ರ ಪಾಡ್ಗೆ ಅವ್ರಿದ್ರೆ ನೀವು ಮಾತ್ರ ಮೆಟ್ಲು ಹತ್ಕೊಂಡು ಲೈಫ್ ಅಲ್ಲಿ ನಿಮ್ಗೆ ಏನ್ ಬೇಕೋ ಅದನ್ನ ಪಡೆಯೋದಕ್ಕೆ ನಿಮಗೆ ಸಾಧ್ಯತೆ ಇದೆ. ದೇರ್ ಇಸ್ ನೋ ಎಲಿವೇಟರ್ ಟು ಸಕ್ಸಸ್, ಯು ಹ್ಯಾವ್ ಟು ಟೇಕ್ ದ ಸ್ಟೈಲ್ಸ್. ಓಕೆ, ಇಲ್ಲಿ ಯಾವಾಗ್ಲೂ ಲಿಫ್ಟ್ ಇಲ್ಲ, ಒಂದೇ ಸರಿ ಸಕ್ಸಸ್ ಕರ್ಕೊಂಡು ಹೋಗ್ಬಿಡೋಣ ಅನ್ನೋದಕ್ಕೆ ಮೆಟ್ಲು ಹತ್ಲೇಬೇಕು. ಒಂದೊಂದು ಮೆಟ್ಲನ್ನು ನೀವು ಹತ್ಕೊಂಡು ಸಾಕ್ತಾ ಬನ್ನಿ. ಇಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ಹಾಕಬೇಡಿ, ಗುರಿ ಮುಟ್ಟುವ ತನಕ ನಿಲ್ಲಬೇಡ. ಗೆದ್ದರೆ ಸಂಭ್ರಮ, ಸೋತರೆ ಅನುಭವ. ಗೆದ್ರೆ ಓಕೆ, ಸೋತ್ರೆ ನೋ ಪ್ರಾಬ್ಲಮ್. ಯಾಕೆ ಗೊತ್ತಾ, ಆಲ್ ಸಕ್ಸಸ್ಫುಲ್ ಸ್ಟೋರೀಸ್ ಹ್ಯಾವ್ ಚಾಪ್ಟರ್ಸ್ ಆಫ್ ಫೇಲ್ಯೂರ್ಸ್ ಅಂತ ಒಂದು ಮಾತಿದೆ. ಯಾವುದೇ ಸಕ್ಸಸ್ಫುಲ್ ಸ್ಟೋರಿ ತಗೊಂಡ್ರೆ ಅದರಲ್ಲಿ ಫೇಲ್ಯೂರ್ಸ್ ಚಾಪ್ಟರ್ಸ್ ಇರುತ್ತೆ. ಸೊ ಅದನ್ನ ಒಂದು ಅನುಭವ ಅಂತ ಅನ್ಕೊಳ್ಳಿ. ಓಕೆ, ಸೊ ಈಗ ನನ್ನ ಅನುಭವ ಒಂದ್ ಸ್ವಲ್ಪ ಶೇರ್ ಮಾಡ್ಕೊಂಡೆ. ವಾಟ್ಸ್ ಯುವರ್ ಸ್ಟೋರಿ? ನಿಮ್ ಮುಂದಿನ ಸ್ಟೋರಿ. ನಿಮ್ಗೊಂದಿನ ಈ ತರ ಮಾತಾಡಕ್ ಹೇಳಿದಾಗ ನೀವ್ ಏನ್ ಹೇಳ್ಬೇಕು ಅಂತ ಇದ್ದೀರಿ ಈಗ್ಲೇ ಆಲೋಚನೆ ಮಾಡ್ತಾರೆ, ಈಗ್ಲೇ ಪ್ಲಾನ್ ಮಾಡ್ತಾರೆ ಸ್ನೇಹಿತರೆ. ಲೀಡರ್ಶಿಪ್ ಇಸ್ ಆಲ್ ಅಬೌಟ್ ಕರೇಜ್ ಟು ಡ್ರೀಮ್ ಬಿಗ್. ಧೈರ್ಯ ಮಾಡ್ಬೇಕು. ಈ ಒಂಥರ ಜೂನಿಯರ್ JC ಪ್ಲಾಟ್ಫಾರ್ಮ್ ಇಸ್ ದ ರೈಟ್ ಪ್ಲಾಟ್ಫಾರ್ಮ್ ಫಾರ್ ಯು ಟು ಡ್ರೀಮ್ ಬಿಗ್. ದೊಡ್ಡದಾಗೆ ಆಲೋಚನೆ ಮಾಡ್ತಾ ಇರ್ಬೇಕು. ಯಾಕೆ ದೊಡ್ಡದಾಗಿ ಆಲೋಚನೆ ಮಾಡ್ಬೇಕು ಅಂತಂದ್ರೆ, ಇಲ್ದೇ ಇದ್ರೆ ಚಿಕ್ಕದಾಗಿ ಆಲೋಚನೆ ಮಾಡ್ಬಿಡ್ತೀವಿ ಅಲ್ವಾ. ಲೋ ಏಮ್ ಇಸ್ ಕ್ರೈಮ್ ಅಂತ ಜವಾಹರ್ಲಾಲ್ ನೆಹರು ಹೇಳಿದ್ರು ಸ್ನೇಹಿತರೆ. ನಮ್ ಬಿಲ್ ಗೇಟ್ಸ್ ಏನ್ ಹೇಳಿದ್ರು, ಇಫ್ ಯು ಆರ್ ಬಾರ್ನ್ ಪೂರ್ ಇಟ್ಸ್ ನಾಟ್ ಯುವರ್ ಮಿಸ್ಟೇಕ್, ಬಟ್ ಇಫ್ ಯು ಡೈ ಪೂರ್ ಇಟ್ ಈಸ್ ಯುವರ್ ಮಿಸ್ಟೇಕ್ ಅಂದ್ರು ಅಲ್ವೇ. ಅದು ನಮ್ ಕೈನಲ್ಲಿ ಇದೆ ಅಲ್ವಾ ಸ್ನೇಹಿತರೆ. ಈ ಚಾರ್ಟ್ ಒಂದ್ ಸ್ವಲ್ಪ ಸರಿಯಾಗಿ ಗಮನಿಸಿ. ಕಂಫರ್ಟ್ ಝೋನ್, ಜಾಸ್ತಿ ಜನ ಕಂಫರ್ಟ್ ಝೋನ್ ಅಲ್ಲೇ ಇದ್ಕೊಂಡು ಆ ಫಿಯರ್ ಝೋನ್ ಮುಂದೆ ಯಾಕಪ್ಪ ಎದ್ರುಕೊಂಡು ಮುಂದೆನೆ ಹೋಗೋದಿಲ್ಲ. ಆ ಫಿಯರ್ ಝೋನ್ ನ ಯಾರು ಕ್ರಾಸ್ ಮಾಡ್ಕೊಂಡು ಹೋಗ್ತಾರೆ, ಅವರು ಲರ್ನಿಂಗ್ ಝೋನ್ಗೆ ಹೋಗ್ತಾರೆ. ಲರ್ನಿಂಗ್ ಝೋನ್ ನಿಂದ ನೆಕ್ಸ್ಟ್ ಗ್ರೋತ್ ಝೋನ್ಗೆ ಹೋಗ್ಲಿಕ್ಕೆ ಸಾಧ್ಯ. ನೀವು ಗಮನಿಸ್ಕೊಳ್ಳಿ, ಈ ಪ್ರಪಂಚದಲ್ಲಿರೋ ಎಷ್ಟೊಂದ್ ಜನ ಎದ್ರುಕೊಂಡು ಅಲ್ಲೇ ಇದ್ದು ಬಿಟ್ಟಿದಾರಲ್ಲ, ಬಾವಿ ಒಳಗಡೆ ಇರೋ ಕಪ್ಪೆ ತರ. ಅದು ಈಗ COVID-19 ಏನಾಯ್ತು, ಬದುಕಿನಲ್ಲಿ ಸಿಕ್ಕಾಪಟ್ಟೆ ಪಾಠ ಕಲಿಸ್ತು. ಓಕೆ, ಸೊ ಈ COVID-19 ಟೈಮ್ ನಲ್ಲಿ ಫಿಯರ್ ಝೋನ್ ಇಂದ ಎಷ್ಟೊಂದ್ ಜನ ಲರ್ನಿಂಗ್ ಝೋನಿಗೆ ಬಂದ್ರು, ಲರ್ನಿಂಗ್ ಝೋನ್ ಇಂದ ಗ್ರೋತ್ ಝೋನ್ಗೆ ಹೋದ್ರು. ಆ ಗ್ರೋತ್ ಝೋನ್ ಹೋದವ್ರು ಎಷ್ಟೋ ಜನಕ್ಕೆ ಎನ್ಲೈಟ್ಮೆಂಟ್ ಆಗೋಯ್ತು ಅಲ್ವೇ. ವಾಂಟ್ಸು ನೀಡ್ಸು ಅರ್ಥ ಆಗೋಯ್ತು. ವಾಂಟ್ಸ್ ಅಂದ್ರೇನು, ನೀಡ್ಸ್ ಅಂದ್ರೇನು, ಯಾವ್ದನ್ನ ಎಷ್ಟು ಬಳಸ್ಬೇಕು, ಎಷ್ಟು ದುಡ್ಡು ಉಳಿಸ್ಬೇಕು, ಪ್ರಕೃತಿಯ ಸರಿಯಾಗಿ ಕಾಪಾಡ್ಕೊಳ್ಳೋದು, ಪರಿಸರದ ಮಹತ್ವ, ಇವೆಲ್ಲ ಅರ್ಥ ಆಗೋಯ್ತು. ಈ ಲರ್ನಿಂಗ್ ಝೋನ್ ಇಂದ ಗ್ರೋತ್ ಝೋನ್ ಮಧ್ಯೆ ನಾನೊಂದು ಆಡ್ ಮಾಡ್ತೀನಿ ಇಲ್ಲಿ, ಎಫರ್ಟ್ ಝೋನ್ ಅಂತ. ಯಾವ ವ್ಯಕ್ತಿ ಪ್ರಯತ್ನ ಮಾಡ್ತಾರೆ, ಪ್ರಯತ್ನಶೀಲರಾಗ್ತಾರೆ, ಅವರು ಮಾತ್ರ ಜೀವನದಲ್ಲಿ ಅಭಿವೃದ್ಧಿಯನ್ನ ಹೊಂದುತ್ತಾರೆ ಸ್ನೇಹಿತರೆ. ರಿಸ್ಕ್ ಗೋಸ್ ಅಪ್, ಪ್ರೈಸ್ ಗೋಸ್ ಅಪ್. ನಂಗೆ ಒಂದ್ ಅರ್ಥ ಆಗಿದೆ, ಅದ್ ನೀವು ಅರ್ಥ ಮಾಡ್ಕೊಳ್ಳಿ. ಅಯ್ಯೋ ಯಾವ್ದೋ ಪ್ರಾಜೆಕ್ಟ್ ಡೈರೆಕ್ಟರ್ ಆಗ್ಬೇಕು, ಏನೋ ತೊಂದ್ರೆ ಇದೆ, ನೋ, ಎಲ್ಲ ಅಕ್ಸೆಪ್ಟ್ ಮಾಡ್ತಾರೆ. ಈ ಪ್ರೋಗ್ರಾಮ್ ಮಾಡ್ಬೇಕು, ಆ ಪ್ರೋಗ್ರಾಮ್ ಮಾಡ್ಬೇಕು. ಈಗ ನನ್ನ ಫ್ರೆಂಡ್ ಒಬ್ಬ ಆನಂದ್ ಅಂತ, ಅವನು JC ನಲ್ಲಿ ಯಾವಾಗ್ಲೂ ಫಸ್ಟ್ ಕೈ ಎತ್ತನು, ನಾನು ಆ ಪ್ರಾಜೆಕ್ಟ್ ಮಾಡ್ತೀನಿ ಅಂತ. ಕೊನೆಗೀಗ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ನಡೆಸ್ತಾ ಇದ್ದಾನೆ ಅವನು ಅಲ್ವೇ.
ಸಿ ನಮ್ಗೆ ರಿಸ್ಕ್ ಇದೆ ಅಂತ ರೆಸ್ಪಾನ್ಸಿಬಿಲಿಟಿಯಿಂದ ಹಿಂದೆ ಹೋಗ್ಬಿಡ್ತೀವಿ. ಸೊ ಯಾರು ರೆಸ್ಪಾನ್ಸಿಬಿಲಿಟಿನ ತೆಗೆದುಕೊಳ್ತಾರೆ ಅವ್ರಿಗೆ ಮಾತ್ರ ಅವಕಾಶಗಳು ಹುಡುಕೊಂಡು ಬರ್ತವೆ. ಆ ಅವಕಾಶಗಳು ನಿಮ್ಮ ಹತ್ರಕ್ಕೆ ಬರ್ತವೆ. ನೀವೇ ನಿಮ್ಮ ಹತ್ರಕ್ಕೆ ಅವಕಾಶಗಳು ತರಿಸ್ಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಹೆಚ್ಚು ಹೆಚ್ಚು ರಿಸ್ಕ್ ತಗೋಬೇಕು. ಅಂಡ್ ದಿಸ್ ಇಸ್ ದಿ ರೈಟ್ ಏಜ್ ಟು ಟೇಕ್ ರಿಸ್ಕ್. 70-80ನೇ ವಯಸ್ಸಿನಲ್ಲೇ ಎಷ್ಟೊಂದ್ ಜನ ರಿಸ್ಕ್ ತಗೊಂಡ್ ಲೈಫಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಈ ಏಜ್ ಇದೆಯಲ್ಲ ನಿಮ್ಮ ಜೂನಿಯರ್ JC ಏಜ್, ಐ ಥಿಂಕ್ ದಿಸ್ ಇಸ್ ದಿ ಪರ್ಫೆಕ್ಟ್ ಏಜ್ ಟು ಟೇಕ್ ರಿಸ್ಕ್ ಅಂತ ನನ್ಗೆ ಅನ್ನಿಸ್ತಾ ಇದೆ. ಈಗ್ಲಿಂದ ನೀವು ಆಲೋಚನೆ ಮಾಡ್ತಾ ಇದ್ರೆ ನೋಡ್ತಾ ಇದ್ದಂಗೆನೆ ವಾವ್ ಇವನೇನಾ ಈಕೆನೇನಾ ಅಂತ ನಿಮ್ಗೆ ಕೈ ಮುಗಿತಾರೆ, ಮನೆಗೆ ಕರೆದು ನಮಗ್ ಗೊತ್ತಿರೋರ್ರಿ ಇವ್ರು, ನಮ್ ಸ್ನೇಹಿತರು, ನಮ್ಮ ನೆಂಟ್ರೆ, ದೂರದ ನೆಂಟ್ರು ಅನ್ನೋ ಲೆವೆಲ್ಗೆ ಬೆಳಿಬೇಕು ನೀವು. ಲೈಫ್ ಇಸ್ ನಾಟ್ ಅಬೌಟ್ ಫೈಂಡಿಂಗ್ ಯುವರ್ ಸೆಲ್ಫ್, ಲೈಫ್ ಇಸ್ ಅಬೌಟ್ ಕ್ರಿಯೇಟಿಂಗ್ ಯುವರ್ ಸೆಲ್ಫ್. ಲೈಫ್ ಏನು ಅಂತ ಹುಡುಕೊಂಡು ಹೋಗೋದಲ್ಲ, ನೀವು ಕ್ರಿಯೇಟ್ ಮಾಡ್ಕೋಬೇಕು. ನೀವೇ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆ. ನಾನೊಬ್ಬ ವ್ಯಕ್ತಿತ್ವ ವಿಕಸನ ತರಬೇತುದಾರನಾಗಿ ಸಾವಿರಾರು ಸಾಧಕರನ್ನ ನಾನು ಕಣ್ಣಾರೆ ನೋಡಿ ಮಾತಾಡ್ಸಿರೋದ್ರಿಂದ ಈ ಮಾತನ್ನ ಹೇಳ್ತೇನೆ. ಆ ಎಲ್ಲ ಸಾಧಕರು ನಂಗೆ ಒಂದ್ ಮಾತು ಹೇಳಿದ್ರು ರೀ, ಇದುವರೆಗೆ ಒಬ್ರು ನಾನು ಅದೃಷ್ಟದಿಂದ ಮುಂದೆ ಬಂದಿದ್ದೀನಿ ಅಂತ ಒಬ್ರು ಹೇಳಿಲ್ಲ ರೀ. ತಮ್ಮ ಪ್ರಯತ್ನದಿಂದ ತಾವು ಜೀವನದಲ್ಲಿ ಮುಂದೆ ಬಂದಿದ್ದೇವೆ ಅಂತ ಹೇಳಿದ್ದಾರೆ. ಪ್ರಿಪೇರಿಂಗ್ ಆರ್ಡಿನರಿ ಟು ಎಕ್ಸ್ಟ್ರಾ ಆರ್ಡಿನರಿ. ನಾವು ಆರ್ಡಿನರಿಯಿಂದ ಎಕ್ಸ್ಟ್ರಾ ಆರ್ಡಿನರಿಗೆ ಹೋಗ್ಬೇಕು. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ಡಿನರಿ ಅಂಡ್ ಎಕ್ಸ್ಟ್ರಾ ಆರ್ಡಿನರಿ? ಆರ್ಡಿನರಿ ಪಕ್ಕ ಎಕ್ಸ್ಟ್ರಾ ಆಡ್ ಮಾಡೋದು. ಸೊ ವಾಟ್ ಈಸ್ ದಟ್ ಎಕ್ಸ್ಟ್ರಾ ಯು ಆರ್ ಗೋಯಿಂಗ್ ಟು ಆಡ್ ಇನ್ ಯುವರ್ ಲೈಫ್ ಈಸ್ ವಾಟ್ ಮ್ಯಾಟರ್ಸ್. All of us do not have equal talent, but all of us have an equal opportunity to develop our talents. ಎಲ್ಲರಿಗೂ ಈಕ್ವಲ್ ಆಗಿ ಅವಕಾಶಗಳಿದೆ. ಅಂಡರ್ಲೈನ್ ಮಾಡ್ಕೊಳ್ಳಿ. ಓಕೆ, opportunity. All of us do not have equal talent, but all of us have an equal opportunity to develop our talents. ಎಲ್ಲರಿಗೂ ಈಕ್ವಲ್ ಆಗಿದೆ ಅವಕಾಶಗಳು, ಬಳಸ್ಕೊಳ್ಳಿ ಅಷ್ಟೇ. ನಥಿಂಗ್ ಇಸ್ ಇಂಪಾಸಿಬಲ್. ದ ವರ್ಡ್ ಇಟ್ ಸೆಲ್ಫ್ ಸೇಸ್ ಐ ಆಮ್ ಪಾಸಿಬಲ್. ಏನಂತೀರಿ? ಓಕೆ, ಸೊ ದಟ್ಸ್ ದ ಪವರ್ ಆಫ್ ಪಾಸಿಟಿವ್ ಆಟಿಟ್ಯೂಡ್. ಪಾಸಿಟಿವ್ ಆಗಿ ನೋಡ್ತಾ ಬನ್ನಿ. ಯಾವುದೇ ಸನ್ನಿವೇಶ ಆದ್ರೂ ಥಿಂಕ್ ಪಾಸಿಟಿವ್. Life is like a camera. Focus on what's important. Capture the good times, develop from the negatives, and if things don't work out, take another shot. Yes, simple like life neng nodbeku anta ide. Sariya gamaniskonbidi inno sari. Life is like a camera. Focus on what's important, capture the good times, develop from the negatives, and if things don't work out, take another shot. ಎಷ್ಟು ಚೆನ್ನಾಗಿದೆ ಅಲ್ಲ ಅಂದ್ರೆ? ಏನಂತೀರಾ? ಏನ್ ಮಾಡ್ಬೇಕು ಅದಕ್ಕೆ? ಫಸ್ಟ್ ಅಪ್ಡೇಟ್ ಮಾಡ್ಕೋಬೇಕು. ಅಪ್ಡೇಟ್ ಮಾಡ್ಕೊಂಡು ನಮ್ಮನ್ನ ನಾವು ಅಪ್ಗ್ರೇಡ್ ಮಾಡ್ಕೋಬೇಕು, ರೀಇನ್ವೆಂಟ್ ಮಾಡ್ಕೋಬೇಕು, ನಮ್ಮನ್ನ ನಾವು ಮರುಶೋಧಿಸ್ಕೊಳ್ಬೇಕು. ಅವಾಗ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಇದೆ, SWOT ಅನಾಲಿಸಿಸ್ ಅಂತ. ಸ್ಟ್ರೆಂತ್ಸ್, ವೀಕ್ನೆಸ್, ಆಪರ್ಚುನಿಟೀಸ್ ಅಂಡ್ ಚಾಲೆಂಜಸ್. ಯು ಹ್ಯಾವ್ ಟು ಸ್ಟ್ರೆಂಥನ್ ಯುವರ್ ಸ್ಟ್ರೆಂತ್ಸ್. ಓಕೆ, convert your weaknesses into strengths. Okay, make use of the opportunity whatever available to you and face the challenge. Yes, WOC. Strengths, weakness, opportunities and challenges. So what you have to do? You have to train, you have to upskill and upgrade on a regular basis. You should be a continuous student for life. So add life skills before life kills. Your daily routine matters. ನನ್ನ ಸುಮಾರು ಜನ ಕೇಳ್ತಾ ಇರ್ತಾರೆ, ಸರ್ ಈ ಲೈಫ್ ನ ಕಂಟ್ರೋಲ್ ತಗೊಳಕ್ಕಾಗಲ್ಲ ಅಂತಾರೆ. ಅದೆಲ್ಲ ಸಿಂಪಲ್ ಹೇಳ್ತಾನೆ, ಇಡೀ ಲೈಫ್ ಒಂದೇ ಸರಿ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ ರೀ, ಬಟ್ ಯು ಕ್ಯಾನ್ ಟೇಕ್ ಎ ಡೇ ಅಟ್ ಎ ಟೈಮ್. ಓಕೆ, ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡ್ಕೊಂಡ್ರೆ ನಿಮ್ಮ ಒಂದು ದಿನವನ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ಇಡೀ ನಿಮ್ಮ ಲೈಫ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತೇನೆ. ಸ್ನೇಹಿತರೆ, ಪ್ಲಾನ್ ಯುವರ್ ಡೇ ಇನ್ ದಿ ಮಾರ್ನಿಂಗ್, ಆಡಿಟ್ ಯುವರ್ ಡೇ ಇನ್ ದಿ ಈವ್ನಿಂಗ್, ಪ್ರಿವ್ಯೂ ಇನ್ ದ ಮಾರ್ನಿಂಗ್, ರಿವ್ಯೂ ಇನ್ ದಿ ಮಾರ್ನಿಂಗ್, ರಿವ್ಯೂ ಇನ್ ದ ಈವ್ನಿಂಗ್. ಸೊ ನೋಡ್ತಾ ಬನ್ನಿ, ನಿಮಗೆ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ಎಲ್ರಿಗೂ ಇರೋದು 24 ಗಂಟೆ ತಾನೆ. ಆ ಇರೋ 24 ಗಂಟೆ ಸರಿಯಾಗಿ ಬಳಸ್ಕೊಳ್ತಾ ಹೋಗೋಣ. ಎಸ್ಟರ್ಡೇ ಕ್ಯಾನ್ಸಲ್ ಚೆಕ್, ಟುಮಾರೋ ಎ ಪ್ರಾಮಿಸರಿ ನೋಟ್, ಅಂಡ್ ಟುಡೇ ಇಸ್ ದ ರೆಡಿ ಕ್ಯಾಶ್. ಆ ರೆಡಿ ಕ್ಯಾಶ್ ನ ಸರಿಯಾಗಿ ಎನ್ಕ್ಯಾಶ್ ಮಾಡ್ಕೊಳ್ಳೋಣ. ಫಾರ್ ದಟ್ ವಾಟ್ ವಿ ಹ್ಯಾವ್ ಟು ಡೂ? ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಯುನೀಕ್ನೆಸ್, ಬಿಕಾಸ್ ವಿ ಆರ್ ಆಲ್ ಮಾಸ್ಟರ್ ಪೀಸಸ್, ನಾಟ್ ಅನ್ ಆರ್ಡಿನರಿ ಪೀಸ್. ಓಕೆ, ಸೊ ಮಾಸ್ಟರ್ ಪೀಸ್, ಯುನೀಕ್. ಇಡೀ ಗುಂಪಲ್ಲಿ ಗೋವಿಂದ ಅಲ್ಲ, ಗುಂಪಲ್ಲಿ ನಾನೊಬ್ಬ ಅಂತ ಆ ಸ್ಪೆಷಾಲಿಟಿ ನಿಮ್ಗೆ ಗೊತ್ತಾಗ್ಬೇಕು. ಸಚಿನ್ ತೆಂಡೂಲ್ಕರ್ ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಹಿಸ್ ಓನ್ ಸ್ಟೈಲ್, ಹಿಸ್ ಓನ್ ವೇ ಆಫ್ ಪ್ರೆಸೆಂಟಿಂಗ್ ಹಿಮ್ಸೆಲ್ಫ್ ಆನ್ ಅಂಡ್ ಆಫ್ ದ ಫೀಲ್ಡ್.
ಈಗ ಆನ್ಲೈನ್ ಆಫ್ಲೈನ್ ಆಗಿದ್ದೀವಿ ಅಷ್ಟೇ. ಓಕೆ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ನಿಮ್ಮದೇ ಆದ ಒಂದು ಶೈಲಿ ಇದೆ, ನಿಮ್ಮದೇ ಆದ ಒಂದು ಯುನಿಕ್ನೆಸ್ ಇದೆ, ಅನನ್ಯತೆ ಇದೆ. ಅದನ್ನು ಗುರುತಿಸಿಕೊಳ್ಳಿ, ನಿಮಗೆ ಸಾಧ್ಯ ಆಗುತ್ತೆ. ವಿ ಶುಡ್ ನೆವರ್ ಜಡ್ಜ್ ಬೈ ಅಪಿಯರೆನ್ಸ್. ಸಾರ್ ನಾನು ಕರ್ಗಿದ್ದೀನಿ, ನಾನು ಹಳ್ಳಿ ಕಡೆ ಇದ್ದೀನಿ, ಸಣ್ಣಗಿದ್ದೀನಿ, ಯಾವುದು ಇಟ್ ಡಸಂಟ್ ಮ್ಯಾಟರ್. ನಾನು ಕೀಳರಿಮೆ ಅಂತ ಒಂದು ಪುಸ್ತಕ ಬರೆದಿದ್ದೇನೆ. ನಾನು ಕರ್ಗಿದ್ದೀನಿ, ಬೆಳಗಿದ್ದೀನಿ, ಕುಳ್ಗಿದ್ದೀನಿ, ಯಾವುದು ಇಲ್ಲ. ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿಬಡಿ ಎಲ್ಸ್, ಬಿಕಾಸ್ ಯು ಆರ್ ದಿ ಓನ್ಲಿ ಒನ್ ಮಾಸ್ಟರ್ ಪೀಸ್ ಇನ್ ದಿಸ್ ವರ್ಲ್ಡ್. So what you have to do, you have to be in the search of excellence. ನಾನು ಯಾವುದೇ ಫೀಲ್ಡ್ ಆರಿಸ್ಕೊಳ್ಳಿ, ಆ ಫೀಲ್ಡ್ ಅಲ್ಲಿ ನಾನು ಎಕ್ಸಲೆನ್ಸ್ ಸಾಧಿಸಬೇಕು, ಪ್ರಾವೀಣ್ಯತೆಯನ್ನ ಸಾಧಿಸಬೇಕು ಅಂತ ನೀವು ಗಮನವನ್ನ ನೀಡಬೇಕು. There are only two ways to live your life. One is as though nothing is a miracle. The other is as if everything is. ಬದುಕನ್ನ ಬೆರಗು ಗಣ್ಣುಗಳಿಂದ ನಮ್ಮ ಅವಲೋಕನ ಸೂಕ್ಷ್ಮ ಗತಿಯಲ್ಲಿದ್ದರೆ ಅಬ್ಸರ್ವೇಷನ್ ಅನ್ನೋದು ನಿಮ್ಮ ಬದುಕಿನ ಯಶಸ್ಸಿನ ಕೀಲಿಕೈ ಆಗುತ್ತದೆ. ಸ್ನೇಹಿತರೆ, ಪ್ರತಿ ಎಲ್ಲ ಸಂದರ್ಭಗಳನ್ನ, ಎಲ್ಲ ಕ್ಷಣಗಳನ್ನ ನೀವು ಆ ರೀತಿ ಆಲೋಚಿಸಿ ನಿಮಗೆ ಲಭ್ಯ ಆಗ್ತಾ ಹೋಗುತ್ತೆ ಎನ್ನುವುದನ್ನ ಗಮನದಲ್ಲಿ ಇಟ್ಕೊಳ್ಳಿ. When you want something, all the universe conspires in helping you to achieve it. ನೀವೇನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೋದ್ರೆ ಒಬ್ರಲ್ಲ ಒಬ್ರು ಕೈ ಜೋಡಿಸ್ತಾರೆ. ನೀವು ಫಾರ್ ಎಕ್ಸಾಂಪಲ್ ಒಂದು ಪ್ರಾಜೆಕ್ಟೇ ಮಾಡ್ತೀರಾ ಅನ್ಕೊಳ್ಳಿ, ನೀವು ಫಸ್ಟ್ ಒಬ್ಬ ಹೆಜ್ಜೆ ಇಡಿ, ಒಬ್ರಲ್ಲ ಒಬ್ರು ಬಂದು ಸಪೋರ್ಟ್ ಮಾಡಿ ಎಷ್ಟು ಸುಲಭವಾಗಿ ಆಗೋಯ್ತು ಅಂತ ಅನ್ಸುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾ, ಆ ಮೊದಲನೇ ಹೆಜ್ಜೆ ಇಡಬೇಕು ಅನ್ನೋದನ್ನ, ಅದಕ್ಕೆ ನಾನು ಆರಂಭದಲ್ಲೇನೆ ಚಿತ್ರ ತೋರಿಸಿದ್ದು. ನೀವು ಮುಂದೆ ಹೆಜ್ಜೆ ಇಡ್ತಾ ಬನ್ನಿ. ಓಕೆ, ಇವತ್ತಿನ ವಿಷಯಕ್ಕೆ ಬರೋಣ. ಈಗ ಕನಸುಗಳ ಕಾಮನ ಬಿಲ್ಲು ಅಂತ ಕರೆದ್ಬಿಟ್ಟಿದ್ದೀರಿ. ಸೊ ಅದಕ್ಕೆ ನನಗೂ ಕುತೂಹಲ ಬಂತು, ಎಷ್ಟು ಚೆನ್ನಾಗಿ ಶೀರ್ಷಿಕೆ ಕೊಟ್ಟಿದ್ದಾರಲ್ಲ ಅಂತ. ಅದಕ್ಕೆ ನಾನು ಈಗ ಏನ್ ಹೇಳಕ್ ಕೊಟ್ಟಿದ್ದೀನಿ ಅಂದ್ರೆ, ನಿಮ್ಮ ಕನಸುಗಳನ್ನ, ಆ ಕಾಮನ ಬಿಲ್ಲನ್ನ ನನಸಾಗಿಸಿಕೊಳ್ಳುವುದು ಹೇಗೆ? ಏನೋ ಡ್ರೀಮ್ಸ್ ಅಂತಾರಲ್ಲ, ಎಲ್ರೂ ಡ್ರೀಮ್ಸ್, ಕನಸು ಕಾಣಬೇಕಲ್ವಾ? ಆ ಕನಸನ್ನ ಹೆಂಗ್ ಕಾಣಬೇಕು? ಹಾಗಾದ್ರೆ ಈ ಕನಸುಗಳನ್ನ, ನನಗೆ ಬೇಕಾದ ಕನಸುಗಳನ್ನ ನಾನು ನಿರ್ಮಿಸುವ ಬಗ್ಗೆ ಹೇಗೆ? ಜೀವನದಲ್ಲಿ ನೀವು ಹೊಂದಿರುವ ವಸ್ತುಗಳಲ್ಲಿ ಇಷ್ಟಪಡುವ ವಸ್ತುಗಳನ್ನ ಪಟ್ಟಿ ಮಾಡ್ಕೊಳ್ಳಿ. ಫಸ್ಟ್ ನೀವು ಜೀವನದಲ್ಲಿ ನಾನು ಇಷ್ಟಪಡ್ತಾ ಇರ್ತೀನಿ, ಇಂಥ ವಸ್ತುಗಳು ಏನೇನ್ ಬೇಕು ಅಂತ ಒಂದು ಪಟ್ಟಿ ಮಾಡ್ಕೋಬೇಕಂತೆ. ಓಕೆ, ಅದಾದ್ಮೇಲೆ ಜೀವನದಲ್ಲಿ ನೀವು ಹೊಂದಿರುವ ವಸ್ತುಗಳಲ್ಲಿ ಇಷ್ಟಪಡದಿರುವುದನ್ನು ಪಟ್ಟಿ ಮಾಡಿ. ಒಂದು ಲಿಸ್ಟು ಇಷ್ಟಪಡೋದು, ಇನ್ನೊಂದು ಲಿಸ್ಟು ಇಷ್ಟಪಡದೆ ಇರೋವಂಥದ್ದು. ಆಮೇಲೆ ಜೀವನದಲ್ಲಿ ನೀವು ಇನ್ನು ಮುಂದೆ ಹೊಂದಲು ಬಯಸುವುದನ್ನ ಪಟ್ಟಿ ಮಾಡಿ. ಇಷ್ಟಪಡೋದು, ಇಷ್ಟಪಡದೆ ಇರೋದು, ಮುಂದೆ ನನ್ಗೇನ್ ಬೇಕು ಅಂತ ಅನ್ನೋದು ಕ್ಲಾರಿಟಿ ಸಿಕ್ಬಿಡ್ತಲ್ವಾ ಒಂದ್ ಲೈಫಲ್ಲೇ. ನೀವೇನೋ ಪಡಿಬೇಕು ಅಂತ ಇದ್ದೀರಲ್ವಾ, ಅದು ಆ ಲಿಸ್ಟಿಗೆ ಬಂದ್ಬಿಡ್ತಲ್ವಾ. ಹಾಗಾದ್ರೆ ನಾನು ಇವಾಗ ಇಲ್ಲಿದ್ದೀನಿ, ಇಲ್ಲಿಂದ ಎಲ್ಲಿಗೋ ಹೋಗ್ಬೇಕು. ನಾವು ಆಕ್ಚುಲಿ ಹೂ ಆಮ್ ಐ ಅಂತ ನಾವು ಪ್ರಶ್ನಿಸ್ಕೋಬೇಕಲ್ಲ. ಸರಿ, ಅದಕ್ಕೆ ಸ್ವಾಕ್ ಅನಾಲಿಸಿಸ್ ಹೆಲ್ಪ್ ಮಾಡ್ತದೆ ನಮ್ಗೆ. ಈಗಾಗ್ಲೇ ಎಲ್ಲೋ ಒಂದ್ ಕಡೆ ಇದ್ದೀವಿ. ವೇರ್ ಆರ್ ಯು ಗೊತ್ತು ಮಾಡ್ಕೊಳ್ಳಿ. ಎಲ್ಲೋ ಕಡೆ ಇದ್ದೀರಾ, ಸರಿನಾ? ಅಲ್ಲಿಂದ ಎಲ್ಲಿಗೋ ಹೋಗ್ಬೇಕು. ಓಕೆ, ಈಗೆಲ್ಲೋ ಇದ್ದೀರಿ, ಎಲ್ಲೋ ಹೋಗ್ಬೇಕು. ಹಾಗಾದ್ರೆ ವಾಟ್ ನೆಕ್ಸ್ಟ್? ಮುಂದೆ ಏನ್ ಮಾಡ್ಬೇಕು? ನಾನು ಅಲ್ಲಿ ತಲುಪ್ಬೇಕಪ್ಪ. ಸೊ ಈಗ ಅದಕ್ಕೆ ನಾನು ತಲುಪ್ಬೇಕು ಅಂದ್ರೆ ನಾನೀಗ ಎಲ್ಲಿದ್ದೀನಿ ಅಂತ ಗೊತ್ತಾಗ್ಬೇಕು. ಫಾರ್ ಎಕ್ಸಾಂಪಲ್, ಒಬ್ರಿಗೆ ಸರ್ ನನಗೆ ಇಂಗ್ಲಿಷ್ ಲ್ಯಾಂಗ್ವೇಜು 25% ಪರವಾಗಿಲ್ಲ ಸರ್. ಹಾಗಾದ್ರೆ 75% ಕಲಿಬೇಕು ಅಂತ ಗೊತ್ತಾಗುತ್ತಲ್ಲ ನಿಮ್ಗೆ. ಸೊ ಆ 25% ಅಲ್ಲಿ ಇದ್ದೀರಿ ಅಂದ್ರೆ ಓಕೆ, ದೇರ್ ಆರ್ ಅದರ 75% ಅಷ್ಟು ನಾನು ಕಲಿಯೋದಕ್ಕೆ ಅವಕಾಶ ಇದೆ ಅಂತ ಗೊತ್ತಾಗ್ತಾ ಹೋಗ್ತಾರೆ. ಆವಾಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ನಮ್ಮ ಪ್ರೆಸೆಂಟ್ ಸ್ಟೇಟ್, ಈಗ ಎಲ್ಲಿದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಸಾಕ್ತಾ ಇದ್ರೆ ನಾವ್ ಎಲ್ಲಿದ್ದೀವಿ ಅನ್ನೋದು ನಮ್ಮ ಫಸ್ಟ್ ಸ್ಟೇಜ್ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ಸೊ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತೀರಾ. ಸೊ ಪ್ರೆಸೆಂಟ್ ನ ಒಪ್ಕೋಬೇಕು, ಪ್ರಸ್ತುತತೆಯನ್ನ ಒಪ್ಪಿಕೊಳ್ಳಿ, ಪೂರ್ವಾಧಾರಿತ ತೀರ್ಮಾನಗಳನ್ನು ಕೈಬಿಡಿ. ಪ್ರೀ ಕನ್ಸೀವ್ಡ್ ನೋಷನ್ ಅಂತೀವಿ, ಪೂರ್ವಾಗ್ರಹ ಪೀಡಿತರಾಗ್ಬಿಟ್ಟಿರ್ತಾರೆ ಎಷ್ಟೊಂದು ಜನ. ಆತರ ಆಗೋದು ಬೇಡ. ಸುಮ್ನೆ ಕೆಲವರೆಲ್ಲ ಪಿಳ್ಳೆನವ ಅಂತಾರೆ ಹಳ್ಳಿ ಕಡೆ. ಓಕೆ, ನಿಮ್ ಕಡೆ ಏನಂತಾರ ಗೊತ್ತಿಲ್ಲ. ಒಟ್ಟಲ್ಲಿ ಎಲ್ಲ ಏನೋ ಕೇಳಿದ್ರೆ ಸಾರ್ ಅದೇನೋ ಸಮಸ್ಯೆ, ಸಾರ್ ಇದೇನೋ ಸಮಸ್ಯೆ ಅಂತ ಕುಂಟು ನೆಪ. ಇನ್ನೊಂದು ಈ ಪದ ಚೆನ್ನಾಗಿದೆ. ಆ ಕಾರಣಗಳನ್ನ ಕೊಡ್ಬೇಡಿ, ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಿ. ಯಾರೋ ಒಬ್ರು ನಿಮ್ಗೆ ಏನೋ ತಿಳಿಸ್ತಾರೆ, ನಿಮ್ಗೇನೋ ಅದು ಅವ್ರು ಹೇಳಿ ಸರಿ ಅನ್ಸಿದೆ, ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್ ಅಂತ ಹೇಳೋದಕ್ಕೆ
ಈ ಅಕ್ಸೆಪ್ಟೆನ್ಸ್ ಸಿಕ್ಕಾಪಟ್ಟೆ ಜನಕ್ಕಿಲ್ಲ ರೀ. ಯಾರಾದ್ರೂ ಏನಾದ್ರು ಹೇಳಿದ್ರೆ ಅಕ್ಸೆಪ್ಟ್ ಮಾಡಿ, ಆಮೇಲೆ ಯೋಚನೆ ಮಾಡಿ ಅವ್ರು ಹೇಳಿದ್ದು ಸರಿ ಇತ್ತಾ ತಪ್ಪಿತ್ತಾ ಅಂತ ಆಮೇಲೆ ಗಮನಿಸಿ. ಅಕ್ಸೆಪ್ಟೆನ್ಸ್ ಈಸ್ ಒನ್ ಆಫ್ ದಿ ಕೀ ಫಾರ್ ಸಕ್ಸಸ್. ಓಕೆ, ಇದೊಂಥರ ಗೋಲ್ಡನ್ ರೂಲು. ನಿಮ್ಮ ನಂಬಿಕೆಗಳು ನಿಮ್ಮ ಜೀವಕೋಶಗಳ ಮೇಲೆ ಪ್ರಭಾವ ಬೀರುತ್ತವೆ. ನೀವೇನು ನಂಬಿಕೆಗಳನ್ನ ಉಳ್ಳವರಾಗಿರುತ್ತಾರೋ ಅದೆಲ್ಲ ಭಾವನೆಗಳು ಇಡೀ ನಮ್ಮ ದೇಹದ ಮೇಲೆ ಪ್ರಭಾವವನ್ನ ಬೀರುತ್ತದೆ. ಯು ಆರ್ ವಾಟ್ ಯು ಥಿಂಕ್, ಸೊ ಥಿಂಕ್ ವಾಟ್ ಯು ವಾಂಟ್. ಬಿತ್ತಿದಂತೆ ಬೆಳೆ. ನೀವು ಮೈಂಡ್ ಅಲ್ಲಿ ಏನ್ ಯೋಚನೆ ಮಾಡ್ತೀರೋ ಅದೇ ತರ ತಾನೇ ಬೆಳೆ ಬರ್ಬೇಕು. ಏನು ಬೇಕು ಏನು ಬೇಡ ಈ ಕ್ಲಾರಿಟಿ ನಿಮ್ಗೆ ಬರ್ತಾ ಹೋಗ್ತಾ ಇದ್ರೆ ನಿಮ್ಮ ಲೈಫ್ ನಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಆಗೋದಕ್ಕೆ ಸಾಧ್ಯತೆ ಇದೆ. ನಿಮಗೆ ಏನು ಬೇಡ ಅನ್ನುವುದಕ್ಕಿಂತ ನಿಮಗೆ ಏನು ಬೇಕು ಅನ್ನುವುದರ ಕಡೆ ಮನಸ್ಸಿನ ಶಕ್ತಿಯನ್ನು ಕೇಂದ್ರೀಕರಿಸಿ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚಿನ ಜನ, ಸರ್ ನಂಗೆ ಅದ್ ಬೇಡ ಸರ್, ಇದ್ ಬೇಡ ಸರ್, ಇದ್ ಬೇಡ. ಏನಪ್ಪಾ ಬೇಕು ನಿಮ್ಗೆ ಅದೆಲ್ಲ ಬೇಡವಾದದ್ ಬಿಟ್ಟಾಕ್ರಿ. ವಾಟ್ ಈಸ್ ದಟ್ ಯು ವಾಂಟ್? ಯು ಫೋಕಸ್ ಆನ್ ವಾಟ್ ಯು ವಾಂಟ್ ಅಂಡ್ ನಾಟ್ ಆನ್ ವಾಟ್ ಯು ಡೋಂಟ್ ವಾಂಟ್. ಓಕೆ, ಸೊ ಏನ್ ಬೇಕು ಏನ್ ಬೇಡ, ಏನ್ ಬೇಕು ಏನ್ ಬೇಡ, ನಿಮ್ಮ ಆ ಥಾಟ್ ಪ್ರಾಸೆಸ್ ನ ಕರೆಕ್ಟ್ ಮಾಡ್ಕೊಳ್ತಾ ಹೋಗಿ. ಮಾಡ್ಕೊಳ್ತಾ ಏನಾಗುತ್ತೆ, ಈ ಮನಸ್ಸಿನ ಅವಸ್ಥೆಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಓಕೆ, ಸೆಲ್ಫ್ ಕಾನ್ಶಿಯಸ್ ಮೈಂಡ್, ಜಾಗೃತಾವಸ್ಥೆ, ಸಬ್ ಕಾನ್ಶಿಯಸ್ ಮೈಂಡ್, ಸುಪ್ತಾವಸ್ಥೆ, ಸುಷುಪ್ತಾವಸ್ಥೆ, ಸೂಪರ್ ಕಾನ್ಶಿಯಸ್ ಮೈಂಡ್ ಅಂತ. ನಾವು ಸದ್ಯಕ್ಕೆ ಸೆಲ್ಫ್ ಕಾನ್ಶಿಯಸ್ ಸಬ್ ಕಾನ್ಶಿಯಸ್ ಬಗ್ಗೆ ಮಾತ್ರ ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋಣ. ಇದು ಐಸ್ ಬರ್ಗ್ ಅಂತ ನಿಮ್ಗೆ ಕೇಳಿರ್ತೀರಿ. ಸಮುದ್ರದ ಮೇಲ್ಗಡೆ ಸ್ವಲ್ಪ ಮಟ್ಟ ಕಂಡ್ರೆ ಅದು ಮೋರ್ ದನ್ 8 to 9 times ಕೆಳಗಡೆ ಇರುತ್ತಂತೆ, ಅದು ಹಿಮ ಪರ್ವತ. ಅದೇ ತರ ನಮ್ ಕಾನ್ಶಿಯಸ್ ಮೈಂಡ್ ಮೇಲೆ ಇಷ್ಟು ಕಂಡ್ರೆ ಉಳಿದಿದ್ದೆಲ್ಲ ಸಬ್ ಕಾನ್ಶಿಯಸ್ ಮೈಂಡ್. ಓಕೆನಾ? ಈ ಸುಪ್ತಾವಸ್ಥೆ ಏನು ಅಂದ್ರೆ ಎಲ್ಲವನ್ನ ಅಕ್ಸೆಪ್ಟ್ ಮಾಡುತ್ತೆ, ಹೇಳಿದ್ದನ್ನ ಕೇಳುತ್ತೆ, ಕೇಳಿದ್ದನ್ನ ವ್ಯಕ್ತಪಡಿಸುತ್ತೆ. ಎಲ್ಲಾ ಸೃಷ್ಟಿಗೂ ಈ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ನಮ್ಗೆ ಸಿಕ್ಕಾಪಟ್ಟೆ ಸಹಾಯ ಮಾಡ್ತದೆ. ಅದನ್ನ ಅರ್ಥ ಮಾಡ್ಕೋಬೇಕು. ಓಕೆ, ಕಾನ್ಶಿಯಸ್ ಮೈಂಡ್ ಏನ್ ಮಾಡುತ್ತೆ, ವಿಲ್ ಪವರ್, ಲಾಂಗ್ ಟರ್ಮ್ ಮೆಮೊರಿ, ಲಾಜಿಕಲ್ ಥಿಂಕಿಂಗ್, ಕ್ರಿಟಿಕಲ್ ಥಿಂಕಿಂಗ್ ಕಡೆ ಗಮನ ಕೊಟ್ರೆ ಈ ಸಬ್ ಕಾನ್ಶಿಯಸ್ ಮೈಂಡ್ 90% ಅಂಡರ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಅದು ನಿಮ್ಮ ನಂಬಿಕೆಗಳು, ಬಿಲೀಫ್ಸ್, ಎಮೋಷನ್ಸ್, ಭಾವನೆಗಳು, ಹ್ಯಾಬಿಟ್ಸ್, ಅಭ್ಯಾಸಗಳು, ವ್ಯಾಲ್ಯೂಸ್, ಮೌಲ್ಯಗಳು, ಪ್ರೊಟೆಕ್ಟಿವ್ ರಿಯಾಕ್ಷನ್ಸ್, ಆಗಾಗ ಅದು ಒಂದು ರೀತಿ ನಿಮ್ಮ ಪ್ರತಿಕ್ರಿಯೆಗಳನ್ನ ಕಂಟ್ರೋಲ್ ಮಾಡುವಂಥದ್ದು. ಲಾಂಗ್ ಟರ್ಮ್ ಮೆಮೊರಿ, ಇಮ್ಯಾಜಿನೇಷನ್, ದೃಶ್ಯೀಕರಣ ಮತ್ತೆ ಇಂಟ್ಯೂಷನ್, ಇವೆಲ್ಲವೂ ಕೂಡ ಹೆಚ್ಚು ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ನಡೀತಾ ಇರ್ತವೆ. ಹೇಗೆ ಅಂದ್ರೆ, ಈ ಬಾಡಿಗೆ ಎಷ್ಟು ಸಣ್ಣ ಸರ್ಕಲ್ ಇದೆ ನೋಡಿ, ಮೈಂಡ್ ಎಷ್ಟು ದೊಡ್ಡ ಸರ್ಕಲ್ ಇದೆ ನೋಡಿ. ಅಂದ್ರೆ ನಮ್ಮ ರಿಸಲ್ಟ್ ಬೇಕು ಅಂದಾಗ ಈ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಒಂದು ದೊಡ್ಡ ವೃತ್ತದಷ್ಟಾದ್ರೆ ನಮ್ಮ ಬಾಡಿಯ ನೆರವು ಬೇಕು ನಮ್ಗೆ ನಮ್ಮ ಸಕ್ಸಸ್ಗೆ. ಆದ್ರೆ ಆ ಸಕ್ಸಸ್ ನಲ್ಲಿ ಅದರ ಪ್ರಮಾಣ ನೋಡಿ ನೀವಿಲ್ಲಿ. ಸೊ ಬಾಡಿ ಪ್ಲಸ್ ಮೈಂಡ್, ಅದ್ರ ಜೊತೆಗೆ ಪ್ಲಸ್ ಆಕ್ಷನ್, ಇದು ಮಾಡ್ತಾ ಹೋದ್ರೆ ಮಾತ್ರ ರಿಸಲ್ಟ್ ಸಿಗೋದು ಸ್ನೇಹಿತರೆ. ಓಕೆ, ಸೊ ಹಾಗಾಗಿ ನಮ್ಮ ದೇಹ, ನಮ್ಮ ಶರೀರ, ನಮ್ಮ ಮನಸ್ಸು, ಅದರಲ್ಲಿ ಕಾನ್ಶಿಯಸ್ ಸಬ್ ಕಾನ್ಶಿಯಸ್ ಇವೆರಡನ್ನು ನಾವು ಅರ್ಥ ಮಾಡಿಕೊಂಡು ಆಕ್ಷನ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವರು ಸಿಕ್ಕಾಪಟ್ಟೆ ಜ್ಞಾನ ತಗೊಂಡ್ಬಿಡ್ತಾರೆ, ಆದ್ರೆ ಕೆಲಸ ಮಾಡೋದಿಲ್ಲ, ಇಂಪ್ಲಿಮೆಂಟೇಶನ್ ಇರೋದಿಲ್ಲ. ಆಕ್ಷನ್ ತುಂಬಾ ಮುಖ್ಯ. ಇವೆಲ್ಲವೂ ಕೈಗೂಡಿದಾಗ ನಿಮಗೆ ಅಲ್ಲೆಲ್ಲೋ ಒಂದು ಅವಕಾಶ ಸೃಷ್ಟಿ ಆಗ್ತದೆ. ಇಲ್ಲ ಆ ಅವಕಾಶವನ್ನ ನೀವೇ ಸೃಷ್ಟಿ ಮಾಡ್ಕೊಳ್ತೀರಿ, ಆಗ ಫಲಿತಾಂಶ ಬರ್ತದೆ. ಸೊ ಸ್ಪಷ್ಟವಾದ ಚಿತ್ರಣವನ್ನ ಮನಸ್ಸಿನಲ್ಲಿ ಕಾಣಿ. ಈಗ ಕನಸುಗಳ ಕಾಮನ ಬಿಲ್ಲಲ್ವೇ? ಸೊ ನೀವೇನ್ ಮಾಡಿ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಸ್ಪಷ್ಟವಾದ ಚಿತ್ರಣವನ್ನ ಮನಸ್ಸಿನಲ್ಲಿ ನಾವು ಏನಾಗಬೇಕು ಅನ್ನೋದನ್ನ ಕಾಣ್ತಾ ಹೋಗ್ತಾ ಇರಿ. ಆಗೇನಾಗುತ್ತೆ, ವಾಸ್ತವವಾಗಿ ಆಗುತ್ತಿರುವ ಹಾಗೆ ಅಥವಾ ಈಗಾಗಲೇ ಆಗಿರುವ ಹಾಗೆ ಭಾವಿಸ್ಬೇಕಂತೆ. ನಾವು ಯಾವಾಗ್ಲೂ ಏನ್ ಆಗ್ಬೇಕಂತ ಇರ್ತೀವಿ ಅದೇ ತರ ನಾವು ಫೀಲ್ ಮಾಡ್ಬೇಕು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೋಣ. ಹಾಗೇನೆ ಸಾಧ್ಯ ಅಸಾಧ್ಯಗಳ ಬಗ್ಗೆ ತುಂಬಾ ಜನ ಯೋಚನೆ ಮಾಡ್ತಾ ಇರ್ತಾರೆ. ಅಟ್ ದಟ್ ಪಾಯಿಂಟ್ ನಾವು ಯೋಚನೆ ಮಾಡಬಾರ್ದಂತೆ. ಯಾವಾಗ್ಲೂ ಸಾಧ್ಯ ಅಂತ ಅಂದ್ಕೊಂಡೇ ನಾವು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಕ್ರಿಯೆ ಮತ್ತು ಫಲಿತಾಂಶಗಳ ನಡುವೆ ಅಂತರ ಇರುತ್ತೆ. ಅಂದ್ರೆ ಆಕ್ಷನ್ ಮತ್ತೆ ರಿಸಲ್ಟ್ ಮಧ್ಯೆ ಒಂದು ಗ್ಯಾಪ್ ಇರ್ತದೆ. ಸೊ ಆ ಗ್ಯಾಪ್ ನ ಅರ್ಥ ಮಾಡ್ಕೋಬೇಕು. ನಾವು ನಮ್ಮ ಯೋಚನಾ ಲಹರಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯ ಆ ಯೋಚನಾ ಲಹರಿ ಕೂಡ ನಮ್ಗೆ ಪ್ರಯೋಜನ ಆಗುತ್ತೆ ಅನ್ನೋದನ್ನ
ಅರ್ಥ ಮಾಡಿಕೊಂಡು ನಮ್ಮ ಕಲ್ಪನಾ ಲಹರಿಯನ್ನ ವೃದ್ಧಿಸಿಕೊಳ್ಳಲಿಕ್ಕೆ ಕನಸುಗಳ ಕಾಮನ ಬಿಲ್ಲು ನಿಮಗೆ ಸಹಾಯ ಆಗ್ತದೆ. ಅದು ನಿಮ್ಮ ಮನಸ್ಸಿಗೆ ಬರುವ ನೂರಾರು ಸಾವಿರಾರು ಆ ಥಾಟ್ ಪ್ರಾಸೆಸ್ ಮೇಲೆ ನಿಂತಿರುತ್ತೆ. ಅದರಲ್ಲಿ ಬರುವ ಎಲ್ಲ ಥಾಟ್ಸ್ ಗಳನ್ನ ನಾವು ತಲೆ ಒಳಗಡೆ ಇಟ್ಕೊಳಕ್ ಆಗೋದಿಲ್ಲ. ಫಿಲ್ಟರ್ ಮಾಡಿ ನೆಗೆಟಿವ್ ನ ಬಿಟ್ಟು ಪಾಸಿಟಿವ್ ನ ಒಳಗಡೆ ಹಾಕೊಂಡಾಗ ಆ ಒಂದು ಬ್ರೈನ್ ನಲ್ಲಿ ನಮ್ಮ ಏನು ಮುಂದೆ ಕ್ರಿಯೆ ಮಾಡ್ಬೇಕು ಅಂತ ಇರ್ತವೆ, ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಇರ್ತವೆ, ಅದಕ್ಕೆ ತುಂಬಾ ಸಹಾಯ ಆಗ್ತದೆ. ಆಗ ನಮ್ಮ ಬದುಕಿನಲ್ಲಿ ನನ್ನ ಟೈಮ್ ಈಸ್ ಈಕ್ವಲ್ ಟು ಲೈಫ್ ಅಂತ ಹೇಳ್ತಾ ಇರ್ತೇನೆ. ಸೊ ಇಫ್ ಯು ಆರ್ ವೇಸ್ಟಿಂಗ್ ಅವರ್ ಟೈಮ್ ಮೀನ್ಸ್ ಯು ಆರ್ ವೇಸ್ಟಿಂಗ್ ಅವರ್ ಲೈಫ್. ಸೊ ನಾವ್ ಅವಾಗ ನಮ್ಮ ಬದುಕಿಗೆ ಎಷ್ಟು ಬೇಕು, ಏನ್ ಬೇಕು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಅದೇ ಕನಸು ಕಾಣ್ತಾ 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 ನಾವು ಜೀವನದಲ್ಲಿ ಮುಂದೆ ಹೋಗ್ಬೇಕು. ಆವಾಗ ನಮ್ಗೆ ಏನೇನ್ ಬೇಕು ಆ ಥಾಟ್ಸ್ ಗಳನ್ನೇ ಹಾಕೊಳ್ತಾ ಹೋಗ್ಬೇಕು. ಓಕೆ, ಹೊಟ್ಟೆಗೆ ಟೈಮ್ ಸರಿಯಾಗಿ ಹಾಕೋತೀವಲ್ಲ ಆ ತರ ಇಲ್ಲಿಗೂ ಏನಾದ್ರು ಯಾರ್ಯಾರು ಹಾಕೊಳ್ತಾರೆ ರೆಗ್ಯುಲರ್ ಆಗಿ ಅವ್ರು ಮಾತ್ರ ಉದ್ದಾರ ಆಗ್ಯಾರ ಲೈಫ್ ಅಲ್ಲಿ. ಅದನ್ನ ಅರ್ಥ ಮಾಡ್ಕೊಂಬಿಡಿ. ಮೈಂಡ್ ಈಸ್ ಲೈಕ್ ಎ ಪ್ಯಾರಾಚೂಟ್, ಇಟ್ ವರ್ಕ್ಸ್ ಓನ್ಲಿ ವೆನ್ ಇಟ್ ಓಪನ್ಸ್. ಮೈಂಡ್ ಅನ್ನೋದು ಪ್ಯಾರಾಚೂಟ್ ಇದ್ದ ಹಾಗೆ. ಪ್ಯಾರಾಚೂಟ್ ಯಾವಾಗ ವರ್ಕ್ ಮಾಡುತ್ತೆ ಅಂದ್ರೆ ಓಪನ್ ಆದಾಗ. ಸೊ ಹಾಗೆ ನೀವು ಓಪನ್ ಅಪ್ ಆಗ್ಬೇಕು. ಬೇಕುಗಳ ಕಡೆಗೆ ಗಮನವಿಡಿ, ಬೇಡಗಳನ್ನು ದೂರವಿಡಿ. ಸೊ ಈಗಾಗ್ಲೇ ನಾನೊಂದು ಫೌಂಡೇಶನ್ ಆಗಿ ಹೇಳಿದ್ದೇನೆ, ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ ಬೇಡಗಳ ಕಡೆಗೆ ಫೋಕಸ್ ಮಾಡ್ತಾರೆ ಅಂತ. ಆ ಬೇಡಗಳನ್ನ ದೂರ ಇಟ್ಕೊಳ್ಳೋಣ. ಇಲ್ಲೊಂದು ಕಥೆಯನ್ನು ಹೇಳ್ತೇನೆ. ಮೈಕೆಲ್ ಆಂಜೆಲೋನ ಕೇಳಿದ್ರಂತೆ, ಮಿಸ್ಟರ್ ಮೈಕೆಲ್ ಆಂಜೆಲೋ, ನೀ ಇಷ್ಟೆಲ್ಲ ತುಂಬಾ ಶಿಲ್ಪಕಲೆಗಳನ್ನೆಲ್ಲ ಮಾಡಿದ್ಯಲ್ಲಪ್ಪ, ಏನಯ್ಯ ಇಷ್ಟು ಚೆನ್ನಾಗಿ ಮಾಡಕ್ ಏನಾಯ್ತು ಅಂತಾನೆ ಕೇಳಿದ್ರೆ ಹೇಳ್ತಾನಂತೆ, ಸರ್ ಏನಿಲ್ಲ ಸರ್, ಇಲ್ಲೊಂದು ಬಂಡೆ ಇದೆ ಅನ್ಕೊಳ್ಳಿ ಸರ್. ಓಕೆ, ಇಲ್ಲೊಂದು ಬಂಡೆ ಇದೆ ಅಂತ ಅನ್ಕೊಳ್ಳಿ ಸರ್. ನಾನೇನ್ ಮಾಡ್ತೀನಿ ಗೊತ್ತಾ ಸರ್, ನನ್ಗೇನ್ ಬೇಕೋ ಸರ್, ನನ್ಗೇನ್ ಬೇಕೋ ಅದು ಇಟ್ಕೊಂಡು ಉಳಿದಿದೆಲ್ಲ ಕಿತ್ತಾಕ್ಬಿಡ್ತೀನಿ ಸರ್. ನನ್ಗೇನ್ ಬೇಕೋ ಅದು ಇಟ್ಕೊಂಡು ಉಳಿದಿದ್ನೆಲ್ಲ ಕಿತ್ತಾಕ್ಬಿಡ್ತೀನಿ. ನನ್ಗೇನ್ ಬೇಕೋ ಆಗ ಸಿಗತ್ತೆ ಸರ್. ಈಗ ನೀವ್ ಯೋಚನೆ ಮಾಡ್ಕೊಳ್ಳಿ, ನೀವೇನ್ ಮಾಡ್ತಾ ಇದ್ದೀರಾ ಅಂತ. ಫಸ್ಟ್ ಏನ್ ಬೇಕು ಅಂತ ಗೊತ್ತಾದ್ರೆ ಬೇಡವಾದನ್ನೆಲ್ಲ ಕಿತ್ತಾಕ್ಬೋದಾ ಇಲ್ವಾ? ಎಸ್, ದಟ್ಸ್ ಇಟ್. ಇಮ್ಯಾಜಿನೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ನಾಲೆಡ್ಜ್. ನಾಲೆಡ್ಜು ಸಂಪಾದನೆ ಮಾಡ್ಕೊಳ್ಳೋಣ, ಆದ್ರೆ ಆ ನಾಲೆಡ್ಜ್ ಜೊತೆಗೆ ಆ ವಿಜುವಲೈಸೇಷನ್ ಇದೆಯಲ್ಲ, ಇಮ್ಯಾಜಿನೇಷನ್ ಇದೆಯಲ್ಲ, ದೃಶ್ಯೀಕರಣ ಮಾಡ್ಕೊಳ್ಳೋದು ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನನ್ಗೆ ಈ ಶೀರ್ಷಿಕೆ ಇಷ್ಟ ಆಗಿರೋದು, ಕನಸುಗಳ ಕಾಮನ ಬಿಲ್ಲು ಅನ್ನೋದು. ವಾಟ್ ಯು ಥಿಂಕ್ ಯು ಬಿಕಮ್, ವಾಟ್ ಯು ಫೀಲ್ ಯು ಅಟ್ರಾಕ್ಟ್, ವಾಟ್ ಯು ಇಮ್ಯಾಜಿನ್ ಯು ಕ್ರಿಯೇಟ್. ಯಾವ್ದು ಇಮ್ಯಾಜಿನ್ ಮಾಡ್ಕೊಳ್ತೀವೋ ಅದನ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ. ಕ್ರಿಯೇಟಿವಿಟಿ ಬ್ಲೀಡ್ಸ್ ಫ್ರಮ್ ದ ಪೆನ್ ಆಫ್ ಇನ್ಸ್ಪಿರೇಷನ್. ಸೃಜನಾತ್ಮಕತೆ ಅನ್ನುವಂಥದ್ದು ಪ್ರೇರೇಪಣೆಯಿಂದ ಬರ್ತದೆ. ಕ್ರಿಯೇಟಿವಿಟಿ ಈಸ್ ಇನ್ವೆಂಟಿಂಗ್, ಎಕ್ಸ್ಪೆರಿಮೆಂಟಿಂಗ್, ಗ್ರೋಯಿಂಗ್, ಟೇಕಿಂಗ್ ರಿಸ್ಕ್, ಬ್ರೇಕಿಂಗ್ ರೂಲ್ಸ್, ಮೇಕಿಂಗ್ ಮಿಸ್ಟೇಕ್ಸ್ ಅಂಡ್ ಹ್ಯಾವಿಂಗ್ ಫನ್. ಸೊ ಜನರು ಹೇಳಿದ್ರಲ್ಲ ಖುಷಿಯಾಗಿರ್ತೀನಿ ಅಂತ, ಖುಷಿಯಾಗೆ ಎಲ್ಲಾನು ಮಾಡ್ತಾ ಹೋಗ್ಬೇಕು. ಹೊಸ ಕಾರ್ಯಕ್ರಮ ಮಾಡ್ಬೇಕು, ಪ್ರಯೋಗ ಮಾಡ್ತಾ ಇರ್ಬೇಕು, ರಿಸ್ಕ್ ತಗತ್ತಾ ಇರ್ಬೇಕು. ಎಲ್ಲಾರು ರೂಲ್ಸ್ ಮಾಡಿದ್ರು ಅದನ್ನ ಬ್ರೇಕ್ ಮಾಡ್ಬೇಕು, ಒಳ್ಳೇದಕ್ಕೋಸ್ಕರ ಬ್ರೇಕ್ ಮಾಡ್ಬೇಕು. ಸೊ ನಮ್ಗೇನೋ ಇಷ್ಟ ಇರುತ್ತೆ, ಪ್ಯಾಷನ್, ಒಲವಿರುತ್ತೆ, ಪ್ರೀತಿ ಇರುತ್ತೆ, ಆಸಕ್ತಿ ಇರುತ್ತೆ. ಅದ್ರ ಕಡೆಗೆ ನಾವು ಡೈರೆಕ್ಷನ್ ಹೋದ್ರೆ ಅಲ್ಲಿ ಸಕ್ಸಸ್ ಹತ್ರ ಸಿಕ್ಬಿಡ್ತದೆ. ಪ್ಯಾಷನ್ ಇಸ್ ದ ಜೆನಿಸಿಸ್ ಆಫ್ ಜೀನಿಯಸ್. ಸೊ ಫಾಲೋ ಯುವರ್ ಪ್ಯಾಷನ್, ಇಟ್ ವಿಲ್ ಲೀಡ್ ಯು ಟು ಯುವರ್ ಪರ್ಪಸ್. ನಿಮ್ಮ ಒಲವಿನ ಕಡೆಗೆ ನೀವು ಸಾಗಿ, ನೀವು ಉದ್ದೇಶದ ಕಡೆಗೆ ಆಟೋಮೆಟಿಕ್ ಆಗಿ ಹೋಗ್ತೀರಾ. ಲಿವಿಂಗ್ ಲಾರ್ಜರ್ ದ್ಯಾನ್ ಲೈಫ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಲೈಫ್ ಅಂದ್ರೆ ಸರ್ ಡಿಒಬಿ, ಡಿಒಡಿ, ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಡೆತ್. ಮಧ್ಯದಲ್ಲಿ ಈ ಬಿ ಅಂದ್ರೆ ಬಿ ಬರ್ತ್, ಡಿ ಡೆತ್, ಮಧ್ಯದಲ್ಲಿ ಏನಿದೆ ಸಿ ಇದೆ. ಸಿ ಈಸ್ ನಥಿಂಗ್ ಬಟ್ ಚಾಯ್ಸ್. ಸೊ ಐ ಚಾಯ್ಸ್. ನಾನು ಎಲ್ರೂ ಚಿಕ್ಕ ಹುಡುಗರಿಂದ ಹಿಡಿದು ಯೌವನ, ಮಿಡ್ಲ್ ಏಜ್, ಮದ್ವೆ, ವಯಸ್ಸಾಯ್ತು, ಆಮೇಲೆ ಇಬ್ರು ಪಾರ್ಟ್ನರ್, ಎಷ್ಟು ಚೆನ್ನಾಗಿ ಲೈಫ್ ಈ ಚಿತ್ರದಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ ಅಲ್ವೇ. ಸೊ ಲೈಫ್ ಇಷ್ಟೇನೆ. ಆದ್ರೆ ಈ ಲೈಫು ಇಷ್ಟೇನೇನಾ, ಲೈಫು ನಂದೇನೆ ಅಂತ ಯಾರು ಮಾಡ್ಕೋತಾರೆ ಅವ್ರು ಮಾತ್ರ ಉದ್ಧಾರ ಆಗ್ತಾರೆ. ಲೈಫ್ ಇಸ್ ಎ ಟ್ರಿಪ್. ದ ಓನ್ಲಿ ಪ್ರಾಬ್ಲಮ್ ಇಸ್ ದಟ್ ಇಟ್ ಡಸಂಟ್ ಕಮ್ ವಿತ್ ಎ ಮ್ಯಾಪ್. ವಿ ಹ್ಯಾವ್ ಟು ಸರ್ಚ್ ಫಾರ್ ಅವರ್ ಓನ್ ರೂಟ್ಸ್ ಟು ರೀಚ್ ಅವರ್ ಡೆಸ್ಟಿನೇಷನ್. ನಾವೇನ್ ಬಯಸ್ತೀವೋ ಅದನ್ನ ರೂಟ್ ನಾವೇ ಕಂಡಿಡ್ಕೊಳ್ಬೇಕು. ಆಗ ಮಾತ್ರ ಅದು ಸಾಧ್ಯ ಆಗ್ತದೆ ಸ್ನೇಹಿತರೆ. ಓಕೆ, ಸೊ ಮೇಕ್ ಯುವರ್ ಡ್ರೀಮ್ಸ್, ಮೇಕ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ. ಇಲ್ಲದೆ ಇದ್ರೆ ಏನಾಗುತ್ತೆ, ಆ ಕನಸು ಕನಸಾಗಿಯೇ ಉಳಿದುಕೊಳ್ಳುತ್ತೆ. ಆ ಕನಸು ಸಾಗಬೇಕು ಎಂದರೆ ನೀವು ಆ ನಿಟ್ಟಿನಲ್ಲಿ ಸಾಗಬೇಕು. ಆ ನಿಟ್ಟಿನಲ್ಲಿ ಸಾಗಬೇಕು ಅಂದರೆ ಹೇಗೆ ಸಾಗಬೇಕು ಅದನ್ನ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಡೋಣ. What you have to do is
ಕನ್ವರ್ಟ್ ಡ್ರೀಮ್ಸ್ ಇಂಟು ಗೋಲ್ಸ್. ಸೊ ತಲೆ ಕೆರ್ಕೊಂಡು ಸುಮ್ನೆ ಕೂತ್ಕೊಂಡಿದ್ರೆ ಆಗೋದಿಲ್ಲ. ಅಯ್ಯೋ ಯಾವ್ದೇ ಮಾಡಕ್ ಹೋದ್ರು ಏನ್ ಸಾರ್ ಇಷ್ಟೊಂದು ರೂಟ್ಗಳಿದೆ ಸರ್, ಈ ಕಡೆಗೆ ಹೋಗೋದಾ ಆ ಕಡೆಗೆ ಹೋಗೋದಾ ಆ ಕಡೆಗೆ ಹೋಗೋದಾ. ಲೈಫ್ ನ ಟರ್ನಿಂಗ್ ಪಾಯಿಂಟ್ ನ ಅರ್ಥ ಮಾಡ್ಕೋತಾ ಸಾಗ್ಬೇಕು ಸ್ನೇಹಿತರೆ. ಫುಟ್ಬಾಲ್ ನಲ್ಲಿ ಅಲ್ಲಿ ಗೋಲ್ ಪೋಸ್ಟ್ ಇದ್ದು ಗೋಲ್ ಹೊಡಿಯಕ್ ಹೋದಂಗೆ ಆ ಗೋಲ್ ಪೋಸ್ಟ್ ಎಲ್ಲಿದೆ, ನಾನೇನ್ ಕೆಲಸ ಮಾಡ್ಬೇಕು, ಎಲ್ಲಿ ಗೋಲ್ ಹೊಡಿಬೇಕು, ಆ ಗೋಲ್ ಸೆಟ್ಟಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ಬಿಲ್ಲಿನಿಂದ ಬಾಣ ಹೊರಟಾಗ ಆ ಬಾಣದ ಗುರಿ ಡೈರೆಕ್ಷನ್ ಎಲ್ಲಿ ಹೋಗ್ಬೇಕೋ ಅದು ತುಂಬಾ ಇಂಪಾರ್ಟೆಂಟ್. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಅಂದ್ರು ನಮ್ ಸ್ವಾಮಿ ವಿವೇಕಾನಂದರು. ಯಾಕೆ ಹೇಳಿದ್ರು? ಎಷ್ಟೊಂದ್ ಜನ ಮಲಕಂಡೇ ಇದ್ದಾರೆ ಅಂತ ಅವ್ರಿಗೆ ಅವಾಗ್ಲೇ ಗೊತ್ತಿತ್ತು. ಅವ್ರಿಗೆ ಹೇಳಿ ಎಷ್ಟೋ ವರ್ಷ ಆಯ್ತ್ರಿ, ಇನ್ನೂ ಇದು ಹೇಳ್ಬೇಕಾಗಿದೆ ನಾವು, ಏಳಿ ಅಂತ ಫಸ್ಟ್, ಆಮೇಲೆ ಎದ್ದೇಳಿ, ಆಮೇಲೆ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ. ಇನ್ ಕುವೆಂಪು ಅಂತೂ ಒಂದು ಕವನದಲ್ಲಿ ಹೇಳ್ತಾರೆ, ಬಾರಿಸು ಕನ್ನಡ ಡಿಂಡಿಮವ ಅಂತ ಇರೋ ಹಾಡಲ್ಲಿ ಸತ್ತಂತಿಹರನು ಬಡಿದೆಚ್ಚರಿಸು ಅಂತ. ಅಂದ್ರೆ ಸತ್ತಿಲ್ಲ, ಸತ್ತಂತಿಹರನು, ಸತ್ತಂತೆ ನಟಿಸುವ ಜನ ಎಷ್ಟೊಂದು ಜನನ್ನ ಇವತ್ತು ನೋಡ್ತಾ ಇದ್ದೇವೆ. ಅದರಿಂದ ನಾವು ಹೊರಗಡೆ ಬರಬೇಕು. ಮನಸ್ಸಿದ್ದರೆ ಮಾರ್ಗ, ಗುರಿ ಇದ್ದರೆ ಸ್ವರ್ಗ. ಗುರಿ ಇಲ್ಲದ ಜೀವನ ರೆಕ್ಕೆ ಇಲ್ಲದ ಹಕ್ಕಿಯಂತೆ. The greatest danger for most of us lies not in setting our aims too high and falling short, but in setting our aims too low and achieving our mark. ಎಷ್ಟೊಂದು ಜನ ತುಂಬಾ ಸಣ್ಣ ಗೋಲ್ ಇಟ್ಕೊಂಡ್ಬಿಟ್ಟು ಅಚೀವ್ ಮಾಡ್ಬಿಟ್ಟು ಓ ಅಂತ ಜೋರಾಗಿ ಅದಕ್ಕೊಂದು ಪಾಠ ಕೊಡಿಸ್ತಾರೆ. Dreams versus goals. Dream is a visual of your future. Dreams should have desire. Goals have clear specifications. Goals have milestones. A goal is a dream with a deadline. ಸಿಂಪಲ್ ಆಗಿ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತಾ ಇದ್ದೇನೆ. ಸೊ ಈ ಕನಸುಗಳನ್ನೆಲ್ಲ ಮಾಡ್ಕೋಬೇಕು ಅಂದ್ರೆ ಆ ಗುರಿ ಸರಿಯಾಗಿರ್ಬೇಕಲ್ವಾ. ಜೀವನದ ಗುರಿಗೆ ಸಂಬಂಧಿಸಿದ ಅತಿ ಮುಖ್ಯವಾದದ್ದೆಂದರೆ ಒಂದೇ ಗುರಿ ಹೊಂದಿರಬೇಕು, ಫೋಕಸ್ಡ್ ಆಗಿರ್ಬೇಕು. ಫಾಲೋ ಒನ್ ಕೋರ್ಸ್ ಅಂಟಿಲ್ ಸಕ್ಸಸ್ ಅಂತ ಹೇಳ್ತಾರೆ. ಓಕೆ, ವಾರನ್ ಬಫೆ ಹೇಳ್ತಾರೆ 5/25 ರೂಲ್. ಮೇಕ್ ಎ ಲಿಸ್ಟ್ ಆಫ್ 25 ಥಿಂಗ್ಸ್ ಯು ವಾಂಟ್ ಟು ಡೂ ಇನ್ ಲೈಫ್. ನೌ ಡೂ ದ ಟಾಪ್ 5 and never think about the other 20 again, else they will take time away from the 5 that are most important. 25 ಲಿಸ್ಟ್ ಮಾಡ್ಬೇಕು, ಫಸ್ಟ್ 5 ಸೆಲೆಕ್ಟ್ ಮಾಡ್ಕೋಬೇಕು, ಇನ್ 20 ಲಿಸ್ಟ್ ಮರಿಬೇಕು, ಅದ್ ನೋಡಕ್ಕೆ ಹೋಗ್ಬಾರ್ದು, 5 ಇಟ್ಕೊಂಡು ವರ್ಕ್ ಮಾಡ್ತಾ ಇರ್ಬೇಕು. ಅದು ಆ ಗುರಿಗಳಿದೆಯಲ್ಲ, ಅದು ನನಗೆ ವೈಯಕ್ತಿಕವಾಗಿ ಹೇಗೆ ಮೈಂಡು, ಬಾಡಿ, ಡಿಸಬಿಲಿಟಿ, ಸ್ಪಿರಿಚುವಲ್, ಸೋಷಿಯಲ್, ಫೈನಾನ್ಷಿಯಲ್, ಎಮೋಷನ್ಸ್, ಕೆರಿಯರ್, ಯಾವ್ಯಾವ ಆಂಗಲ್ ಇಂದ ಈ ಗುರಿ ಇದೆ, ಅದಕ್ಕೆ ನಾನು ಹೇಗೆ ಮಾಡ್ಬೇಕು, ಅದು ಸ್ಮಾರ್ಟ್ ಆಗಿರ್ಬೇಕು. ಗುರಿ ಹೇಗಿರ್ಬೇಕು ಅಂದ್ರೆ ಸ್ಮಾರ್ಟ್ ಆಗಿರ್ಬೇಕು. ಓಕೆ, ಸಿಂಪಲ್. ಎಸ್ ಅಂದ್ರೆ ಸ್ಮಾರ್ಟ್, ನಿರ್ದಿಷ್ಟವಾಗಿರ್ಬೇಕು. ಎಂ ಓಕೆ, ಮೆಜರಬಲ್, ಅಳತೆ ಮಾಡೋ ಹಾಗಿರ್ಬೇಕು. ಎ ಈಡೇರಿಸ್ಕೊಳಕ್ಕೆ ಅಟೈನಬಲ್ ಆಗಿರ್ಬೇಕು. ರೆಲೆವೆಂಟ್ ಆಗಿರ್ಬೇಕು, ಅರ್ಥ ಆಯ್ತಾ, ಸಮಾಜ ಮುಖಿ ಆಗಿರ್ಬೇಕು. ಅಂಡ್ ಟೈಮ್ ಬೌಂಡ್, ಕಾಲಮಿತಿ ಇರ್ಬೇಕು. ಸೊ ಟು ಗೆಟ್ ಸ್ಟಾರ್ಟೆಡ್ ಯು ಮಸ್ಟ್ ಹ್ಯಾವ್ ಎ ಡೆಸ್ಟಿನೇಷನ್. ಸೊ ನಾವು ಆರಂಭ ಮಾಡ್ಬೇಕು ಅಂದ್ರೆ, ಎಲ್ಲರೂ ಹೋಗ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು ನಾವು ಗುರಿ ಗೊತ್ತಿರ್ಬೇಕಲ್ಲ. 10 ಕಡೆ 10 ಗುಂಡಿ ತೋಡುವುದರ ಬದಲಿಗೆ ಒಂದೇ ಕಡೆ 100 ಅಡಿ ತೋಡಿದರೆ ನೀರು ಸಿಗುತ್ತದೆ, ನಿರುಪಯೋಗಿ ಗುಂಡಿಗಳು ಇಲ್ಲವಾಗುತ್ತವೆ. ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗಿ. ಗೋಲ್ಸ್ ಅಲೋ ಯು ಟು ಕಂಟ್ರೋಲ್ ದ ಡೈರೆಕ್ಷನ್ ಆಫ್ ಚೇಂಜ್ ಇನ್ ಯುವರ್ ಫೇವರ್. ಇಫ್ ಪ್ಲಾನ್ ಎ ಡಿಡಂಟ್ ವರ್ಕ್, ದ ಆಲ್ಫಾಬೆಟ್ has 25 more letters. Stay cool, go for the goal. Okay, ಒಟ್ಟಲ್ಲಿ ಗೋಲ್ ಕಡೆಗೆ ಹೋಗ್ತಾ ಇರಿ. If one advances confidently in the directions of his dream and endeavors to live the life that he has imagined, he will meet with a success unexpected in common hours. Okay, ನಾವು ಆ ಡೈರೆಕ್ಷನ್, ಡ್ರೀಮ್ ಡೈರೆಕ್ಷನ್ ಅಲ್ಲಿ, ಗೋಲ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ ನಾವೇನ್ ವಿಜುವಲೈಸ್ ಮಾಡಿರ್ತೀವಿ, ಒಂದಲ್ಲ ಒಂದಿನ ಸಕ್ಸಸ್ ನಮ್ದೇ ಆಗುತ್ತೆ. ದ ಪ್ರಿನ್ಸಿಪಲ್ ಇಸ್ ಕಂಪೀಟಿಂಗ್ ಅಗೇನ್ಸ್ಟ್ ಯುವರ್ ಸೆಲ್ಫ್. ಇಟ್ ಇಸ್ ಅಬೌಟ್ ಸೆಲ್ಫ್ ಇಂಪ್ರೂವ್ಮೆಂಟ್, ಅಬೌಟ್ ಬೀಯಿಂಗ್ ಬೆಟರ್ ದ್ಯಾನ್ ಯು ಆರ್ ದ ಡೇ ಬಿಫೋರ್. ನಾವು ಬೇರೆಯವ್ರ ಮೇಲೆ ಕಾಂಪಿಟೇಷನ್ ಮಾಡ್ಕೊಳ್ಳೋದೇ ಬೇಡ ರೀ, ಬಿಟ್ಟಾಕ್ಬಿಡಿ ಎಲ್ಲರೂ. ನಮ್ಮ ಮೇಲೆ ನಾವು ಕಾಂಪಿಟೇಷನ್, ನೆನ್ನೆ ಹೀಗಿದ್ವಿ, ಇವತ್ತು ಹೀಗಿರ್ಬೇಕು. ನಾನು ಇವತ್ತನ್ನ ನಾಳೆ ನನ್ನ ರೆಕಾರ್ಡ್ನ ನಾನೇ ಮೀರಿಸ್ಬೇಕು. ಕೆಲವರು ಇರ್ತಾರಲ್ಲ ಚಾಂಪಿಯನ್ಸ್, ಮುಂದಿನ ವರ್ಷ ನನ್ನ ರೆಕಾರ್ಡ್ನ ನಾನು ಬೀಟ್ ಮಾಡ್ಬೇಕು ಅಂತಾರಲ್ಲ, ಆ ತರ ಬೀಟ್ ಮಾಡ್ತಾ ಹೋಗ್ತಾ ಇರ್ಬೇಕು. ಓಕೆ, ಡೋಂಟ್ ಡೌನ್ಗ್ರೇಡ್ ಯುವರ್ ಡ್ರೀಮ್ ಜಸ್ಟ್ ಟು ಫಿಟ್ ಯುವರ್ ರಿಯಾಲಿಟಿ. ಅಪ್ಗ್ರೇಡ್ ಯುವರ್ ಕನ್ವಿಕ್ಷನ್ ಟು ಮ್ಯಾಚ್ ಯುವರ್ ಡೆಸ್ಟಿನಿ. ನಿಮ್ಮ ಕನ್ವಿಕ್ಷನ್ ಅನ್ನ ವೃದ್ಧಿಸ್ಕೊಳ್ಳಿ, ನಿಮ್ ಗೋಲ್ ನ ಕಡಿಮೆ ಮಾಡ್ಕೊಂಡ್ಬಿಡ್ಬೇಡಿ. ಓಕೆ, ಸೊ ಯು ಹ್ಯಾವ್ ಟು ಡ್ರೀಮ್ ಬಿಗ್. ಅಲ್ಲಿ ಕ್ರಿಯೇಟಿವಿಟಿ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. The best use of imagination is creativity. The worst use of imagination is anxiety. Imagination and creativity can change the world. ಸುಮಾರು ಜನ, ಸಾರ್
ಈ ಪ್ರೋಗ್ರಾಮ್ ಮಾಡಕ್ ಹಿಂಗ್ ಹೋದ್ವಿ ಸಾರ್, ಅವ್ರು ಹಿಂಗ್ ಹೇಳಿದ್ರು ಸಾರ್, ಇವ್ರು ಹಿಂಗ್ ಹೇಳಿದ್ರು ಸಾರ್ ಅಂತಾರೆ. ಅವರೆಲ್ಲ ಈ ಕತೆ ಸ್ವಲ್ಪ ನೋಡ್ಕೊಂಡ್ಬಿಡ್ರಿ ಚೆನ್ನಾಗಿ. ಈಗ ಅಜ್ಜ ಅಜ್ಜಿ ಕತೆ ಮೇಲೆ ಹೋಗ್ತಿದ್ರಂತೆ, ಇಬ್ರು ಹತ್ಕೊಂಡು ಹೋಗ್ತಾ ಇದ್ರು. ಮೊದಲನೇ ಚಿತ್ರ ನೋಡಿ, 2 people on a donkey's back, ಪೂರ್ ಅನಿಮಲ್ ಅಂತಾರಂತೆ. ಓಕೆ, ಇಲ್ಲಿ ಇನ್ನೊಂದ್ರಲ್ಲಿ ಅಜ್ಜ ಹತ್ಕೊಂಡಿದ್ದಾರೆ, ಅಜ್ಜಿ ನಡ್ಸ್ಕೊಂಡ್ ಬರ್ತಾವ್ರೆ. ಹೌ ಕ್ರೂಯಲ್ ಈಸ್ ಬೈ ಲೆಟಿಂಗ್ ಹಿಸ್ ವೈಫ್ ವಾಕ್ ಅಂತಾರೆ. ಅಜ್ಜ ತಾನ್ ಹತ್ಕೊಂಡು ಹೆಂಡತಿನ ಕೆಳಗಡೆ ನಡೆಸ್ಕೊಂಡು ಹೋಗ್ತಾ ಇದ್ರೆ. 3ನೇ ಚಿತ್ರಕ್ಕೆ ಬನ್ನಿ. ಹೌ ಸ್ಟುಪಿಡ್ ಈಸ್ ಲೆಟಿಂಗ್ ಹಿಸ್ ವೈಫ್ ಟೇಕ್ ದ ರೈಡ್ ಅಲೋನ್. ವೈಫ್ ನತ್ತಿಸ್ಬಿಟ್ಟು ಅವ್ನು ನಡ್ಕೊಂಡು ಹೋಗ್ತಾ ಇದ್ದಾನಲ್ಲ ಅಂತಾರೆ. 4ನೇ ಚಿತ್ರದಲ್ಲಿ ಇಬ್ರು ನಡ್ಕೊಂಡು ಹೋಗ್ಬಿಡ್ತಾರೆ, ಕತ್ತೆಗೆ ತೊಂದರೆ ಕೊಡೋದು ಬೇಡ ಅಂತ. ಫೂಲ್ಸ್ ಡೋಂಟ್ ಇವನ್ ನೋ ಹೌ ಟು ಯುಟಿಲೈಸ್ ದ ಡಾಂಕಿ ಅಂತಾರೆ. ದಿಸ್ ಈಸ್ ಅವರ್ ಸೊಸೈಟಿ. ಅರ್ಥ ಆಯ್ತಾ? ನೀವು ನಿಮ್ಗೆ ಏನ್ ಕೆಲಸ ಮಾಡ್ಬೇಕು, ಪ್ರಾಜೆಕ್ಟ್ ಮಾಡ್ಬೇಕು, ಮಾಡ್ತಾ ಮುಂದೆ ಹೋಗ್ತಾ ಇರಿ. ಒಬ್ಬೊಬ್ರು ಒಂದೊಂದು ಹೇಳ್ತಾನೆ ಇರ್ತಾರೆ. ನೀವು ಮಾತ್ರ ಕೆಲಸ ಮಾಡಿ ಮುಂದೆ ಮುಂದೆ ಹೋಗಿ ಅವರೆಲ್ಲ ನೋಡ್ಕೊಂಡು ನೀವೊಂದು ಹೀರೋ ಆಗಿ ಮೆರಿತಾ ಇದ್ರೆ ಅವರೆಲ್ಲ ಬಂದು ಚಪ್ಪಾಳೆ ತಟ್ಟಕ್ ಬರ್ತಾರೆ. ಅದನ್ನ ಇಟ್ಕೊಳ್ಳಿ. ದೇರ್ ಆರ್ ಓನ್ಲಿ ಫ್ಯೂ ಪ್ಲೇಯರ್ಸ್, ವ್ಯೂಯರ್ಸ್ ಆರ್ ಮೋರ್ ಅಂಡ್ ಮೋರ್. ಬಿ ಎ ಪ್ಲೇಯರ್ ಅಂತ ಹೇಳೋಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೇನೆ ಸ್ನೇಹಿತರೆ. ನಮ್ಮ ಮಹಾತ್ಮ ಗಾಂಧೀಜಿಯವರೇ ಹೇಳಿದ್ದಾರೆ ಈ ಮಾತು. ಫಸ್ಟ್ ದೇ ಇಗ್ನೋರ್ ಯು, ದೆನ್ ದೇ ಲಾಫ್ ಅಟ್ ಯು, ದೆನ್ ದೇ ಫೈಟ್ ಯು, ದೆನ್ ಯು ವಿನ್ ಅಂತ. ಇದನ್ನ ಅರ್ಥ ಮಾಡ್ಕೊಂಡ್ಬಿಡಿ. ದ ಗ್ರೇಟೆಸ್ಟ್ ಪ್ಲೆಜರ್ ಇನ್ ಲೈಫ್ ಇಸ್ ಡೂಯಿಂಗ್ ವಾಟ್ ಅದರ್ಸ್ ಸೇ ಯು ಕೆನಾಟ್ ಡೂ. ಸೀರಿಯಸ್ ಆಗಿ ಹೇಳ್ತೀನಿ. ನನ್ನೇ JP ಝೋನ್ ಟ್ರೈನರ್ ಆಗ್ಬೋದು ಕಣ್ರಿ ಅಂತ ಮಾತಾಡ್ಕೊತಾ ಇದ್ರು. ಎಕ್ಸೆಲ್ ಗ್ರಾಜುಯೇಷನ್ ನಮ್ಮಂತ ಸೀನಿಯರ್ ಟ್ರೈನರ್ಸ್ನೇ 2-3 ಸಾರಿ ಫೇಲ್ ಮಾಡಾರೆ ರೀ. ಆಯ್ತು ಬಾ JP, 1-2 ಸಾರಿ ಬರೀವಂತೆ ಎಂದಿದ್ರು. ಸೊ 2-3 ಸರಿ ಫೇಲ್ ಆಗಿ ಅವರೆಲ್ಲ ನನ್ನ ಜೊತೆನೆ ಪಾಸ್ ಆದ್ರು. ನಾನು ಮೊದಲನೇ ಸರಿಗೆ ಎಕ್ಸೆಲ್ ಗ್ರಾಜುಯೇಷನ್ ಸುನಿಲ್ ಕುಮಾರ್ ಸರ್ಟಿಫೈ ಮಾಡ್ಬಿಟ್ರು. ನಮ್ಗೆ ಅವಾಗ ಏನ್ ಅನ್ಸುತ್ತೆ ಹೇಳಿ, ಎಲ್ಲ ಒಟ್ಟಿಗೆ ಯಾರು ಅಂದಿರ್ತಾರಲ್ಲ. ನನ್ಗೆ ಇನ್ನೂ ಒಂದು ಫೋಟೋ ಹೈದರಾಬಾದ್ ನಲ್ಲಿ ಎಕ್ಸೆಲ್ ಗ್ರಾಜುಯೇಷನ್ ಇದ್ದಿತ್ತು. ಎಲ್ಲ ಇಡೀ ಥ್ರೌಟ್ ಇಂಡಿಯಾ ಬಂದವ್ರು ನನ್ನ ಹೆಸರು ಕೂಗಿದಾಗ ನನ್ನನ್ನ ಫಿಸಿಕಲಿ ಕಂಪ್ಲೀಟ್ ಲಿಫ್ಟ್ ಮಾಡ್ಬಿಟ್ರಿ. ಆ ಮೊಮೆಂಟ್ ಹೇಗ ಅನ್ಸುತ್ತೆ ಅವಾಗ? ಸೊ ನಿಜವಾಗ್ಲೂ ಹೇಳ್ತೀನಿ, ನಿಮ್ ಕೈಲಿ ಆಗಲ್ಲ, ಮಾಡಕ್ಕಾಗಲ್ಲ ಅಂದಿದ್ದನ್ನ ಮಾಡಿ ತೋರಿಸ್ತೀವಲ್ರಿ, ಆವಾಗ್ಲೇ ಇರೋದ್ರಿ ಮಜ್ಜಾ, ಥ್ರಿಲ್. ಸೊ ಬೇರೆಯವರನ್ನ ದೂಷಿಸಿ ಫಲವಿಲ್ಲ, ಬೇರೆಯವ್ರನ್ನ ನಾವು ದೂಷಿಸೋದು ಬೇಡ. ನಾವೇನ್ ಮಾಡ್ಬೇಕೋ ಅದ್ರ ಕಡೆಗೆ ಪ್ರಿಪರೇಷನ್ ಗಮನ ಕೊಡೋಣ ಸ್ನೇಹಿತರೆ. That is why I want to emphasize the word preparation for you. Before anything else, preparation is the key to success. I fear not the man who has practiced 10,000 kicks once, but I fear the man who has practiced one kick 10,000 times. ಎಂತ ಮಾತುರಿ. ಪ್ರಾಕ್ಟೀಸ್ ಮಾಡ್ರಿ, ಪ್ರಿಪೇರ್ ಆಗ್ರಿ ಚೆನ್ನಾಗಿ. ವಾಟ್ ಎವರ್ ಯು ಡು. ಈ ಮಾತು ಇನ್ನೊಂದು ತುಂಬಾ ಇಷ್ಟ ನನಗೆ. ಸ್ವೆಟ್ ಇನ್ಸ್ಟೆಡ್ ಆಫ್ ಬ್ಲೀಡ್. ಬೆವರು ಹರಿಸುವುದು ಒಳ್ಳೆಯದ, ಆಮೇಲೆ ರಕ್ತ ಕಾರುವುದು ಒಳ್ಳೆಯದ. ಯಾರು ಹೆಚ್ಚು ಬೆವರು ಹರಿಸುತ್ತಾರೋ ಅವರು ಮುಂದೆ ರಕ್ತ ಹರಿಸುವುದಿಲ್ಲ. ಅದು ವಾರಲ್ಲಿರ್ಲಿ, ಲೈಫ್ ಅಲ್ಲಿರ್ಲಿ, ಸೇಮ್. ಅದಕ್ಕೆ ಹಾಗೇನೆ ರಿಹರ್ಸಲ್ ಪ್ಲೇಸ್ ಅನದರ್ ಇಂಪಾರ್ಟೆಂಟ್ ರೋಲ್. ರಿಹರ್ಸಲ್ ಇಂಪ್ರೂವ್ ಯುವರ್ ಮೆಮೊರಿ. ಓಕೆ, ಸೊ ನಾವು ಒಂದು ಅರ್ಥ ಮಾಡ್ಕೋಬೇಕು ಯಾವಾಗ್ಲೂ. ಎವ್ರಿ ಮಾರ್ನಿಂಗ್ ವಿ ಬಾರ್ನ್ ಅಗೈನ್. ವಾಟ್ ವಿ ಡೂ ಟುಡೇ ಮ್ಯಾಟರ್ಸ್ ಮೋಸ್ಟ್. ಅದಕ್ಕೆ ನಾನು ಟುಡೇ ಅನ್ನೋ ಮಾತನ್ನ ಹೇಳ್ತಾ ಇದ್ದೇನೆ. ಬಸವಣ್ಣವ್ರು ಹೇಳಿದ್ರು, ನಾಳಿನ ದಿನ ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ ಅಂತ. ಓಕೆ, ರಾಘವಾಂಕ ಕವಿ ಏನ್ ಹೇಳ್ತಾರೆ ಗೊತ್ತಾ? ದಿನವ ಬಂಜೆಯ ಮಾಡಬೇಡ ಅಂತ ಹೇಳಿದ್ದಾರೆ. ಬಿ ಪ್ರೊಡಕ್ಟಿವ್ ಅನ್ನೋದನ್ನ ಎಷ್ಟು ಚೆನ್ನಾಗಿ ಸೂಚ್ಯವಾಗಿ ಹೇಳಿದ್ದಾರೆ. ವಾಟ್ ಇಸ್ ದಟ್ ಯು ಹ್ಯಾವ್ ಟು ಡೂ ಎ ಚೆಕ್ ಲಿಸ್ಟ್. ಬರೆಯಕ್ ಆರಂಭ ಮಾಡಿ. ಹೋಪ್ ಫಾರ್ ದ ಬೆಸ್ಟ್, ಪ್ರಿಪೇರ್ ಫಾರ್ ದ ವರ್ಸ್ಟ್. ಓಕೆ, ಈಗಾಗಲೇ ಇದ್ರ ಪ್ರಸ್ತಾಪ ಮಾಡಿದೀನಿ. ಇಫ್ ಪ್ಲಾನ್ ಎ ಡಿಡ್ಂಟ್ ವರ್ಕ್, ದ ಆಲ್ಫಾಬೆಟ್ ಹ್ಯಾಸ್ 25 more letters. ಯಾವಾಗ್ಲೂ ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿರಿ ಸ್ನೇಹಿತರೆ. ಮೋಸ್ಟ್ ಪೀಪಲ್ ಹ್ಯಾವ್ ದ ವಿಲ್ ಟು ವಿನ್, ಫ್ಯೂ ಹ್ಯಾವ್ ದ ವಿಲ್ ಟು ಪ್ರಿಪೇರ್ ಟು ವಿನ್. ಅದು ತುಂಬಾ ಮುಖ್ಯ ಆಗಿರೋದು. ಪ್ರಿಪೇರ್ ಆಗೋದಕ್ಕೆ ನನ್ಗೆ ಗಮನ ಕೊಡಬೇಕು. I believe luck is preparation meeting opportunity. If you had not been prepared when the opportunity came along, you would not have been lucky in the Oprah Winfrey ಹೇಳ್ತಾರೆ. Proper prior preparation prevent poor performance. Practice makes you perfect. Let today be the start of something new. Sometimes later becomes never. Do it now. I'm sharing a dialogue between God and man. God comes closer with a gift packet in his hand. Man, so soon? I had a lot of plans. God, I am sorry, but it's time to go.
What do you have in that suitcase? Your belongings. My belongings? You mean my things? Clothes, money? Those things were never yours. They belong to the earth. Is it my memories? No, they belong to time. Okay? Man, is it my talent? No, they belong to circumstances. Is it my friends and family? No, son, they belong to path you travel. Then it must be my wife and children. Oh, no, they belong to your heart. Man, then it must be my body. No, 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 no. It belongs to dust. Then man said, then surely it must be my soul. You are sadly mistaken, son. Your soul belongs to me. With tears in his eyes and full of fear, took the gift box from the God's hand and opened it. It is empty. With heart broken and tears down his cheek, he asked God, I never owned anything, God. That's right. You never owned anything. Then what was mine? Your moments. Your moments. Okay. Every moment you lived was yours. Life is just a moment that belongs to us. Enjoy this moment while you have it. Don't let anything stop you from doing what you enjoy doing. Live your life now, in the present. Don't forget to be happy, because that is the only thing that matters. Material things and that you fought for all stay behind. You cannot take anything with you. What you can take is just living your moments. ಸ್ನೇಹಿತರೆ, ಹೇಗನ್ನಿಸ್ತು? Take care of your moments. Moments will take care of you. ಅನುಕ್ಷಣ ಅನುಭವಿಸಿ ಇಂಥ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದೇನೆ. ಸೋಲುಗಳಿಗೆ ಎಂಜಿದಿರಿ ಮತ್ತೆ ಕೀಳರಿಮೆ, ಇವೆಲ್ಲ ಸಪ್ನ ಬುಕ್ ಹೌಸ್ ನಲ್ಲಿ ನಿಮ್ಗೆ ಲಭ್ಯ ಇದೆ. ಅನುಕ್ಷಣ ಅನುಭವಿಸಿ. ನಾವು ಪ್ರತಿ ಕ್ಷಣವನ್ನ ಅನುಭವಿಸ್ತಾ ಇರೋದು ತುಂಬಾ ಮುಖ್ಯ ಆಗ್ತದೆ. ಅದನ್ನ ನಗ್ನಗ್ತಾ, ನನಗೆ ಅದಕ್ಕೆ ಸೌಜನ್ಯ ಅವರು ಖುಷಿ ಅಂತ ಅಂದ್ರಲ್ಲ, ಆ ಪದ ತುಂಬಾ ಇಷ್ಟ ಆಗಿತ್ತು. ಟ್ರೆಷರ್ ಎವ್ರಿ ಮೊಮೆಂಟ್ ದಟ್ ಯು ಹ್ಯಾವ್. ಓಕೆ, ಈಗಾಗ್ಲೇ ಹೇಳಿದ್ದೀನಿ, ಲೈಫ್ ಇದೊಂದು ಟ್ರಿಪ್. ಬಂದೋಗ್ತಾ ಇದ್ವಿ, ಬರೋದ್ ಗೊತ್ತಾಗಿದೆ ನಮ್ಗೆ, ಬರ್ತ್ಡೇ ಆಚರಿಸ್ಕೊತೀವಿ, ಹೋಗೋದ್ ಗೊತ್ತೇ ಇಲ್ಲ ರೀ ಯಾವತ್ತು ಹೋಗ್ತೀವೋ. ಸೊ ಅದಕ್ಕೆ ಇರೋದ್ರೊಳಗಡೆ ನಮ್ಗೆ ಏನ್ ಇಷ್ಟ, ಫೈಂಡ್ ಯುವರ್ ಪ್ಯಾಷನ್. Okay, if I had 6 hours to chop down a tree, I would spend the first 4 hours sharpening the axe antane Abraham Lincoln. So creating something out of nothing. Valle Junior JC is a best platform for that. ಸಣ್ಣ ಪುಟ್ಟ ವಿಚಾರಗಳ ಕಡೆಗೆ ಗಮನ ಕೊಡುವವರು ಮಾತ್ರ ದೊಡ್ಡ ವ್ಯಕ್ತಿಗಳಾಗುತ್ತಾರೆ. ಶ್ರದ್ಧೆ ಇದ್ದರೆ ಗೆದ್ದೆ, ಇಲ್ಲದಿದ್ದರೆ ಬಿದ್ದೆ. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ನೀವು ನಿಮ್ಮ ಮೇಲೆ ಬಂಡವಾಳ, ಸಮಯದ ಬಂಡವಾಳ, ಹಣದ ಬಂಡವಾಳ ಎಲ್ಲ ಹೂಡ್ತಾ ಇದ್ದೀರಿ. 7 secrets of success. I found the answers in my room. Roof said, aim high. Fan said, be cool. Clock said, every minute is precious. Mirror said, reflect before you act. Window said, hey, see the world. Calendar said, be up to date. Door said, push hard to achieve your goals. ಫ್ರೆಂಡ್ಸ್, ನಾನು ಜಯಪ್ರಕಾಶ್ ನಾಗತಿಹಳ್ಳಿ, JC ಸಂಸ್ಥೆಯ ವತಿಯಿಂದನೇ ಪ್ರೇರೇಪಣೆಗೊಳಗೊಂಡು 25 ವರ್ಷಗಳಿಂದ ಅಂತಾರಾಷ್ಟ್ರೀಯ ತರಬೇತುದಾರನಾಗಿ ಗುರುತಿಸ್ಕೊಳ್ತಾ ಬರ್ತಾ ಇದ್ದೇನೆ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ 28,000 ಸಬ್ಸ್ಕ್ರೈಬರ್ಸ್ ನ ಈಗ ಕ್ರಾಸ್ ಆಗಿದೆ ಈ ವಾರದಲ್ಲಿ. ನಾಳೆಯಿಂದಾನೇ ಒಂದು ವಾಟ್ಸ್ಆಪ್ ಕೋರ್ಸ್ ಮಾಡ್ತಾ ಇದ್ದೇನೆ. ಇಟ್ ಈಸ್ ಜಸ್ಟ್ ₹299, July 26 to July 30. ನನ್ನ ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿರ್ತಾನೆ, ನೀವು ಮೆಸೇಜ್ ಮಾಡಿ ಯಾರು ರಿಜಿಸ್ಟರ್ ಮಾಡ್ಕೊಂಡ್ರೆ 5 days ವಾಟ್ಸ್ಆಪ್ ಕೋರ್ಸ್ ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಇದರಲ್ಲಿ 5 ದಿನ 5 ತರನಾದ ವಿಚಾರಗಳನ್ನ ಪ್ರಸ್ತಾಪ ಮಾಡುತ್ತೆ. ಇದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್. ಇದು ಮೊದಲ 3-4 ದಿನಗಳು ವಾಟ್ಸ್ಆಪ್ ಮೂಲಕನೇ ಕೋಚಿಂಗ್ ಮಾಡ್ತಾ, ವಿಡಿಯೋಗಳ ಮೂಲಕ, ಆಕ್ಟಿವಿಟೀಸ್ ಗಳ ಮೂಲಕ, ಕೊನೆಯ ದಿನ ನಾನು ಝೂಮ್ ನಲ್ಲಿ ಕನೆಕ್ಟ್ ಆಗ್ತೇನೆ.
ಅದಾದ ನಂತರ 3 days ರೆಸಿಡೆನ್ಷಿಯಲ್ ಟ್ರೈನಿಂಗ್ ಕೂಡ ನಾನು ಮಾಡ್ತಾ ಇದ್ದೇನೆ. ಅದು August 6, 7 ಮತ್ತು 8 ಇರ್ತದೆ. ಯಾರಿಗಾರು ಆಸಕ್ತಿ ಇದ್ರೆ, ಹೇಗಿದ್ರು ಲಾಕ್ಡೌನ್ ಅಲ್ಲಿ ಇದ್ದು ಬೇಜಾರಾಗಿರುತ್ತೆ, ಒಂದು ಅದ್ಭುತವಾದ ಪ್ರದೇಶ ದೇವನಹಳ್ಳಿಯ ಬಳಿ ಇದೆ, ಒಂದು ಮಿನಿ ಸ್ವರ್ಗದ ರೂಪದಲ್ಲಿ ಇದೆ. ಅಲ್ಲಿ ಬಂದು ತರಬೇತಿಯ ಜೊತೆಗೆ ಕಲಿಕೆ ಬೇಕು ಅನ್ನೋರು ಕೂಡ ನಮ್ಮನ್ನ ಸಂಪರ್ಕ ಮಾಡಬಹುದು. ಜೊತೆಗೆ 3 months ಆನ್ಲೈನ್ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ತಾ ಇದ್ದೇನೆ. ಸೊ ಆ ಕೋರ್ಸ್ಗೂ ಯಾರಾದ್ರೂ ಆಸಕ್ತಿ ಇದ್ರೆ ನಮ್ಮನ್ನ ಸಂಪರ್ಕ ಮಾಡಬಹುದು. ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆ ವತಿಯಿಂದ ಇಟ್ಸ್ ಎ ಪರ್ಸನಾಲಿಟಿ ಡೆವಲಪ್ಮೆಂಟ್ ಫೋರಮ್. ಐ ಹ್ಯಾವ್ ಎ ಮಿಷನ್ ಟು ಟ್ರಾನ್ಸ್ಫಾರ್ಮ್ 1 million ಪೀಪಲ್. ಮೈಕ್ ಹಿಡಿಯೋದ್ರ ಜೊತೆಗೆ ಪೆನ್ನು ಆಗಾಗ ಹಿಡಿತಾ ಇರ್ತಾನೆ, ದೂರದರ್ಶನದಲ್ಲಿ ಆಗಾಗ ಬರ್ತಾ ಇರ್ತಾನೆ, ಚಂದನದಲ್ಲಿ ಗಮನಿಸಿ. ಸೊ ನಾನು ಮೈಕು ಒಂದ್ ಕೈನಲ್ಲಿ, ಇನ್ನೊಂದ್ ಕೈನಲ್ಲಿ ಪೆನ್ನು. ಓಕೆ, 5 ಪುಸ್ತಕ ಸದ್ಯಕ್ಕೆ, 2 ಬುಕ್ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಆಗಿದೆ. ಇನ್ನ ಆಡಿಯೋ ವಿಡಿಯೋಗಳು ಮಾಡಿದ್ದೇನೆ. 1-to-1 ಮೆಂಟರಿಂಗ್ ಮೂಲಕ ಕೂಡ ಎಷ್ಟೊಂದು ಜನ MLAಗಳು, ಬೇರೆ ಬೇರೆ ಫೀಲ್ಡ್ ಅಲ್ಲಿ ಆಂಕರ್ಸು, ಸಾಧಕರುಗಳು ಆಗಿರುವುದು ನನ್ನ ಒಂದು ಸುದೈವ ಅಂತ ಹೇಳ್ತಾ, ನೀವು ನನ್ನ ಜೊತೆ ಕನೆಕ್ಟ್ ಆಗೋದಕ್ಕೆ ಟೆಲಿಗ್ರಾಮ್ ನಲ್ಲಿ ನನ್ನ ಹೆಸರು ಟೈಪ್ ಮಾಡಿ, ಆ ಒಂದು ಚಾನಲ್ ಇದೆ, ಅಲ್ಲಿಗೆ ಡೈರೆಕ್ಟ್ ಆಗಿ ನೀವೇ ಜಾಯಿನ್ ಆಗ್ಬಿಡ್ಬೋದು. ನೀವು ಒಂದ್ಸರಿ ಟೆಲಿಗ್ರಾಮ್ ನಲ್ಲಿ ಜಾಯಿನ್, ನನ್ನ ಪ್ರತಿ ಕಾರ್ಯಕ್ರಮಗಳು ನಿಮಗೆ ಲಭ್ಯ ಇರುತ್ತದೆ. ನನ್ನ ದೂರವಾಣಿ ಸಂಖ್ಯೆ 9886081188. ನನ್ನ ಇಮೇಲ್ smilingJP@gmail.com. ಈ ಇನಾಗರಲ್ ಸೆರೆಮನಿ ಕನಸುಗಳ ಕಾಮನ ಬಿಲ್ಲು ಜೂನಿಯರ್ GC ಸಪ್ತಾಹದಲ್ಲಿ ಪಾಲ್ಗೊಂಡಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗಿದೆ. GCI ಸೆನೆಟರ್ ಸೌಜನ್ಯ ಹೆಗ್ಡೆ, ಚೇರ್ಮನ್ JC ಸಂತೋಷ್ ಕುಮಾರ್, ಜೊತೆಗೆ ಪುರಂದರ್ ರೈ ಅಂತಹ ಅನೇಕ ಹಿರಿಯ JCಗಳು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿರೋದು ನನಗೆ ತುಂಬಾ ಸಂತೋಷವನ್ನ ನೀಡಿದೆ, ತುಂಬಾ ಖುಷಿಯನ್ನ ನೀಡಿದೆ. ಜೊತೆಗೆ ಯುವ ಮನಸ್ಸುಗಳ ಜೊತೆ ಈ ಕನಸಿನ ಬಗ್ಗೆ, ಕನಸುಗಳ ಕಾಮನ ಬಿಲ್ಲಿನ ಬಗ್ಗೆ ಮಾತನಾಡಿದ್ದೇನೆ. ಮತ್ತೆ ಈ ಶೀರ್ಷಿಕೆ ನಿಮ್ಮಿಂದನೇ ಪಡ್ಕೊಂಡು ನಾನು ಈ ವಿಷಯವನ್ನ ಅಭಿವೃದ್ಧಿ ಪಡಿಸಿ ನಿಮ್ಮ ಜೊತೆ ಹಂಚಿಕೊಳ್ಳುವಂತಹ ಒಂದು ಪುಟ್ಟ ಪ್ರಯತ್ನವನ್ನ ಮಾಡಿದ್ದೇನೆ. ಕೆಲ ನಿಮಿಷಗಳ ಕಾಲ ಪ್ರಶ್ನೆಗಳನ್ನ ಯಾರಾದ್ರೂ ಕೇಳಿದ್ರೆ, ವಿಡಿಯೋ ಮೋಡಲ್ ಬಂದು ಪ್ರಶ್ನೆ ಕೇಳಿದ್ರೆ ನೇರವಾಗಿ ಕೇಳಬಹುದು, ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಇದ್ರೂ ಕೂಡ ನಾನು ಉತ್ತರ ನೀಡುತ್ತೇನೆ ಅಂತ ಹೇಳೋದಕ್ಕೆ ಈ ಮೂಲಕ ಇಷ್ಟಪಡ್ತಾ ಇದ್ದೇನೆ. ಯಾರಾದ್ರೂ ಚಾಟ್ ಬಾಕ್ಸ್ ನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿದ್ರೆ ನೇರವಾಗಿ ಈಗಲೇ ಉತ್ತರ ನೀಡುತ್ತೇನೆ. 1-5 ನಿಮಿಷ ಅಥವಾ ಸ್ವಲ್ಪ ಹೊತ್ತು ಕೆಲವು ಪ್ರಶ್ನೆಗಳನ್ನ ತೆಗೆದುಕೊಳ್ಳೋಕೆ ಇಷ್ಟಪಡ್ತಾ ಇದ್ದೇನೆ. ಎಸ್ ಸಂತೋಷ್ ಸರ್, ಜಸ್ಟ್ ಚೆಕ್ ಮಾಡಿ, ಯಾರಾದ್ರೂ ಪ್ರಶ್ನೆ ಕೇಳೋದಿದ್ರೆ ಅವ್ರು ನೇರವಾಗಿ ಕೇಳ್ಬೋದು. ಇಂತ ಕಾನ್ಸೆಪ್ಟ್ ಮಾಡಿದೀರಾ, ಇಂತ JJCಗಳಿಗೆ ಇಂತ ಎನ್ಕರೇಜ್, ಇಷ್ಟು ಮೋಟಿವೇಶನ್ ಇಲ್ಲಿ ಹೇಳ್ಬಿಡ್ತೇನೆ. ಕಾನ್ಸೆಪ್ಟ್, ಟೈಟಲ್ ಎಲ್ಲ Zone 15 ಕ್ರೆಡಿಟ್. ಆದ್ರೆ ಈ ಟೈಟಲ್ ಇಟ್ಕೊಂಡು ನಾನ್ ಮಾತಾಡಿದ್ದೇನೆ, ನನ್ನ ಅನುಭವ ಸೇರಿಸಿದ್ದೇನೆ ಅದಕ್ಕೆ. ತುಂಬಾ ವೆರಿ ಮಚ್ motivated and encouraged. Thank you very much for this lot of inputs you have given us, sir. Thank you. Thank you very much. Yes, ಇನ್ಯಾರಾದ್ರೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ಬೋದು, ಮತ್ತೆ ಪ್ರಶ್ನೆಗಳನ್ನ ಕೂಡ ಕೇಳಬಹುದು. ಎಸ್ ಫ್ರೆಂಡ್ಸ್, ನಿಮಗೆ ಧನ್ಯವಾದನ ಹೇಳ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸೋ ಮಚ್. MN ನಾಯಕ್, ನಿಮ್ಮ ಹೆಸರಲ್ಲಿ ನಾಯಕ್ ಇದೆ. ಇವರು ಜೂನಿಯರ್ JCಗಳೆಲ್ಲ ನಾಯಕರಾಗಬೇಕು ಅಷ್ಟೇ, ಸಿಂಪಲ್. ಅವರ ಬದುಕಿನಲ್ಲಿ ಅವರೇ ನಾಯಕರಾಗಬೇಕು. ಓಕೆ, ಅವರು ಫಾಲೋಯರ್ಸ್ ಆಗಬಾರದು, ನಾಯಕರಾಗಬೇಕು. ಅದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ನೀವು ಕನಸುಗಳ ಕಾಮನ ಬಿಲ್ಲನ್ನ ನಿಮ್ಮದಾಗಿಸಿಕೊಳ್ಳಬೇಕು. ಆ ಕಾಮನ್ ಬಿಲ್ಲನ್ನ ಮುರಿದು ನಂದು ಇದು ಅಂತ ನೀವು ಹೇಳೋಂಗಾಗ್ಬೇಕು. ಕನಸು ಕಂಡಿರುವೆವು ನಾವಿಂದು, ನನಸು ಮಾಡಲು ಹೊರಟಿರುವೆವು ನಾವಿಂದು, ಸ್ಫೂರ್ತಿಯ ನುಡಿಗಳನ್ನು ಕೇಳುತ್ತಿರುವೆವು ನಾವಿಂದು, ಉತ್ತಮ ಚಿಂತನೆ ಕಡೆ ಸಾಗಬೇಕಾಗಿದೆ ಇಂದು ಅಂತ JJC ಸೌಮ್ಯ ನಾಯಕ್ ಅವರು ಮೆಸೇಜ್ ಮಾಡಿದ್ದೀರಿ. ಥ್ಯಾಂಕ್ ಯು ಸೌಮ್ಯ ನಾಯಕ್, ತುಂಬಾ ಚೆನ್ನಾಗಿ ಪದಗಳನ್ನ ಬಳಕೆ ಮಾಡಿದ್ದೀರಿ. ಪ್ರೇರಣೆಯ ನುಡಿಗಳನ್ನು ತಿಳಿಸಿದ ಸರ್, ನಿಮಗೆ ತುಂಬು ಹೃದಯದ ಕೃತಜ್ಞತೆಗಳು ಅಂತ ಹೇಳಿದಿರಿ. ಓಕೆ, ಉತ್ತಮ ಸೆಷನ್ ಅಂತ MN ನಾಯಕ್ ಅವರು ಕೂಡ ಮತ್ತೆ ಟೆಕ್ಸ್ಟ್ ಮಾಡಿದ್ದಾರೆ. ಸುಬ್ರಹ್ಮಣ್ಯ JJC ಪ್ರೆಸಿಡೆಂಟ್. ಎಸ್, ನೀವು ಮಾತಿನ ಶುರುಗೆ ಹೇಳಿದ್ರಿ ನಿಮ್ಮ ಗಮನ ಹೀಗಿರ್ಲಿ, ಹೀಗೆ ಹೋಗುದ್ ಬೇಡ ಅಂತ. ನಮ್ ಗಮನ ಹಾಗೆ ಹೋಗ್ದಾಗೆ ನೀವು ಹೀಗೆ ಕ್ಯಾಚ್ ಮಾಡಿ ಇಟ್ಕೊಂಡಿದ್ರಿ ಸರ್. ಪ್ರತಿಯೊಂದು ಅಂದ್ರಲ್ಲ, ನನ್ಗೆ ಅದು ತುಂಬಾ ಖುಷಿ ಆಯ್ತು. ಚೆನ್ನಾಗಿ ಬಾಡಿ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರಿ ನನಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಕ್ಯಾಚ್ ಮಾಡೋದಕ್ಕೆ ಒಂದ್ ಕಾರಣ ಅಂದ್ರೆ ನೀವು ತೋರಿಸ್ತಿದ್ದ ನಿಮ್ ಮಾತಿನ ಜೊತೆಗಿನ ಪಿಕ್ಚರ್ಸ್ ಏನ್ ತೋರಿಸ್ತಿದ್ರಿ, PPT ಆಗಿರ್ಬೋದು, ಅಥವಾ ನೀವು ಯೂಸ್ ಮಾಡಿರೋ ಪದಗಳು, ಅಥವಾ ಮಧ್ಯ ಒಂದಷ್ಟು ಕತೆಗಳು, ಅದೆಲ್ಲಾನು ನಾವು ಮತ್ತೆ ಮಕ್ಕಳಾಗಿ ಒಂದ್ ಪುಟ್ಟ ಮಕ್ಳ ತರ ಕುತ್ಕೊಂಡ್ ಕತೆ ಕೇಳೋ ತರ ಮಾಡಿಸ್ತು ಸರ್.
ಓಕೆ, ನಾನು ತುಂಬಾ ಜಯಪ್ರಕಾಶ್ ಚೆನ್ನಾಗಿತ್ತು. ನಾಗತಿ ಹೇಳಿ ಯೂಟ್ಯೂಬ್ ಚಾನಲ್ ನಲ್ಲಿ ಈ ವಿಡಿಯೋ ಅಪ್ಲೋಡ್ ಮಾಡಿರ್ತೇನೆ. ಇನ್ನೂ ಒಂದ್ ಸಾರಿ 2 ಸಾರಿ ಈ ವಿಡಿಯೋನ ನೋಡಿದ್ರೆ ಇನ್ನೂ ನಿಮ್ಮ ಕಾನ್ಸೆಪ್ಟ್ಸ್ ಮತ್ತಷ್ಟು ಕ್ಲಾರಿಟಿ ಕಡೆಗೆ ಹೋಗುತ್ತೆ ಅನ್ನೋಗ. ಥ್ಯಾಂಕ್ ಯು. ನೀವು ತುಂಬಾ ಭಾವುಕರಾಗಿ ಮನಸ್ಸು ಬಿಚ್ಚಿ ಮಾತಾಡಿದ್ದು, ಕೈ ಏನಂದ್ರೆ ನಿಮ್ಮ ಗೆಸ್ಚರ್ ಕೂಡ ತುಂಬಾ ಚೆನ್ನಾಗಿತ್ತು. ಐ ಲೈಕ್ ದಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಗುಡ್. ಆಲ್ ದಿ ಬೆಸ್ಟ್ ಫಾರ್ ಆಲ್ ದಿ ಜೂನಿಯರ್ ಜೆಸಿಸ್. ನೀವೆಲ್ಲರೂ ಖಂಡಿತ ಜೆಸಿಗಳಾಗ್ಲೇಬೇಕು. ಯಾಕಂದ್ರೆ ನಾನೊಬ್ಬ ಜೆಸಿ ಆಗಿದ್ರಿಂದ ನನ್ನ ಬದುಕೇ ಚೇಂಜ್ ಆಗೋಯ್ತ್ರಿ. ಗೌರ್ಮೆಂಟ್ ಜಾಬ್ ಯಾರಾದ್ರೂ ರಿಸೈನ್ ಮಾಡ್ತಾರೇನ್ರಿ? ನಾನ್ ರಿಸೈನ್ ಮಾಡ್ಬಿಟ್ಟಾರ್ರಿ. ಹಂಗಂದ್ರೆ ನೀವ್ ಏನೇನ್ ಆಗೋಗ್ತೀರೋ ಯಾರಿಗ್ ಗೊತ್ತು ಅಲ್ವೇ? ನಾನು ಯಾರಾದ್ರೂ ಲೀಡರ್ಸ್ ಅಂದ್ರೆ ಹೇಳ್ಬೇಕು, ಸರ್ ಸೌಮ್ಯ ಅವರು ಝಡ್ ಪ್ರೆಸಿಡೆಂಟ್ ಆಗಿ ಝೋನ್ ಪ್ರೆಸಿಡೆಂಟ್ ಆಗಿದ್ರಲ್ಲ ಸಾರ್, ಅವಾಗ ಜೂನಿಯರ್ ಜೆಸಿ ನಲ್ಲಿ ಇದ್ವಿ, ಇವಾಗ ನಾನ್ ಹೀಗಾಗಿದ್ದೀನಿ ಅಂತ ನಿಮ್ಮನ್ನ ಯಾರೋ ಟಿವಿ ನಲ್ಲಿ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಹೇಳೋಂಗ ಆಗ್ಬೇಕು. ದಟ್ ಈಸ್ ಮೈ ಗೋಲ್. ನನ್ನ ಕನಸು ಅದು. ಈಗ ಇವತ್ತು ಕಾರ್ಯಕ್ರಮ ಬಂದವರೆಲ್ಲ ಒಂದು ದಿನ ಹೇಳೋಂಗ ಆಗ್ಬೇಕು. ಓಕೆ. ಅದ್ಭುತವಾಗಿತ್ತು. ಹೇಳಿ. ಕನಸುಗಳ ಕಾಮನ ಬಿಲ್ಲು ಎಂಬ ನೀವು ಸ್ವಲ್ಪ ಹೇಳಿದ್ದೀರಿ, ಕೆಲವು ಪಿಕ್ಚರ್ಸ್ ಎಲ್ಲ ತೋರಿಸಿದ್ದೀರಿ ನಾವು ಹೇಗಿರ್ಬೇಕು ಅಂತ. ಸ್ವಲ್ಪ ಕಥೆಗಳನ್ನ ಸಹ ನೀವು ಹೇಳಿದ್ದೀರಿ. ತುಂಬಾ ಅದ್ಭುತವಾಗಿದೆ. ಮತ್ತೆ ಆ ಪದ ಅದ್ಭುತ ಅನ್ನೋದು ನನಗೆ ಜಾಸ್ತಿ ಜನ ಹೇಳಿಲ್ಲ, ನೀವು ಹೇಳ್ತಾ ಇದ್ರೆ ಅದಕ್ಕೆ ನಾನು ಖುಷಿ ಆಗ್ಬಿಟ್ಟಿದ್ದೇನೆ. ಓಕೆ, ಗುಡ್. ಫೈನ್, ಥ್ಯಾಂಕ್ ಯು. ಅದೊಂಥರ ಕಾಮನ ಬಿಲ್ಲು ಕಣ್ಣಿಗೆ ಅಂದ್ರೆ ಕೈಗೆ ಸಿಗೋದಿಲ್ಲ ಅಂತಾರೆ, ಬಟ್ ಜೂನಿಯರ್ ಜೆಸಿಗಳ ಮನ್ಸ್ ಮಾಡ್ಬಿಟ್ರೆ ಅದು ಇವತ್ ಕಾರ್ಯಕ್ರಮಕ್ಕೆ ಬಂದಿರೋರು ನಿಮ್ಗೆ ಹಾಗೆ. ಈಗ ನೋಡಿ, ನಾನು ಬ್ಯಾಕ್ ಗ್ರೌಂಡ್ ಎಲ್ಲಾರು ಹಾಕೊಂಡಿದೀನಿ, ನಿಮ್ ಕೈಗೆ ಸಿಗೋಂಗೆ ನೀವು ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಎಸ್. ಬರ್ದೇ ಬಿಡ್ರಿ, ಈಗ ಕವನ ಬರ್ದೇ ಬಿಡಿ ಸೌಮ್ಯ, ಇವತ್ತೇ ಈಗ್ಲೇ ಶುರು ಮಾಡ್ಕೊಂಬಿಡಿ. ಆಮೇಲೆ ನನ್ನ ನಂಬರ್ ಕೊಟ್ಟು ಬರೀರಿ, ಬರ್ದು ಕಳಿಸಿ. ಬರ್ದಿದ್ದೇನೆ ಸರ್. ಹೇಳ್ರಿ. ಓಕೆ, ವಿಡಿಯೋಗೆ ಬರಕ್ ಸಾಧ್ಯ ಇಲ್ವಾ? ಬರ್ಬೋದು. ಇರ್ಲಿ, ಆಯ್ತು, ಹೇಳಿ. ಹೇಳ್ತೇನೆ ಸರ್. 4 ಲೈನ್. ಕನಸು ಕಂಡಿರುವೆ ನಾವಿಂದು, ನನಸು ಮಾಡಲು ಹೊರಟಿರುವೆವು ನಾವಿಂದು, ಸ್ಫೂರ್ತಿಯ ನುಡಿಗಳು ಕೇಳುತ್ತಿರುವೆವು ನಾವಿಂದು, ಸಕಾರಾತ್ಮಕ ಚಿಂತನೆಯನ್ನು ಮಾಡಬೇಕಾಗಿದೆ ಇಂದು, ಚಿಮ್ಮುತ್ತಿದೆಯ ಸಾಧನೆಯ ಹಂಬಲ, ಸಿಗುತ್ತಿದೆ ಇಂದು ಪ್ರೋತ್ಸಾಹದ ಬೆಂಬಲ, ಅರಿತುಕೊಳ್ಳಬೇಕಾಗಿದೆ ನಾವಿಂದು ಬೆಂಬಲ, ನಾವೆಲ್ಲ ಮೂಡಿಸಬೇಕಾಗಿದೆ ಸಾಧನೆಯ ಹಂಬಲ. ಥ್ಯಾಂಕ್ ಯು ಸರ್. ಕವಿಯತ್ರಿ ತರನೇ ಓದೇ ಬಿಟ್ರಲ್ರಿ ನೀವು ಸೌಮ್ಯ. ಕವಿಯತ್ರಿ ಆಗೋಗಿದ್ರೆ, ಜೂನಿಯರ್ ಕವಿಯತ್ರಿ ಆಗೋಗಿದ್ದೀರಿ, ಸೀನಿಯರ್ ಬಿಡ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವು ಚೆನ್ನಾಗೂ ಬರ್ದಿದ್ದೀರಿ, ಹೇಳುವ ಶೈಲಿಯೂ ಕೂಡ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಗುಡ್. ಸಿ, ಈ ಏಜ್ ಅಲ್ಲಿ ಏನ್ ಗೊತ್ತಾ, ಒಂಥರ ತುಂಬಾ ಕನ್ಸುಗಳು ಕಾಣ್ತಾ ಇರ್ತೀವಿ. ನಾವೇನ್ ಅನ್ಕೊಂತೀವಿ, ಈ ಕನ್ಸ್ ನಮ್ಗಲ್ಲ, ನಮ್ಮ ಅಕ್ಕಪಕ್ಕದವ್ರಿಗೆ, ಬೇರೆಯವ್ರಿಗೆ ಅನ್ಕೊಂಡ್ಬಿಡ್ತೀವಿ. ನೋ, ಇಟ್ ಈಸ್ ಫಾರ್ ಯು ಓನ್ಲಿ. ನಿಮ್ಗೇನೆ, ನೀವೇ ಕನ್ಸ್ ಕಾಣಿ, ನೀವೇ ಅದನ್ನ ಅನುಭವಿಸಿ, ಬೇರೆಯವ್ರಿಗೆ ಅನುಭವಿಸೋಕ್ ಕೊಡ್ಬೇಡಿ. ಯು ಶುಡ್ ಎಕ್ಸ್ಪೀರಿಯನ್ಸ್ ಇನ್ ಯುವರ್ ಲೈಫ್. ಗುಡ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಯುವರ್ ಪೋಯಟ್ರಿ. ಆಸಮ್ ಆಗಿತ್ತು, ಚಂದ ಇತ್ತು. ಈ ಲಾಕ್ ಡೌನ್ ಅಲ್ಲಿ ಮನೇಲಿ ಕೂತು ಬೋರ್ ಆಗಿತ್ತು ಸರ್. ಇಂತ ಮಾತು ನಮ್ಗೆ ನಿಜಕ್ಕೂ ಸ್ಫೂರ್ತಿದಾಯಕ. ಈ ಟೈಮ್ ಅಲ್ಲಿ ಮುಖ್ಯವಾಗಿ ಅದೇ ಬೇಕಾಗಿತ್ತು. ಆದ್ರೆ ಸರ್, ನಿಮ್ಮಂತ ಮೋಟಿವೇಶನಲ್ ಸ್ಪೀಕರ್ಸ್ ಮಾತಾಡಿದಾಗ 2 ದಿವಸ ಮೋಟಿವೇಶನ್ ಇರ್ತದೆ, ಆದ್ರೆ 3ನೇ ದಿವಸಕ್ಕೆ ಅದು ಹೊರಟೋಗ್ತದೆ ಸರ್. ಅದೇ ದೊಡ್ಡ ಪ್ರಾಬ್ಲಮ್ ಆಲ್ಮೋಸ್ಟ್ ಎಲ್ಲರಿಗೆ ಸಹ. ಅದಕ್ಕೆ ಏನ್ ಮಾಡಿದೆ, ಯೂಟ್ಯೂಬ್ ನಲ್ಲಿ ವಿಡಿಯೋಗಳು ಮಾಡಕ್ಕೆ ಶುರು ಮಾಡಿದ್ದೆ ಅದಕ್ಕೋಸ್ಕರ. ದಿನ ಕೇಳ್ತಾ ಇರಿ, ದಿನ ಬ್ಯಾಟ್ರಿ, ಈಗ ಮೊಬೈಲ್ ಬ್ಯಾಟ್ರಿ ಚಾರ್ಜ್ ಮಾಡ್ಕೋತಾ ಇರ್ತೀರಲ್ರಿ ಡೈಲಿ, ಆ ತರ ನಂದು ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ನೋಡ್ತಾ ಇರ್ರಿ, ಡೈಲಿ ಚಾರ್ಜ್ ಮಾಡ್ಕೊಳ್ರಿ. ಆಮೇಲೆ ಒಂದ್ಸರಿ ಬ್ಯಾಟ್ರಿ ಜಾಸ್ತಿ ಚಾರ್ಜ್ ಆದ್ರೆ ಅದು ಒಂದೊಂದ್ಸರಿ 1 ವಾರದವರೆಗೂ ಇರುತ್ತೆ, ಆಮೇಲೆ ಇನ್ನೂ ಜಾಸ್ತಿ ಚಾರ್ಜ್ ಆದ್ರೆ 1 ವರ್ಷದವರೆಗೂ ಇರುತ್ತೆ. ಆಮೇಲೆ ಜೂನಿಯರ್ ಜೆಸಿ ಮೀಟಿಂಗ್ ಗಳು ಅಟೆಂಡ್ ಮಾಡ್ತಾ ಇರಿ, ಪ್ರಾಜೆಕ್ಟ್ ಗಳು ಮಾಡಿ, ಬಲವಂತವಾಗಿ ನಾನ್ ಪ್ರಾಜೆಕ್ಟ್ ಡೈರೆಕ್ಟರ್ ಆಗ್ತೀನಿ ಅಂತ ಬನ್ನಿ, ಅದು ಉದ್ಧಾರ ಆಗೋವ್ರ ಲಕ್ಷಣ. ನಾನೀಗಾಗ್ಲೇ ಹೇಳ್ಬಿಟ್ಟಿದೀನಿ, ಯಾರ್ಯಾರು ಪ್ರಾಜೆಕ್ಟ್ ಡೈರೆಕ್ಟರ್ ಆಗ್ತಾರೆ, ಜವಾಬ್ದಾರಿ ತಗೋತಾರೆ, ಜೂನಿಯರ್ ಜೆಸಿ ಪ್ರೆಸಿಡೆಂಟ್ ಆಗ್ತಾರೆ, ಸೆಕ್ರೆಟರಿ ಆಗ್ತಾರೆ, ಆಮೇಲೆ ಯಾರು ಜೆಸಿ ಪ್ರೆಸಿಡೆಂಟ್ ಆಗ್ತಾರೆ ಹೇಳ್ಬಿಡ್ತೀನಿ. ನಂದೊಂದು ಘಟನೆ ಹೇಳ್ಬಿಡ್ತೀನಿ ಇಲ್ಲಿ. ನಾನು ಝೋನ್ 14 ನಲ್ಲಿ ಲಾಮ್ ಪ್ರೆಸಿಡೆಂಟ್ ಆಗದೆ ಝೋನ್ ಆಫೀಸ್ ಬೇರರ್ ಆದವ ನಾನು ಇಡೀ ಜೆಸಿ ಇತಿಹಾಸದಲ್ಲಿ ನಾನು ಒಬ್ಬನೇ ಇರಬೇಕು. TVN ಯಾರೋ ಒಬ್ಬ ಝೋನ್ ಆಫೀಸರ್ ರಿಸೈನ್ ಮಾಡಿದ್ದಕ್ಕೆ IGC ಅಲ್ಲಿ ಪರ್ಮಿಷನ್ ತಗೊಂಡು ನನ್ನ ಆಫೀಸ್ ಬೇರರ್ ಮಾಡ್ತಾರೆ. ಸೊ ನಾನು ಇರ್ಬೋದಾಗಿತ್ತು, ಝೋನ್ ಆಫೀಸ್ ಬೇರರ್ ಫಸ್ಟ್ ಝೋನ್ ಕೋಆರ್ಡಿನೇಟರ್ ಟ್ರೈನಿಂಗ್ ಆಗ್ಬಿಟ್ಟಿದ್ದೀನಿ, ನಾನೇ ಲಾಮ್ ಪ್ರೆಸಿಡೆಂಟ್ ಆಗ್ಬೇಕಂತ.
ನಾನು ಈಗ್ಲೂ ನೆನ್ಸ್ಕೊಳ್ತೀನಿ, ಶಿವಮೊಗ್ಗದಲ್ಲಿ ಒಬ್ರು ಪಾಸ್ಟ್ ಝೋನ್ ಪ್ರೆಸಿಡೆಂಟ್ ವಸಂತ್ ಕುಮಾರ್ ಅಂತ ಇದ್ರು. ಅವ್ರು ನನ್ನ ಹತ್ರ ಒಂದ್ಸರಿ ಒಂದ್ 5 ನಿಮಿಷ ಪರ್ಸನಲ್ ಆಗಿ ಮಾತಾಡಿದ್ರು. ಜಯಪ್ರಕಾಶ್, ನೀವು ಝೋನ್ ಆಫೀಸ್ ಬೇರರ್ ಆಗಿದ್ದೀರಿ ಅಂತ ನೀವು ಲಾಮ್ ಪ್ರೆಸಿಡೆಂಟ್ ಆಗುವ ಸುಖವನ್ನ, ಜವಾಬ್ದಾರಿಯನ್ನ, ನಿಮ್ಮ ಗ್ರೋತ್ ಅನ್ನ ಕುಂಠಿತ ಮಾಡ್ಕೋಬೇಡಿ. ಐ ವಾಂಟ್ ಯು ಟು ಬಿ ದಿ ಲಾಮ್ ಪ್ರೆಸಿಡೆಂಟ್ ಫಾರ್ ದ ನೆಕ್ಸ್ಟ್ ಇಯರ್, ದಟ್ ಈಸ್ 2020 ಅಂದ್ರು. ನಾನು 2019 ನಲ್ಲಿ ಝೋನ್ ಕೋಆರ್ಡಿನೇಟರ್, 2020 ನಲ್ಲಿ ಲಾಮ್ ಪ್ರೆಸಿಡೆಂಟ್. ನಾನು ಅವ್ರನ್ನ ಯಾಕೆ ಈಗಲೂ ನೆನ್ಸ್ಕೊಳ್ತಾ ಇದ್ದೀನಿ ಅಂದ್ರೆ, ಲಾಮ್ ಪ್ರೆಸಿಡೆಂಟ್ ಮಾಡಿದ್ದು ನನ್ನನ್ನ ಒಂದು ರೀತಿ ಮೌಲ್ಡ್ ಮಾಡ್ತು. ಓಕೆ, ನಮ್ಮ ಇಡೀ ಜೆಸಿ ಆಕ್ಟಿವಿಟಿಗಳಲ್ಲಿ ನಾನು ಸಕ್ರಿಯವಾಗಿ ಪಾಲ್ಗೊಂಡೆ. ದಟ್ ಹ್ಯಾಸ್ ಚೇಂಜ್ಡ್ ಮೈ ಲೈಫ್, ದಟ್ ಹ್ಯಾಸ್ ಟ್ರಾನ್ಸ್ಫಾರ್ಮ್ ಮೈ ಲೈಫ್. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾರು ಜವಾಬ್ದಾರಿ ತಗೊಳ್ತಾರೆ ಅವರಷ್ಟೇ ಉದ್ಧಾರ ಆಗ್ತಾರೆ. ಜವಾಬ್ದಾರಿ ತಗೊಳ್ಳೋದಿಲ್ಲ ಅವರೆಲ್ಲ ದೂರ ಉಳಿದು ಬಿಡ್ತಾರೆ. ನೀವು ನೋಡ್ರಿ ಬೇಕಾದ್ರೆ ಎಲ್ಲಿಂದ ಎಲ್ಲಿಗಾರು ಹೋಗ್ರಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಸೌಜನ್ಯ ಈಗ ಝೋನ್ ಪ್ರೆಸಿಡೆಂಟ್ ಆಗಿರ್ಬೋದು, ಬಟ್ ನಾನು ಹೇಳ್ತೀನಿ ಅವ್ರು 3 ವರ್ಷದಿಂದ ನನಗೆ ಮಾತಾಡ್ಬೇಕಾದ್ರೇನೆ ಅವರು ಝೋನ್ ಪ್ರೆಸಿಡೆಂಟ್ ತರಾನೇ ಮಾತಾಡ್ತಾ ಇದ್ರು. ಅವ್ರ ಫೀಲಿಂಗ್ ಅಲ್ಲಿ ಅವ್ರ ಲೀಡರ್ಶಿಪ್ ಕ್ವಾಲಿಟಿ ಕಾಣಿಸ್ತಾ ಇತ್ತು ಆ ಮಾತುಗಳಲ್ಲಿ. ಸೊ ಹಾಗೆ ನೀವು ಕನ್ಸ್ಕೊಂಡ್ರೆ ಏನ್ ಬೇಕಾದ್ರೂ ಆಗ್ತೀರ. ನಾನ್ ನಿಮ್ ಪರವಾಗಿ ಬೇಕಾದ್ರೆ ಆಟೋಗ್ರಾಫ್ ಹಾಕೊಡ್ತೀನಿ. ಓಕೆ, ಇದ್ದಾರೆ, ಮಾತಾಡ್ತಾರ, ಕೇಳ್ಬೋದು. ನವೀನ್ ಅಮೀನ್ ಸರ್ ಇದ್ದಾರೆ, ಮಾಹಿತಿಗಳನ್ನು ಕೊಟ್ಟಿದ್ರು. ಸೊ ಈ ಮಾಹಿತಿಗಳ ಆಧಾರದ ಮೇಲೆ ಮಕ್ಕಳು ತಮ್ಮ ಕನಸುಗಳನ್ನು ಈಡೇರಿಸುವ ಮೂಲಕ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ ಅಂತೇಳಿ ಆಶಿಸ್ತೇನೆ. ಥ್ಯಾಂಕ್ ಯು. ವಲಯ ಅಧ್ಯಕ್ಷರು JJC ಸಂತೋಷ್ ಅವರ ನೇತೃತ್ವದಲ್ಲಿ ಇವತ್ತು ಕನಸುಗಳ ಕಾಮನಬಿಲ್ಲು ಬಹಳ ಅದ್ಭುತ ಕಾರ್ಯಕ್ರಮ ಸರ್. ಜಯಪ್ರಕಾಶ್ ಅವರನ್ನು ಬಹಳ ಬಾರಿ ಚಂದನದಲ್ಲಿ ನೋಡಿ ಇವತ್ತು ನಮಗೆ ಇಲ್ಲಿ ನೋಡುವಾಗ ಬಹಳಷ್ಟು ಕಲರ್ಫುಲ್ ಆಗಿ ಇವತ್ತು ಕಲರ್ ಆಗಿ ಕಾಣ್ತಾ ಇದ್ರು. ನನ್ನದು ಒಂದು ಪ್ರಶ್ನೆ ಇತ್ತು ಸರ್. ಬಹಳಷ್ಟು ಮಕ್ಕಳು ಈಗ ಮನೆಯಲ್ಲೇ ಇದ್ದಾರೆ ಬಹಳ ಸಮಯದಿಂದ. ಅವರು ಹೇಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಬಹುದು? ಈಗ ಖಂಡಿತವಾಗಿಯೂ ಆನ್ಲೈನ್ ಅಲ್ಲೇ ದಿನಪೂರ್ತಿ, ಕೆಲವರಿಗೆ ನೆಟ್ವರ್ಕ್ ಇರಲ್ಲ, ಕೆಲವರಿಗೆ ಅವ್ರು ತಮ್ಮನ್ನು ತಾವು ಹೇಗೆ ತೊಡಗಿಸಿಕೊಳ್ಬಹುದು ಅಂತ ಹೇಳುವಂಥದ್ದು. ಈಗ ಶಾಲೆಯ ಪಾಠ್ಯ ಚಟುವಟಿಕೆ ಇಲ್ಲದಿರೋದ್ರಿಂದ ಅವರು ಹೇಗೆ ತೊಡಗಿಸಿಕೊಳ್ಬಹುದು? ಯಾಕಂದ್ರೆ ನಿಮ್ಮ ಬಹಳಷ್ಟು ಮೋಟಿವೇಶನ್ ಮಾತುಗಳು ಚಂದನದಲ್ಲಿ ಕಾಣ್ಲಿಕ್ಕೆ ಸಿಗ್ತಾ ಇತ್ತು. ಈಗ ಚಂದನ ದೂರ ಆಗಿದೆ. ಹಾಗಾಗಿ ಇವತ್ತು ನೀವು ಮಕ್ಕಳು ಹೇಗೆ ತಮ್ಮ ಲಾಕ್ಡೌನ್ ಈಗ ಪುನಃ ಸ್ಟಾರ್ಟ್ ಆಗುವ ತನಕ ಹೇಗೆ ಅವರು ಬಳಸ್ಕೊಳ್ಬಹುದು ಅಂತ ತಮ್ಮ ಸಮಯವನ್ನು? ಓಕೆ, ಇಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಟ್ಲೀಸ್ಟ್ 4 to 5 ವಿಡಿಯೋಸ್ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಮಾತಾಡಿದ್ದೇನೆ. ಜೊತೆಗೆ ನೀವೇನು ಕೇಳಿದ್ದೀರಿ ಪ್ರಶ್ನೆ, ಅದ್ರ ಮೇಲೆ ಒಂದು ವಿಡಿಯೋ ಕೂಡ ಮಾಡಿದ್ದೇನೆ. ಈ ಸಮಯ ಅಂದಾಗ ನಾನೀಗ ಒಂದು ಫೌಂಡೇಶನ್ ಹಾಕಿದ್ದೆ ಮಾತಾಡ್ಬೇಕಾದ್ರೆ. ಒಂದು ವಿಚಾರ ಏನಂದ್ರೆ, ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ನಮ್ಮ ಚಟುವಟಿಕೆಗಳನ್ನ ನಾವೀಗ ಏನು ಮಾಡುತ್ತಿದ್ದೇವೆ ಅನ್ನೋದನ್ನ ಪ್ಲಾನ್ ಮಾಡ್ಕೋಬೇಕು. ಅದರೊಳಗಡೆ ನಮ್ಮ ಫ್ಯೂಚರ್ಗೆ, ನಮ್ಮ ಗುರಿಗೆ ಪೂರಕವಾದ ಅಂಶಗಳನ್ನ ಹೆಚ್ಚು ಅದರೊಳಗಡೆ ಇನ್ವಾಲ್ವ್ ಮಾಡ್ಕೊಂಡಿರ್ಬೇಕು. ಅದಾದ್ಮೇಲೆ ಈಗ ಒಂದೇ ಕೆಲಸ ಮಾಡ್ತಾ ಇದ್ರೆ ನಮ್ಗೆ ಎಲ್ಲೋ ಒಂದ್ ಕಡೆ ಬೋರ್ಡಮ್ ಬಂದ್ಬಿಡ್ತದೆ ಅಥವಾ ಬೇಸರ ಆಗ್ತಾ ಇರತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ನಮಗೆ ಆಸಕ್ತಿ ಇರುವ ಕ್ಷೇತ್ರಗಳಲ್ಲಿ ಕೆಲವೊಂದು ಚಟುವಟಿಕೆಗಳನ್ನ ನಾವು ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಬೇಸಿಕಲಿ ನಾವು ಕಮ್ಯುನಿಕೇಶನ್ ಮೇಲೆ ವರ್ಕ್ ಮಾಡಿದ್ರೆ, ಅಂದ್ರೆ ಒಂದು ಕೇಳಿಸ್ಕೊಳ್ತೀವಿ, ಜಾಸ್ತಿ ಕೇಳಿಸ್ಕೊಳ್ಳುವಂಥದ್ದು. ಇನ್ನು ಕಣ್ಣಲ್ಲಿ ನೋಡ್ತಾ ಇರ್ತೇವೆ, ಅದು ಆನ್ಲೈನ್ ಅಲ್ಲಿ ನೋಡ್ತೀವ, ಟಿವಿನಲ್ಲಿ ನೋಡ್ತೀವ, ಏನನ್ನ ನಾವು ಹೆಚ್ಚು ನೋಡ್ತೇವೆ ಅದು ಕೂಡ ಮುಖ್ಯ ಆಗ್ತದೆ. ಹಾಗೇನೆ ಏನು ಬರೀತೇವೆ, ಆ ಬರೆಯೋದ್ರ ಕಡೆಗೆ ಸ್ವಲ್ಪ ಗಮನ ಕೊಡಿ. ಹಾಗೆ ಮಾತನಾಡುವ ಕಲೆ ಕೌಶಲ್ಯದ ಬಗ್ಗೆ ಕೂಡ ಗಮನ ಕೊಡಿ. ಅಂದ್ರೆ ಯಾರು ಕಮ್ಯುನಿಕೇಶನ್ ಮೇಲೆ ಹೆಚ್ಚು ವರ್ಕ್ ಮಾಡ್ತಾರೆ ಅವರ ಒಂದು ಬೇಸಿಕ್ ಫೌಂಡೇಶನ್ ಸೆಟ್ ಆಗ್ಬಿಡ್ತದೆ. ಸೊ ಕಮ್ಯುನಿಕೇಶನ್, ಅದ್ರ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ದ ವ್ಯಾಲ್ಯೂ ಆಫ್ ಟೈಮ್, ಆ ಇಂಪಾರ್ಟೆನ್ಸ್ ಆಫ್ ಟೈಮ್ ನ ಅರ್ಥ ಮಾಡ್ಕೊಂಡು ಆ ಟೈಮ್ ನ ಮ್ಯಾನೇಜ್ ಮಾಡ್ತಾ ಹೋಗ್ತಾ ಇದ್ರೆ ನಮಗೆ ಬದುಕು ಮತ್ತಷ್ಟು ಸುಂದರ ಅಂತ ಅನ್ಸುತ್ತೆ. ನಾವು ಹೊರಗಡೆ ಹೋಗದಿದ್ದರೇನಂತೆ ಒಳಗಡೆ ಹೋಗಲಿಕ್ಕೆ ಸಿಕ್ಕಾಪಟ್ಟೆ ಅವಕಾಶಗಳು ಇದೆ. ವಿ ಹ್ಯಾವ್ ಟು ಗೋ ಇನ್ಸೈಡ್. ಅಂದ್ರೆ ನಮ್ಮ ಚಿಂತನೆ, ವಿಚಾರಧಾರೆಗಳು ಇಂಥದ್ರ ಕಡೆಗೆ ಗಮನ ಕೊಡಬೇಕಾಗತ್ತೆ. ಇನ್ನು ಹೈಸ್ಕೂಲ್ ಅಲ್ಲಿ ಇದ್ದು ಅಥವಾ PUC ನಲ್ಲಿ ಇದ್ದು ನಿಮ್ಗೆಲ್ಲ ಡ್ರಾಯಿಂಗು, ಪೇಂಟಿಂಗು ಆ ತರದ್ರೆಲ್ಲ ಆಸಕ್ತಿ ಇದ್ರೆ ಅಂಥವ್ರು ಆ ತರದ ಚಟುವಟಿಕೆಗಳಲ್ಲೂ ಕೂಡ ತೊಡಗಿಸ್ಕೋಬಹುದು. ಮತ್ತೆ ಸಾಮಾಜಿಕ ಜಾಲತಾಣಗಳು
ಯಾವ ಜಾಲತಾಣಗಳಿಂದ ಯಾವ ಇಂಪಾರ್ಟೆನ್ಸ್ ಇದೆ, ಯಾವ ತರ ನನಗೆ ಲಾಭ ಆಗುತ್ತೆ ಅಂದ್ಬಿಟ್ಟು ಈಗ ಏನಾಗ್ತಾ ಇದೆ, ನಾವು ಬರೀ ಮನರಂಜನೆಗೆ ಮಾತ್ರ ನೋಡ್ತಾ ಇದ್ದೇವೆ. ನನ್ನ ಬದುಕನ್ನೇ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಕಟ್ಟಿಕೊಳ್ಳಬಹುದು ಎನ್ನುವ ದೃಷ್ಟಿಕೋನವನ್ನ ಇಟ್ಟುಕೊಂಡು ನೀವು ಆರಂಭಿಸಿದಾಗ ನಿಮ್ನೆಲ್ಲ ಕಾಂಟ್ಯಾಕ್ಟ್ಸ್ ಒಂದ್ ಕಡೆ ಬರಬೇಕು. ವಾಟ್ಸ್ಆಪ್ ಗ್ರೂಪೋ ಟೆಲಿಗ್ರಾಮ್ ಗ್ರೂಪೋ ಒಂದು ಗ್ರೂಪ್ ಮಾಡ್ಕೊಳ್ಳಿ, ನಿಮ್ಗೆಲ್ಲ ಕಾಂಟ್ಯಾಕ್ಟ್ಸ್ ಬಂತು, ಇಂಟ್ರಾಕ್ಟ್ ಮಾಡ್ಕೊಳ್ತಾ ಹೋಗ್ತೀರಿ. ಫೇಸ್ಬುಕ್ ಅಲ್ಲೆಲ್ಲ ಫ್ರೆಂಡ್ಸ್ ಕನೆಕ್ಟ್ ಆಗ್ತಾರೆ, ಅದಕ್ಕೆ ಫೇಸ್ಬುಕ್ ಬಳಸ್ಕೊಳ್ತೀರಾ. ನೀವ್ ಇನ್ನೊಂಚೂರು ಚೆನ್ನಾಗಿ ಕಾಣಬೇಕು, ಎಲ್ರು ಮೆಚ್ಚಬೇಕು, ಲೈಕ್ಸ್ ಬೇಕು, ಕಾಮೆಂಟ್ಸ್ ಬೇಕು, ಇನ್ಸ್ಟಾಗ್ರಾಮ್ಗೆ ಹಾಕೊಳ್ಳಿ. ಇನ್ನು ಒಂದು ಪ್ರೊಫೆಷನ್ ಆ ಫೀಲ್ಡ್ ಹೋಗ್ಬೇಕು ಅಂತ ಇರ್ತೀರಿ, ಲಿಂಕ್ಡ್ ಇನ್ ಜೊತೆ ಕನೆಕ್ಟ್ ಆಗಿ ಅಲ್ಲಿ ಒಂದು ಪ್ರೊಫೆಷನಲ್ ನೆಟ್ವರ್ಕ್ ಅದು ನಿಮಗೆ ಗೊತ್ತಿರಲಿ. ನಿಮ್ಮ ಪ್ರೊಫೈಲ್ ಅನ್ನ ಕರೆಕ್ಟ್ ಆಗಿ ಲಿಂಕ್ಡ್ ಇನ್ ಅಲ್ಲಿ ಫಿಲಪ್ ಮಾಡಿದ್ರೆ ನಿಮಗೆ ಎಂತ ಕೆಲಸ ಬೇಕೋ ಬೇಗ ಕೆಲಸ ಹಿಡಿಲಿಕ್ಕೆ ಕೂಡ ಅದು ಸುಲಭ ಆಗ್ತದೆ. ಅಷ್ಟೇ ಅಲ್ಲ, ಎಷ್ಟೊಂದ್ ಜನ ಅವರೇ ನಿಮ್ಮ ಹತ್ರ ಹುಡುಕೊಂಡು ಬರ್ತಾರೆ, ನಮ್ಮ ಹತ್ರ ಈ ತರ ಕೆಲಸ ಇದೆ, ನಿಮ್ಮ ಒಂದು ಎಕ್ಸ್ಪರ್ಟೈಸ್ ನ ನೋಡಿ ಕೆಲಸದ ಆಪರ್ಚುನಿಟಿಗೆ ಲಿಂಕ್ಡ್ ಇನ್ ಹೆಲ್ಪ್ ಆಗುತ್ತೆ. ಇನ್ನು ಯೂಟ್ಯೂಬ್ ನಿಮ್ಗೆ ಎಸ್ಪೆಷಲಿ ಮಾತನಾಡುವ ಕಲೆಗೆ ನಿಮ್ಮಲ್ಲಿ ಯಾವುದೋ ಒಂದು ವಿಚಾರ ಇದ್ರೆ ಆ ವಿಷಯಕ್ಕೆ ಪೂರಕವಾದ ಯೂಟ್ಯೂಬ್ ನಲ್ಲಿ ನೀವೇ ತೊಡಗಿಸಿಕೊಂಡರೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಲೇ ಮಾಡ್ಕೊಂಡು ಹೊರಟ್ರೆ ನಿಮಗೆ ಬರ್ತಾ ಬರ್ತಾ ಗೊತ್ತಾಗ್ತದೆ ಯೂಟ್ಯೂಬ್ ಮೂಲಕ ಕೂಡ ದುಡಿಲಿಕ್ಕೆ, ಹಣವನ್ನ ಗಳಿಸ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಗೊತ್ತಾಗುತ್ತೆ. ಹೀಗೆ ನಾವು ಇಂಥ ಸಂದರ್ಭಗಳಲ್ಲಿ ಬಳಸಿಕೊಳ್ಳಲಿಕ್ಕೆ ಸಿಕ್ಕಾಪಟ್ಟೆ ಅವಕಾಶಗಳು ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದೊಂದು ಬ್ರೀಫ್ ಆಗಿ ಹೇಳಿದ್ದೇನೆ. ನನ್ನ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ ನಲ್ಲಿ ವಿವರವಾಗಿ ಕೆಲವೊಂದು ವಿಡಿಯೋಗಳನ್ನ ನೀಡ್ತಾ ಇದ್ದೇನೆ. ಮತ್ತೆ ಪ್ರತಿದಿನ 2-3 ವಿಡಿಯೋಗಳನ್ನ ಈಗ ನಾನು ಸ್ವಲ್ಪ ಅಗ್ರೆಸಿವ್ ಆಗಿ ಯೂಟ್ಯೂಬ್ ನಲ್ಲಿ ಆಕ್ಟಿವ್ ಆಗಿದ್ದೇನೆ ಈ ಕಳೆದ ವಾರದಿಂದ. ಹಾಗಾಗಿ ನಾನು ಎಲ್ರಿಗೂ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಪ್ರೆಸ್ ಮಾಡಿರಿ. ಆವಾಗ ನಾನು ಲೈವ್ ಬಂದ್ರು ಕೂಡ ನಿಮ್ಗೆ ನೇರವಾಗಿ ಕನೆಕ್ಟ್ ಆಗ್ಬಿಡ್ತೇನೆ. ಲೈವ್ ಬಂದಾಗ ಕೂಡ ನೀವು ಪ್ರಶ್ನೆಗಳನ್ನ ಕೇಳ್ತಾ ಉತ್ತರ ಪಡಿಬಹುದು. ನನ್ನ ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದೇನೆ, ನನ್ನ ಜೊತೆನೂ ಕೂಡ ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ತಾವು ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದ. ಒಂದು ಬ್ರೀಫ್ ಆಗಿ ಉತ್ತರ ಕೊಡೋಕೆ ಪ್ರಯತ್ನ ಪಟ್ಟಿದ್ದೇನೆ. ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ಈ ಸಾಮಾಜಿಕ ಜಾಲತಾಣವನ್ನ ನನ್ನ ಅನುಕೂಲಕ್ಕೆ ಹೇಗೆ ಬೆಳೆಸ್ಕೊಳ್ಳೋದು, ನನ್ನ ಅಭಿವೃದ್ಧಿಗೆ ಹೇಗೆ ಬೆಳೆಸ್ಕೊಳ್ಳೋದು, ನಾನು ಅದರಿಂದ ಕೂಡ ನನ್ನ ಪಾರ್ಟ್ ಟೈಮ್ ಏನಾದ್ರು ಅರ್ನ್ ಮಾಡ್ಬೋದಾ, ಈ ಆಂಗಲ್ ಇಂದ ಇನ್ ಮುಂದೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿ. ನಿಮ್ಗೆ ಅವಾಗ ಅದು ಖುಷಿನೂ ಕೊಡ್ತದೆ, ಪಾಕೆಟ್ ಮನಿನೂ ಕೊಡ್ತದೆ. ಅದ್ಭುತ ಮಾತಿನ ಮೂಲಕ ವಲಯ 15ರ ಜೂನಿಯರ್ ಜೆಸಿಗಳ ಮುಂದಿನ ಭವಿಷ್ಯದ ಬದಲಾವಣೆಯ ದಾರಿದೀಪವಾದ ಜಯಪ್ರಕಾಶ್ ನಾಗತಿಹಳ್ಳಿ ತಮಗೆ ವಲಯ 15ರ ಸಮಸ್ತ ಜೆಸಿ ಮತ್ತು ಜೂನಿಯರ್ ಜೆಸಿಗಳ ಪರವಾಗಿ ಹೃತ್ಪೂರ್ವಕವಾದ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದೆ ಧನ್ಯವಾದ. ಬೇರೆ ಯಾರಾದ್ರೂ ಮಾತಾಡ್ಲಿಕ್ಕುಂಟಾ ಜರ್ಪಿ ಮ್ಯಾಮ್? ಎಸ್, ನಾನೇ 1-2 ನಿಮಿಷ. ಓಕೆ ಥ್ಯಾಂಕ್ ಯು. ಅವಕಾಶ ವಲಯಾಧ್ಯಕ್ಷರಿಗೆ. ಚಾಟ್ ಬಾಕ್ಸ್ ಅಲ್ಲಿ ನಮ್ಮ ಪೂರ್ವ ವಲಯಾಧ್ಯಕ್ಷರು ಹರಿಶ್ಚಂದ್ರ ಅಮೀನ್ ಸರ್ ಅವರು ನಿಮ್ಗೆ ಅಭಿನಂದನೆಯನ್ನ ಕೊಟ್ಟಿದ್ದಾರೆ. ಅವರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಹಾಗಾಗಿ ಥ್ಯಾಂಕ್ ಯು ಹರಿಶ್ಚಂದ್ರ ಅಮೀನ್ ಸರ್ ಅವರಿಗೆ. ಸ್ನೇಹಿತರೆ, ಕನಸುಗಳ ಕಾಮನಬಿಲ್ಲು ಇಲ್ಲಿರುವಂತಹ ಜಿಜಿಸಿಗೆ ಹೇಳುವಂತದ್ದು. ಈ ಕಾರ್ಯಕ್ರಮಕ್ಕೆ ಬರುವಾಗ ಕೆಲವು ಮಕ್ಕಳಿಗೆ ಆ ಕನಸು ಅನ್ನುವಂತ ಕಾಮನಬಿಲ್ಲನ್ನ ಕಟ್ಕೊಂಡಿರ್ಬೋದು, ಅಥವಾ ಒಂದು ಇಮ್ಯಾಜಿನೇಷನ್ ಇರ್ಬೋದು. ಆದ್ರೆ ಇವತ್ತಿನ ಈ ಸೆಷನ್ ಆದ್ಮೇಲೆ ನಿಮ್ಮ ಒಂದು ಕಾಮನಬಿಲ್ಲಿನ ಒಂದು ಪರಿಕಲ್ಪನೆ ಬದಲಾಗಿರ್ಬೋದು. ಅದ್ರಲ್ಲಿ ಇರುವಂತ 7 ಬಣ್ಣಗಳು 707,000 ಬಣ್ಣಗಳಾಗಿ ಟ್ರಾನ್ಸ್ಫಾರ್ಮ್ ಆಗಿರ್ಬೋದು. ಅದಕ್ಕೆಲ್ಲ ಕಾರಣ ಖಂಡಿತವಾಗ್ಲೂ ಇವತ್ತಿನ ರಿಸೋರ್ಸ್ ಪರ್ಸನ್ ಜಯಪ್ರಕಾಶ್ ನಾಗತಿಹಳ್ಳಿ. ಒಂದು ಇಡೀ ಸೆಷನ್ ಅಲ್ಲಿ ಅವರ ಬ್ಯಾಕ್ ಗ್ರೌಂಡ್ ಅನ್ನ ಎಷ್ಟು ಸಲ ಚೇಂಜ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಕೌಂಟ್ ಇಟ್ಟು ಅದನ್ನ ಹೇಳಿದವರಿಗೆ ಒಂದು ವಿಶೇಷವಾದಂತ ಬಹುಮಾನ ಕೊಡ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಪ್ರತಿಯೊಂದು ಮಾತಿಗೆ, ಪ್ರತಿಯೊಂದು ಉದಾಹರಣೆಗೆ, ಪ್ರತಿಯೊಂದು ಸೆಷನ್ಗೆ ಅವರ ಬ್ಯಾಕ್ ಗ್ರೌಂಡ್ ಚೇಂಜ್ ಆಗ್ತಾ ಇದೆ. ಅವರ ಮಾತಲ್ಲಿ ಕ್ಯೂರಿಯಾಸಿಟಿಯನ್ನ ನೋಡೋದ, ಅವರಲ್ಲಿ ತೋರಿಸುವಂತಹ ಸ್ಲೈಡ್ ಅನ್ನ ನಾವು ನೋಡ್ತಾ ಇರುವಂತದ್ದ, ಅಲ್ಲ ಅವರ ಬ್ಯಾಕ್ ಗ್ರೌಂಡ್ ಅನ್ನ ನೋಡೋದ, ಎಲ್ಲದರಲ್ಲೂ ನಮ್ಮನ್ನೆಲ್ಲ ಒಂದು ಎಂಟ್ರಾಪ್ ಮಾಡಿ ಇಟ್ಕೊಂಡಂತ ಒಂದು ಮಾತುಗಾರರು. ಥ್ಯಾಂಕ್ ಯು ಸೋ ಮಚ್ ಸರ್. ಯಾವಾಗ ಮುಖಾಮುಖಿ ಭೇಟಿ ಆಗ್ಲಿಕ್ಕೆ ಆಗುತ್ತೋ, ಯಾವಾಗ ಫಿಸಿಕಲ್ ಆಗಿ ಅವರನ್ನ ಒಂದು ಕರೆದು ನಮ್ಮಲ್ಲಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗುತ್ತೋ ಅನ್ನುವಂತಹ ಕಾತುರತೆ ಇನ್ನೂ ಇದೆ. ಅದಕ್ಕೆ ಕಾಯ್ತಾ ಇರುವ ವರೆಗೆ ಇವತ್ತು ಈ ವರ್ಚುವಲ್ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ಕೊಂಡು ವಲಯ 15ರ ಮುಂಬರುವ ಫ್ಯೂಚರ್ ನ ಲೀಡರ್ಸ್ ಅಂತ ಹೇಳ್ಬೋದು, ನಮ್ಮ ಜೆಜೆಸಿಗೆ ಒಂದು ಇನ್ಸ್ಪಿರೇಷನ್, ಮೋಟಿವೇಶನ್ ಹಾಗೂ ಒಂದು ಗ್ರೇಟ್ ಸಪೋರ್ಟ್, ಒಂದು ಕ್ವಿಕ್ ಸ್ಟಾರ್ಟ್ ಅನ್ನ ಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮನದಾಳದಿಂದ ವಲಯ 15ರ ಒಂದು ವಲಯಾಧ್ಯಕ್ಷ ನೆಲೆಯಲ್ಲಿ ವಲಯ 15ರ ಎಲ್ಲ ಜೆಸಿ ರೇಟ್, ಜೆಜೆಸಿ ಹಾಗೂ ಜೆಸಿ ಲೆಟ್ಸ್, ಜೆಸಿಯೇತರ ಮಿತ್ರರಿಂದ ಕೂಡ
ಮನ ತುಂಬಿದ ಅಭಿನಂದನೆಯನ್ನು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ವಂಡರ್ಫುಲ್ ಸೆಷನ್, ವಂಡರ್ಫುಲ್, ಗ್ರೇಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.